ಬೆಳ್ಳಿ ಹಬ್ಬದ ಪ್ರಯುಕ್ತ ಆಯೋಜನೆಗೊಂಡ ಇಂದಿನ ಯುವ ವಿಕಾಸ್ ಸರಣಿಯ 3ನೆಯ ಕಾರ್ಯಕ್ರಮಕ್ಕೆ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ನಡೆಸಿಕೊಡಬೇಕಾಗಿ ಕೋರುತ್ತಾ ಬ್ಯಾಂಕಿನ ನಿರ್ದೇಶಕರಾದ ಶ್ರೀ ರಾಜೇಶ್ ಹಿರೇಮಠರವರನ್ನು ವೇದಿಕೆಗೆ ಆಹ್ವಾನಿಸುತ್ತೇನೆ. ಹಾಗೂ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿರುವ ಶ್ರೀ ಶ್ರೀನಿವಾಸ್ ಹುದ್ದಾರ್ ಅವರನ್ನು ಸಹ ವೇದಿಕೆಗೆ ಆಹ್ವಾನಿಸುತ್ತೇನೆ. ಹಾಗೆಯೇ ಇಂದಿನ ಸಂಪನ್ಮೂಲ ವ್ಯಕ್ತಿಗಳಾದ ಶ್ರೀ ಸುಬ್ರಹ್ಮಣ್ಯಂ ಕೇರವರನ್ನು ಸಹ ವೇದಿಕೆಗೆ ಆಹ್ವಾನಿಸುತ್ತೇನೆ. ಕಾರ್ಯಕ್ರಮದ ಪ್ರಥಮ ಹಂತವಾಗಿ ಗಣ್ಯರ ಸ್ವಾಗತ ಮತ್ತು ಪರಿಚಯವನ್ನು ಬ್ಯಾಂಕಿನ ವಿಭಾಗೀಯ ವ್ಯವಸ್ಥಾಪಕಿಯಾದ ಶ್ರೀಮತಿ ಮಧುಶ್ರೀ ಜಿಎಸ್ ರವರು ನಡೆಸಿಕೊಡಬೇಕಾಗಿ ಕೋರುತ್ತೇನೆ. ಎಲ್ಲರಿಗೂ ನಮಸ್ಕಾರ. ವಿಕಾಸ್ ಬ್ಯಾಂಕ್ನ ಬೆಳ್ಳಿ ಹಬ್ಬದ ಸಂಭ್ರಮಾಚರಣೆಯ ಅಂಗವಾಗಿ ಹಮ್ಮಿಕೊಂಡ ಯುವ ಜನರ ಕುರಿತಾದ ಯುವ ವಿಕಾಸ ಸರಣಿ ಕಾರ್ಯಕ್ರಮದ ಇಂದಿನ 3ನೇ ದಿನದ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ನಮ್ಮ ಮಾತೃ ಸಂಸ್ಥೆಯಾದ ಹೊಸಪೇಟೆ ವಿಕಾಸ್ ಯುವಕ ಮಂಡಲದ ಮಾಜಿ ಅಧ್ಯಕ್ಷರಾದ ಶ್ರೀ ಶ್ರೀನಿವಾಸ್ ಹುದ್ದಾರ್ ಅವರು ಆಗಮಿಸಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಧಾರವಾಡ ಮೂಲದವರಾದ ಶ್ರೀ ಶ್ರೀನಿವಾಸ್ ಹುದ್ದಾರ್ ಅವರು ವಿಕಾಸ್ ಯುವಕ ಮಂಡಲ ಹೊಸಪೇಟೆ ಇದರ ಅಧ್ಯಕ್ಷರಾಗಿ ಕಾರ್ಯಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ. ಇವರ ಅಧ್ಯಕ್ಷತೆಯಲ್ಲಿ ಹೊಸಪೇಟೆ ವಿಕಾಸ್ ಯುವಕ ಮಂಡಲವು ರಾಜ್ಯ ಯುವ ಪ್ರಶಸ್ತಿಯನ್ನ ಗಳಿಸಿದೆ. ಇವರು ಡಿಪ್ಲೊಮಾ ಇನ್ ಇಂಜಿನಿಯರ್ ವಿದ್ಯಾಭ್ಯಾಸ ಪಡೆದು ಪಿಡಬ್ಲ್ಯೂಡಿ ಇಂಜಿನಿಯರ್ ಆಗಿ ಕಾರ್ಯನಿರ್ವಹಿಸಿದ್ದಾರೆ. ಇವರು ವೃತ್ತಿಯಿಂದ ಇಂಜಿನಿಯರ್ ಆದರೂ ಪ್ರವೃತ್ತಿಯಿಂದ ಸಾಹಿತ್ಯ ಆಸಕ್ತಿಯನ್ನ ಉಳ್ಳವರು. ಓದುವುದಲ್ಲದೆ ಹಲವಾರು ಕಥೆಗಳನ್ನ ಇವರು ಬರೆದಿದ್ದಾರೆ. ಸುಖರ್ತ ದುಃಖರ್ತ ಎಂಬ ಕಥಾ ಸಂಕಲನ ಕೂಡ ಹೊರತಂದಿದ್ದಾರೆ. ಅಲ್ಲದೆ ಪ್ರಬಂಧ ಸಂಕಲನವಾದ ಹಾಸ್ಯ ಪ್ರಯಾಣವನ್ನ ರಚಿಸಿ ಇವರಿಗೆ ಹಲವಾರು ಪ್ರಶಸ್ತಿಗಳು ಸಂದಿವೆ. ಪ್ರಸ್ತುತ ಕುಟುಂಬದೊಂದಿಗೆ ಧಾರವಾಡ ಸಾಧನಕೇರಿಯಲ್ಲಿ ಇವರು ನೆಲೆಸಿರ್ತಾರೆ. ಇವರನ್ನ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಹಾರ್ದಿಕವಾಗಿ ಸ್ವಾಗತಿಸುತ್ತೇನೆ. ಹಾಗೇನೆ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ನಮ್ಮ ಬ್ಯಾಂಕ್ನ ನಿರ್ದೇಶಕರಾದ ಶ್ರೀ ರಾಜೇಶ್ ಹಿರೇಮಠರವರು ಮೂಲತಃ ಸಿಂಧನೂರಿನವರಾಗಿದ್ದು ಬಿಕಾಂ LLB ಪದವೀಧರರು. ಕೈಗಾರಿಕೋದ್ಯಮಿಯಾಗಿ ಗುರುತಿಸಿಕೊಂಡರೂ ಸಹ ಇವರದು ಕೃಷಿ ಕುಟುಂಬ. HDFC ಬ್ಯಾಂಕ್ನಲ್ಲಿ ಅಧಿಕಾರಿಯಾಗಿ ತಮ್ಮ ವೃತ್ತಿ ಜೀವನವನ್ನ ಆರಂಭಿಸಿ 11 ವರ್ಷಗಳ ಕಾಲ ವಿವಿಧ ಬ್ಯಾಂಕ್ಗಳಲ್ಲಿ ಕಾರ್ಯನಿರ್ವಹಿಸಿದ್ದಾರೆ. ನಂತರ ಉದ್ಯಮ ಕ್ಷೇತ್ರಕ್ಕೆ ಪ್ರವೇಶಿಸಿ ಸಮೂಹ ಸಂಸ್ಥೆಗಳನ್ನ ಒಳಗೊಂಡು ಇತರೆ ಅನೇಕ ಸಂಸ್ಥೆಗಳಲ್ಲಿ ಸ್ಥಾಪಕರು ಹಾಗೂ ಮಾರ್ಗದರ್ಶಕರಾಗಿದ್ದಾರೆ. ಅಲ್ಲದೆ ವಿಕಾಸ್ ಶಿಕ್ಷಣ ಸೌಹಾರ್ದ ಸಹಕಾರಿ ನಿಯಮಿತ ಸಿಂಧನೂರು ಇದರ ನಿರ್ದೇಶಕರಾಗಿ ಸೇವೆ ಸಲ್ಲಿಸ್ತಾ ಇದ್ದು ಪ್ರಸ್ತುತ ವಿಕಾಸ್ ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಹೊಸಪೇಟೆ ಇದರ 2ನೇ ಅವಧಿಗೆ ನಿರ್ದೇಶಕರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಇವರನ್ನ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಅಂತೆಯೇ ನಮ್ಮ ಇಂದಿನ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ಮತ್ತು ಸಂಪನ್ಮೂಲ ವ್ಯಕ್ತಿಗಳಾದ ಶ್ರೀ ಸುಬ್ರಹ್ಮಣ್ಯ ಕೇರ್ ಅವರು ಗ್ರೇಸ್ ಅಕಾಡೆಮಿಯ ಸ್ಥಾಪಕರು ಹಾಗೂ ಲೀಡರ್ಸ್ ಅಕಾಡೆಮಿಯ ಮುಖ್ಯ ತರಬೇತುದಾರರಾಗಿ ಮರ್ಕ್ಯುರಿ ಲೀಡರ್ ಎಂಬ ಬಿರುದನ್ನ ಪಡೆದಿದ್ದಾರೆ. ಅಲ್ಲದೆ ಇವರು ಫ್ರೀಲಾನ್ಸ್ ಟೀಚರ್ ಮತ್ತು ತರಬೇತಿದಾರರು. ಹಸಿದವರಿಗೆ ಮೀನುಗಾರಿಸುವುದಕ್ಕಿಂತ ಮೀನುಗಾರಿಕೆಯನ್ನ ಕಲಿಸುವುದು ಹೆಚ್ಚು ಅಂತ ಹೇಳಿ ಇವರು ನಂಬಿರ್ತಕ್ಕಂಥವ್ರು. 5 ವಿವಿಧ ಭಾಷೆಗಳಲ್ಲಿ ನೀಡುವ ಇವರು ಏಕಮಾತ್ರ ತರಬೇತಿದಾರರು. ಇವರು DME, BCom, PGDM-CJ ಮತ್ತು MA ಪತ್ರಿಕೋದ್ಯಮದಲ್ಲಿ ಪದವಿಯನ್ನ ಪಡೆದಿದ್ದಾರೆ. ಇಲ್ಲಿವರೆಗೆ ದೇಶ ವಿದೇಶದ ಸುಮಾರು 15,000ಕ್ಕೂ ಹೆಚ್ಚು ಜನರಿಗೆ ಗುಣಮಟ್ಟದ ಪರಿಣಾಮಕತ್ವ, ಮೆಮೊರಿ, ಅಧ್ಯಯನ ಕೌಶಲ್ಯಗಳು, ಸಬಲೀಕರಣ, ರೂಪಾಂತರ ಮತ್ತು ಪ್ರೇರಣೆ ಆಧಾರಿತ ವಿಷಯಗಳ ಹೀಗೆ ಅನೇಕ ವಿಷಯಗಳ ಕುರಿತು ತರಬೇತಿಯನ್ನ ನೀಡಿದ್ದು ಇವರಿಗೆ ಕನ್ನಡದ ಕಣ್ಮಣಿ, ವಿಶ್ವ ಕಣ್ಮಣಿ, ವಿದ್ಯಾಭೂಷಣ ಮತ್ತು ಸಾರಸ್ವತ ರತ್ನದಂತಹ ಅನೇಕ ಪ್ರಶಸ್ತಿಗಳು ಮತ್ತು ಅಂತಾರಾಷ್ಟ್ರೀಯ ಮನ್ನಣೆಗಳನ್ನ ಇವರು ಪಡೆದಿದ್ದಾರೆ. ಇವರನ್ನ ಸಹ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ನಾನು ಸ್ವಾಗತಿಸ್ತೇನೆ. ಅಂತೆಯೇ ಬೆಳ್ಳಿ ಹಬ್ಬದ ಎಲ್ಲ ಕಾರ್ಯಕ್ರಮಗಳಿಗೆ ಮಾರ್ಗದರ್ಶಕರಾಗಿ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ಬ್ಯಾಂಕಿನ ಅಧ್ಯಕ್ಷರಾದ ಸಹಕಾರಿ ರತ್ನ ಶ್ರೀ ವಿಶ್ವನಾಥ್ ಹಿರೇಮಠರವರನ್ನ ಕೂಡ ಕಾರ್ಯಕ್ರಮಕ್ಕೆ ತುಂಬು ಹೃದಯದಿಂದ ಸ್ವಾಗತವನ್ನ. ಹಾಗೇನೆ ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲ ಸದಸ್ಯರು, ಬ್ಯಾಂಕಿನ ಆಡಳಿತ ಮಂಡಳಿಯ ನಿರ್ದೇಶಕರು ಏರ್ಬಿಟ್ ವೆಬಿನಾರ್ ಮೂಲಕ, ಯೂಟ್ಯೂಬ್ ಮೂಲಕ ಹಾಗೂ ಫೇಸ್ಬುಕ್ ಲೈವ್ ಮೂಲಕ ಅನೇಕ ಗ್ರಾಹಕರು ಕೂಡ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತ ಎಲ್ಲರನ್ನ ಸಹ ಆತ್ಮೀಯವಾಗಿ ನಾನು ಕೋರ್ತಾ ಇದ್ದೇನೆ. ಧನ್ಯವಾದಗಳು ಮೇಡಮ್. ಈಗ ಕಾರ್ಯಕ್ರಮದ ಮುಖ್ಯ ಘಟ್ಟ. ಸಂಪನ್ಮೂಲ ವ್ಯಕ್ತಿಗಳಾದ ಶ್ರೀ ಸುಬ್ರಹ್ಮಣ್ಯಂ ಕೇರವರು ಇಚ್ಛಾಶಕ್ತಿ, ಕೌಶಲ್ಯಾಶಕ್ತಿ ಮತ್ತು ಆತ್ಮಶಕ್ತಿ ಎಂಬ ವಿಷಯದ ಕುರಿತು ಮಾಹಿತಿಯನ್ನು ತಮ್ಮೆಲ್ಲರಿಗೂ ನೀಡಲಿದ್ದಾರೆ. ನಮಸ್ಕಾರ ಮಿತ್ರರೇ.
ಇಂದಿನ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿದಂತಹ ಹಿರೇಮಠ ಅವರಿಗೂ ಹಾಗೂ ಸುಮಾರು ಸಾಧನೆಯನ್ನು ಮಾಡಿದಂತಹ ನಮ್ಮ ಕವಿಗಳು ಜ್ಞಾನವದ್ದ ಅವರಿಗೆಲ್ಲರಿಗೂ ನಾನು ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ಅವರು ಇಂದು ಕೂತ್ಕೊಂಡು ಇಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀರಿ ಅನ್ನೋ ಹೇಳೋದಕ್ಕೆ ನಂಗೆ ತುಂಬಾ ಸಂತೋಷ ಆಗ್ತಿದೆ. ಕಾರ್ಯಕ್ರಮದಂತಹ ಮಧುಶ್ರೀ ಅವರಿಗೂ ಹಾಗೂ ನನ್ನ ಆತ್ಮೀಯ ಈ ಒಂದು ಕಾರ್ಯಕ್ರಮದಲ್ಲಿ ಎಷ್ಟು ವರ್ಷಗಳಿಂದ ಅಂದ್ರೆ ಸುಮಾರು 2-3 ವರ್ಷಗಳಿಂದ ನನಗೆ ಈ ಒಂದು ಭಾಗವಹಿಸಲಿಕ್ಕೆ ಹಾಗೂ ಬೇರೆ ಬೇರೆ ಬ್ಯಾಂಕ್ನ ತರಬೇತಿಗಳಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಕೊಟ್ಟಂತಹ ವಿಶ್ವನಾಥ್ ಹಿರೇಮಠ ಅವರಿಗೆ ವಂದಿಸುತ್ತಾ ನನ್ನ ಈ ಕಾರ್ಯಕ್ರಮ ನಿಮ್ಮೆಲ್ಲರ ಆಶೀರ್ವಾದ ಹಾಗೂ ಅಪ್ಪಣೆಯೊಂದಿಗೆ ಆರಂಭಿಸ್ತಾ ಇದ್ದೀನಿ. ಈಗ ನನ್ನ ಕಾರ್ಯಕ್ರಮ ಆರಂಭಿಸೋದನ್ನ ಮುಂಚೆ ನನಗೆ ನಾನೇನಾದ್ರೂ ಶುರು ಮಾಡೋಕ್ಕಿಂತ ಮುಂಚೆ ನಮ್ಮ ಇಟ್ಸ್ ನಾಟ್ ಎ ಒನ್ ಸೈಡ್ ಟ್ರೈನಿಂಗ್ ಪ್ರೋಗ್ರಾಮ್. ಯಾಕಂತ ಹೇಳಿದ್ರೆ ನಾನು ಯಾವತ್ತೂ ಒನ್ ಸೈಡ್ ಟ್ರೈನಿಂಗ್ ಪ್ರೋಗ್ರಾಮ್ ಮಾಡೋದ್ರಲ್ಲಿ ಇಷ್ಟಪಡೋದಿಲ್ಲ. ಆದ್ರಿಂದ ಫಸ್ಟ್ ನಾನು ಒಂದಿಷ್ಟು ಆಡಿಯನ್ಸ್ ಪೋಲ್ ಬಗ್ಗೆ ಮಾತಾಡೋಣ. ಈಗ ನಾನು ಪ್ರೋಗ್ರಾಮ್ ನಡೆಸ್ಕೊಡ್ತಾ ಇರೋ ಹೋಸ್ಟ್ ಅವ್ರ ಹತ್ರ ನಾನೊಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ನೋಡೋಣ, ವಿಲ್ ಪವರ್ ಅನ್ನೋದ್ರ ಬಗ್ಗೆ ನಮ್ಮ ಆಡಿಯನ್ಸ್ ಅಲ್ಲಿ ಏನು ಆಲೋಚನೆ ಇದೆ. ಅದಾದ್ಮೇಲೆ ಬೇರೆ ಒಂದು ಕ್ವಶನ್ಗಳನ್ನು ಕೇಳ್ಕೊಂಡು ಮತ್ತೆ ನಾನು ವಿಚಾರಕ್ಕೆ ಬರ್ತೀನಿ. ಹೇಗೆ ಅವರ ಬಗ್ಗೆ ಏನ್ ಅನಿಸಿಕೆ ಇದೆ ಅವರಿಗೆ, ವಿಲ್ ಪವರ್ ಅಂದ್ರೆ ಏನ್ ಅನ್ಸುತ್ತೆ ಅನ್ನೋದನ್ನ ಯಾರಿಗಾದ್ರೂ 1 or 2 ಪೀಪಲ್ ಅವ್ರಿಗೆ ಏನಿದೆ ಅದ್ರ ಬಗ್ಗೆ ಐಡಿಯಾ ಅನ್ನೋದನ್ನ ಕ್ಯಾನ್ ಎನಿಬಡಿ ಶೇರ್? 1 or 2-3 ಪೀಪಲ್ ಆರ್ ವಿಲ್ ಪವರ್ ಅಂದ್ರೆ ಏನ್ ಅನ್ಸುತ್ತೆ ನಿಮ್ಗೆ? ವಾಟ್ ಇಸ್ ವಿಲ್ ಪವರ್? ಮಧುಶ್ರೀ ಉಳಿದವರು ಯಾರು ರೆಸ್ಪಾಂಡ್ ಮಾಡ್ಬೋದಲ್ಲ ಪ್ರೋಗ್ರಾಮ್ ಇಂದ? ಸರ್, ಸ್ಟೇಜ್ ಮೇಲೆ ಅವ್ರಿಗೆ ಅಲೋ ಮಾಡ್ಬೇಕಾಗುತ್ತೆ ಸರ್. ಅವರು ಚಾಟ್ ಬಾಕ್ಸ್ ಅಲ್ಲಿ ತಮ್ಮ ಒಪಿನಿಯನ್ ಅನ್ನ ಶೇರ್ ಮಾಡಬಹುದು. ವೆರಿ ಗುಡ್. ಅದು ಮಾಡೋ ಮೂಲಕ ನೀವು ನಾನು ಚಾಟ್ ಬಾಕ್ಸ್ ಅನ್ನ ರೀಡ್ ಮಾಡ್ತೀನಿ. ನಿಮ್ಮ ಚಾಟ್ ಬಾಕ್ಸ್ ಅಲ್ಲಿ ನೀವು ಮೆಸೇಜ್ ಅನ್ನು ಟೈಪ್ ಮಾಡಿ. ನಿಮ್ಗೆ ವಿಲ್ ಪವರ್ ಅಂದ್ರೆ ಏನ್ ಅನ್ಸುತ್ತೆ? ವಾಟ್ ಇಸ್ ವಿಲ್ ಪವರ್? ಸೊ ನಾನು ನಿಮ್ಮ ಹತ್ರ 30 seconds ಟೈಮ್ ಕೊಡ್ತೀನಿ. ನೀವು ಎಲ್ಲ ಗುಡ್ ಈವ್ನಿಂಗ್ ಟು ಆಲ್ ಏನೇನು ಮೆಸೇಜ್ ಮಾಡ್ತಾ ಇದ್ದೀರಾ ಅದ್ರ ಬದಲಿಗೆ ನನ್ನ ಈ ಸಿಂಪಲ್ ಕ್ವಶನ್, ವಾಟ್ ಯು ಫೀಲ್ ಅಬೌಟ್ ವಿಲ್ ಪವರ್? ವಿಲ್ ಪವರ್ ಅಂದ್ರೆ ಏನು? ಚಂದ್ರಶೇಖರ್ ಬೆನ್ನೂರ್, ಜೀವನದಲ್ಲಿ ಏನೇ ಬಂದರೂ ಧೈರ್ಯದಿಂದ ಎದುರಿಸುವುದು ಅದು ವಿಲ್ ಪವರ್. ಓಕೆ. ಗಣೇಶ್ ಪಾಟೀಲ್, ಮೆಂಟಲ್ ಪವರ್. ನೋಡ ನಿಮ್ಗೆ ಏನು ಅನ್ಸುತ್ತೆ? ವೆರಿ ಗುಡ್. ಕಾನ್ಫಿಡೆನ್ಸ್. ಓಕೆ. ಮಹಂತೇಶ್ ಪಾಟೀಲ್, ಕಾನ್ಫಿಡೆನ್ಸ್. ಓಕೆ. ಬಿಜೆ ಕುಲಕರ್ಣಿ, ಇಟ್ ಇಸ್ ಸೆಲ್ಫ್ ಕಾನ್ಫಿಡೆನ್ಸ್. ಓಕೆ. ಜಿ ಪಾಟೀಲ್, ಇಟ್ ಇಸ್ ಇಚ್ಛಾಶಕ್ತಿ. ಕರೆಕ್ಟ್. ಕನ್ನಡ ಶಬ್ದದಲ್ಲಿ ಇಚ್ಛಾಶಕ್ತಿ ಅಂತ ಕರಿತೀವಿ. ಕರೆಕ್ಟ್. ನಾನು ಕೇಳ್ತಾ ಇರೋದು ನಿಮ್ಗೆ ಅದ್ರ ಬಗ್ಗೆ ಏನ್ ಅನ್ಸುತ್ತೆ, ಅಥವಾ ನಿಮ್ಮ ಅದರದ್ದು ಡೆಫಿನೇಷನ್ ಏನು, ಅಥವಾ ನಿಮ್ಮ ಡೆಫಿನೇಷನ್ ಏನು ಅಂತ ನಾನು ಕೇಳ್ತೇನೆ. ಎಬಿಲಿಟಿ ಟು ಕಂಟ್ರೋಲ್ ಯುವರ್ ಸೆಲ್ಫ್, ಕಂಟ್ರೋಲ್ ಟು ಡೂ ಎನಿಥಿಂಗ್, ಮನೋಬಲ. ವೆರಿ ಗುಡ್. ಸೆಲ್ಫ್ ಕಂಟ್ರೋಲ್. ಫ್ಯಾಂಟಾಸ್ಟಿಕ್. ಗುಡ್. ಇನ್ನು ಯಾರಾದ್ರೂ ಒಂದು 10 seconds ಟೈಮ್ ಕೊಡ್ತೀನಿ. ಇನ್ನು ಯಾರಾದ್ರೂ ಲಾಸ್ಟ್ ಮೂಮೆಂಟ್ಗೆ ಆನ್ಸರ್ ಕೊಡೋರಿದ್ರೆ ಯು ಕ್ಯಾನ್ ಆನ್ಸರ್. ವಾಟ್ ಈಸ್ ದಿಸ್ ವಿಲ್ ಪವರ್ ಇಸ್ ಕಾಲ್ಡ್? ವಿಲ್ ಪವರ್ ಅಂದ್ರೆ ಏನು? ಓಕೆ. ಸಂಕಲ್ಪ ಶಕ್ತಿ. ವೆರಿ ಗುಡ್. ಸಾಧಿಸುವ ಛಲ. ಓಕೆ. ಗುಡ್. ನಮ್ಮ ಬಗ್ಗೆ ನಮಗಿರುವ ನಂಬಿಕೆ. ಗುಡ್. ಸೂಪರ್. ಫ್ಯಾಂಟಾಸ್ಟಿಕ್. ಓಕೆ. ಬ್ಯೂಟಿಫುಲ್. ಇನ್ಯಾರ ಆನ್ಸರ್? ಟ್ರೈನಿಂಗ್ ಟು ಸಬ್ಕಾನ್ಶಿಯಸ್ ಮೈಂಡ್. ಫ್ಯಾಂಟಾಸ್ಟಿಕ್. ವೆರಿ ಗುಡ್. ಕವಿಸಿದ್ದಪ್ಪ, ವೆರಿ ಗುಡ್. ಶಾರುಖ್, ಎಬಿಲಿಟಿ ಟು ಸಮಥಿಂಗ್ ಡಿಫಿಕಲ್ಟ್. ಎಬಿಲಿಟಿ ಟು ಡೂ ಸಮಥಿಂಗ್ ಡಿಫಿಕಲ್ಟ್. ವೆರಿ ಗುಡ್. ಎಬಿಲಿಟಿ ಟು ಕಂಟ್ರೋಲ್ ದ ಸಿಚುವೇಶನ್ಸ್ ಅಂಡ್ ಟೇಕಿಂಗ್ ಅಪ್ರೋಪ್ರಿಯೇಟ್ ಆಕ್ಷನ್ ಟುವರ್ಡ್ಸ್ ಇಟ್. ವೆರಿ ಗುಡ್. Fantastic. Good involvement. 10-12 people answered very beautifully. Very good. Okay. The last chat box I'll read. It is called strong determination. Very good. Fantastic. ನೀವೆಲ್ಲ ಏನ್ ಕೊಟ್ಟಿದ್ದೀರಾ ಇವೆಲ್ಲ ಒಂದು ಇಂಗ್ಲಿಷ್ ಪದದ ಅರ್ಥ ಅಷ್ಟೇ ಕೊಟ್ಟಿದ್ದೀರಿ. ಕೆಪಾಸಿಟಿ ಅದೇ ವಾಟ್ ಎವರ್. ಈಗ ನಿಮ್ಗೆ ಇನ್ನೊಂದು ಕ್ವಶನ್ ಅಲ್ಲಿ ಸ್ವಲ್ಪ ಟ್ವಿಸ್ಟ್, ಸ್ವಲ್ಪ ಕ್ಲೂ ಕೊಡ್ತೀನಿ. ನಿಮ್ಗೆ ಯಾರಿಗಾದ್ರೂ
ಈ ಇಮೋಷನಲ್ ಇಂಟೆಲಿಜೆನ್ಸ್ ಅಂತ ಕೇಳಿರ್ತೀವಿ ಎಲ್ಲರೂ. ಈ IQ, ಇಂಟೆಲಿಜೆಂಟ್ ಕೋಶೆಂಟ್, ಅದು ಇಮೋಷನಲ್ ಇಂಟೆಲಿಜೆನ್ಸ್ ಅಂತ ಕೇಳಿರ್ತೀವಿ. ವಾಟ್ ಇಸ್ ಇಮೋಷನಲ್ ಇಂಟೆಲಿಜೆನ್ಸ್? ಚಾಟ್ ಬಾಕ್ಸ್ ಪ್ಲೀಸ್. ವಾಟ್ ಇಸ್ ಯುವರ್ ಒಪಿನಿಯನ್, ಡೆಫಿನಿಷನ್? ಟ್ರೈ ಟು ಗಿವ್ ಸಮ್ ಇನ್ಸೈಟ್. ನಿಮ್ಮ ಆಲೋಚನೆಯನ್ನ ಬಳಕೆ ಮಾಡಿ ಅಥವಾ ನಿಮ್ಮ ಇಂಟೆಲಿಜೆನ್ಸ್ ಅನ್ನು ಬಳಕೆ ಮಾಡಿ ಅದಕ್ಕೆ ಕನ್ನಡ ಶಬ್ದನ ತರಬೇಡಿ. ನಿಮ್ಗೇನಾದ್ರೂ ಅದಕ್ಕೆ ಏನಂತ ಎಲಾಬ್ರೇಟ್ ಮಾಡಕ್ಕಾಗುತ್ತೆ ಹಾಗೆ ಹೇಳಿ. ನಮ್ಮ ಇಂದಿನ ಇನ್ನೊಬ್ರು ಅತಿಥಿ ಆಗಿರುವಂತಹ ಶ್ರೀನಿವಾಸ್ ಉದ್ದಾರ್ ಅವರು ಕೂಡ ನನಗೆ ಸ್ಕ್ರೀನಲ್ಲಿ ಕಾಣ್ತಿದ್ದಾರೆ. ಸೊ ಅವ್ರಿಗೆ ಕೂಡ ನನ್ನ ಹೃದಯಾಂತರದ ಅಭಿನಂದನೆ ಹಾಗೂ ನಮಸ್ಕಾರಗಳನ್ನ ತಿಳಿಸ್ತೇನೆ. ರಾಜೇಶ್ ಹಿರೇಮಠ ಅವರು ಈಗ ಕಾಣ್ತಿದ್ದಾರೆ ಸ್ಕ್ರೀನಲ್ಲಿ, ನಂಗೆ ಎಷ್ಟು ಕಾಣಿಸ್ತಾ ಇರಲಿಲ್ಲ. ಅವ್ರಿಗೆ ಕೂಡ ನನ್ನ ಹೃದಯಾಂತರದ ಅಭಿನಂದನೆ ಹಾಗೂ ಸ್ವಾಗತವನ್ನು ಕೋರ್ತೀನಿ. ವಾಟ್ ಈಸ್ ಇಮೋಷನಲ್ ಇಂಟೆಲಿಜೆನ್ಸ್? ನಿಮ್ಗೆ ಇಮೋಷನಲ್ ಇಂಟೆಲಿಜೆನ್ಸ್ ಅಂತ ಏನು? ನಾವು ತುಂಬಾ ಕಡೆ ಇವತ್ತಿನ ಕಾಲದಲ್ಲಿ ಬಹಳ ಅರ್ಥಗರ್ಭಿತವಾಗಿ ಎಲ್ಲ ಕಡೆ ಓಡಾಡುವಂತ ಶಬ್ದ ಇಮೋಷನಲ್ ಇಂಟೆಲಿಜೆನ್ಸ್ ಅಂದ್ರೆ ವಾಟ್ ಇಸ್ ದಟ್ ಆಲ್ ಅಬೌಟ್? ಓಕೆ, ಇಮೋಷನಲ್ ಇಂಟೆಲಿಜೆನ್ಸ್ ಯಾರದು ಆನ್ಸರ್ ಬರ್ತಲ್ಲ. ಯಾಕಂತ ಹೇಳಿದ್ರೆ ವಿಲ್ ಪವರ್ ಅಂದಕ್ಕೆ ತುಂಬಾ ಸುಲಭವಾಗಿ ನಾವು ಕನ್ನಡ ಪದಗಳನ್ನು ಬಳಕೆ ಮಾಡಿದ್ವಿ. ಆದ್ರೆ ಇಮೋಷನಲ್ ಇಂಟೆಲಿಜೆನ್ಸ್, EQ, ಇಮೋಷನಲ್ ಕೋಶೆಂಟ್ ಟು ಅಂಡರ್ಸ್ಟ್ಯಾಂಡ್ ದ ಹ್ಯೂಮನ್ ಇಮೋಷನ್ಸ್ ಅಂಡ್ ಹ್ಯಾವಿಂಗ್ ಎಬಿಲಿಟಿ ಟು ಕಂಟ್ರೋಲ್ ದ ಇಮೋಷನ್ಸ್. ವೆರಿ ಗುಡ್. ಲುಕ್ಸ್ ಲೈಕ್ ಎ ಗೂಗಲ್ ಆನ್ಸರ್. ಲೆಟ್ ಇಟ್ ಬಿ. ಓಕೆ, ಗೂಗಲ್ ಆನ್ಸರ್ ತರ ಕಾಣಿಸ್ತಿದೆ. ಲೆಟ್ ಇಟ್ ಬಿ. ಓಕೆ. Responding to situations appropriately. Oh, good. This is very nice. Manage the emotions in a positive way to free from stress. Okay, fantastic. ತಾಳ್ಮೆಯಿಂದ ವರ್ತಿಸುವುದು. Simple. Very good. Fantastic. Anybody emotional intelligence? Anybody would like to add something? Sir, it's like emotional intelligence. Myself, sir, that EQ is to understand human emotions and having ability to control the emotions. Very nice, very nice. Like it's like inner engineering. Means as a human being, he need to understand his emotions and other emotions, and accordingly he has to behave and manage the emotions. I feel, sir. ಸದ್ಗುರು ಅವರ ಶಿಷ್ಯಂದ್ರು ಮಾತಾಡಿದಾಗ ಉಂಟು ಅನ್ಸುತ್ತೆ ನನಗೆ ಹಾಗೆ ಇರಬಹುದು ಅಂತ. ಸೊ ಯು ಫಾಲೋ ಮಚ್ ಆನ್ ದ ಸದ್ಗುರು. Some extent, sir. Very good, very good. Fantastic. Answers can make out. Fantastic. Okay, responding to situations capacity, manage emotions in positive way to free from stress and ತಾಳ್ಮೆಯಿಂದ ವರ್ತಿಸುವುದು. Okay, let us stop here and focus on first subject, that is called will power. ಈ will power ಅನ್ನೋದ್ರ ಬಗ್ಗೆ ಈಗ ಕೇಳಿಸ್ಕೊಳ್ಳೋಣ. ಮತ್ತೆ ನಾನು ಅಗೈನ್ ನಿಮ್ಮ ಹತ್ರ ಇನ್ನೊಂದ್ಸಲ ಪೋಲ್ ಬರ್ತೀನಿ, ಇನ್ನೊಂದ್ಸಲ ನಿಮ್ಗೆ ಕ್ವಶನ್ ಕೇಳ್ತೀನಿ. ಯಾಕಂದ್ರೆ ಇನ್ವಾಲ್ವ್ಮೆಂಟ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್ ಹಿಯರ್. ಸೊ ಆದ್ರಿಂದ ಮೊದಲನೇ ವಿಷಯ ಬಂದ್ಬಿಟ್ಟು ವಿಲ್ ಪವರ್. ಇದಕ್ಕೆ ಕನ್ನಡದಲ್ಲಿ ಇಚ್ಛಾಶಕ್ತಿ ಅಂತ ಕರೀತಾರೆ. ಮೊದಲದಾಗಿ ಈ ಇಚ್ಛಾಶಕ್ತಿ ಅಂತ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಮನುಷ್ಯನ ಪರ್ಸನಾಲಿಟಿ, ಎ ಹ್ಯೂಮನ್ ಪರ್ಸನಾಲಿಟಿ ಇಸ್ ಎಂಬೈಡೆಡ್ ವಿತ್ 5 ಪರ್ಸನಾಲಿಟಿ. ಒಬ್ಬ ವ್ಯಕ್ತಿಯ ಒಳಗಡೆ, ವ್ಯಕ್ತಿತ್ವ ಒಳಗಡೆ ಆಂತರಿಕವಾಗಿ 5 ವ್ಯಕ್ತಿತ್ವವನ್ನು ವ್ಯಕ್ತಿ ಹೊಂದಿರ್ತಾನೆ. ಮೊದಲನೇದಾಗಿ ದೈಹಿಕ ವ್ಯಕ್ತಿತ್ವ, ಎರಡನೇದು ಮಾನಸಿಕ ವ್ಯಕ್ತಿತ್ವ, ಮೂರನೇದು ಬೌದ್ಧಿಕ ವ್ಯಕ್ತಿತ್ವ, ನಾಲ್ಕನೇದು ಭಾವನಾತ್ಮಕ ವ್ಯಕ್ತಿತ್ವ, ಐದನೇದು ಆಧ್ಯಾತ್ಮಿಕ ವ್ಯಕ್ತಿತ್ವ. ಫಿಸಿಕಲ್, ಮೆಂಟಲ್, ಇಂಟೆಲೆಕ್ಚುಯಲ್, ಎಮೋಷನಲ್ ಅಂಡ್ ಸ್ಪಿರಿಚುವಲ್. These are the 5 personalities embodied in one personality called human personality. ಇದ್ರ ಬಗ್ಗೆ ಸಣ್ಣ ಡೆಫಿನೇಷನ್ ಕೊಡೋಕೆ ಹೋಗೋಣ. ಫಿಸಿಕಲ್ ಪರ್ಸನಾಲಿಟಿ ನಮಗೆ ನೋಡೋಕೆ ಕಾಣಿಸುತ್ತೆ ದೈಹಿಕ ಶಕ್ತಿ, ವಿಚ್ ಕನ್ಸ್ಯೂಮ್ಸ್ ವಾಟರ್, ದೇಹಕ್ಕೆ ಬೇಕಾದಂತಹ ಗಾಳಿ, ನೀರು, ಆಹಾರವನ್ನು ಸೇರಿಸಿಕೊಂಡು ದೇಹ ನಮಗೆ ಪರ್ಫಾರ್ಮ್ ಮಾಡ್ತದೆ. ಇದು ದೈಹಿಕ ವ್ಯಕ್ತಿತ್ವ ನಮಗೆ ಕಾಣಿಸುತ್ತೆ, ಫಿಸಿಕಲ್ ಪವರ್. ಬಟ್ ಇಟ್ ಹ್ಯಾಸ್ ಗಾಟ್ ಸಮ್ ಲಿಮಿಟೇಷನ್ಸ್. ಇದಕ್ಕೆ ಆದ ಲಿಮಿಟೇಷನ್ ಇದೆ. ನೀವು ಹೆಚ್ಚಂದ್ರೆ ನಿಮ್ಮ ಕೈಲಿ 80 kg ಎತ್ತಬಹುದು, ಅಥವಾ ತುಂಬಾ ಶಕ್ತಿವಂತರಾದ್ರೆ 100 kg ಎತ್ತಬಹುದು. 500 kg ಅಂತೂ ಎತ್ತಕ್ಕಾಗಲ್ಲ. ಸೊ ದಟ್ ಹ್ಯಾಸ್ ಲೆಫ್ಟ್ ಲಿಮಿಟೇಷನ್ಸ್. ನೀವು ಮಲಗದೆ ಇರಕ್ಕಾಗಲ್ಲ, ಊಟ ಮಾಡದೆ ಇರಕ್ಕಾಗಲ್ಲ, ಗಾಳಿ ಸೇವಿಸದೆ ಇರಕ್ಕಾಗಲ್ಲ. ಇಟ್ ಹ್ಯಾಸ್ ಗಾಟ್ ಆಲ್ ದ ಲಿಮಿಟೇಷನ್ಸ್.
ಅದು ನಿಮ್ಮ ಬಾಡಿ ಪರ್ಫಾರ್ಮ್ ಮಾಡ್ತಾ ಇರೋದು ಸುಮಾರು 17 ಡಿಗ್ರಿ ಟೆಂಪರೇಚರ್ ಇಂದ ಬಿಲೋ 40 ಡಿಗ್ರಿ ಟೆಂಪರೇಚರ್ ಒಳಗೆ, ಅಥವಾ ನೀವು ಉತ್ತರ ಕನ್ನಡದಲ್ಲಿ ಒಂದು 45 ಡಿಗ್ರಿ ಟೆಂಪರೇಚರ್ ಒಳಗಡೆ ನಿಮ್ಮ ಬಾಡಿ ಪರ್ಫಾರ್ಮೆನ್ಸ್. ಬಿಯಾಂಡ್ ದಟ್ ಯುವರ್ ಬಾಡಿ ಸ್ಟಾರ್ಟ್ ಡಿಮಿನಿಶಿಂಗ್ ಆರ್ ಇಟ್ ವೋಂಟ್ ಪರ್ಫಾರ್ಮ್. ಎರಡನೇ ಪರ್ಸನಾಲಿಟಿ ಬಂದು ಮೆಂಟಲ್ ಪರ್ಸನಾಲಿಟಿ. ಮೆಂಟಲ್ ಪರ್ಸನಾಲಿಟಿ ಡೀಲ್ಸ್ ವಿತ್ ದ ನಾಲೆಜ್. ಫ್ರಮ್ ಮಗುವಾಗಿಂದ ಹಿಡಿದು ಇಲ್ಲಿ ತನಕ ನಮ್ಮ ಸಂಪೂರ್ಣವಾಗಿ ನಾಲೆಜ್ ಅನ್ನು ಅಕ್ಯುಮುಲೇಟ್ ಮಾಡುತ್ತೆ. ಪೆನ್ ಅಂದ್ರೆ ಏನು, ಬುಕ್ ಅಂದ್ರೆ ಏನು, ವಾತಾವರಣ ಅಂದ್ರೇನು, ನೀರ್ ಅಂದ್ರೇನು, ಗಾಳಿ ಅಂದ್ರೇನು, ಅದೆಲ್ಲ ಅಲ್ಲಿಂದ ಶುರುವಾದಂಥದ್ದು ಅಕ್ಯುಮುಲೇಷನ್ ಆಫ್ ನಾಲೆಜ್. ಇದಕ್ಕೆ ಹೇಳೋದು ಜ್ಞಾನ ಭಂಡಾರ. ಅದನ್ನ ಇಟ್ಕೊಳ್ಳುತ್ತೆ. ಇಟ್ಸ್ ಎ ಕೈಂಡ್ ಆಫ್ ಮೆಮೊರಿ ಸ್ಕ್ರೀನ್ ದಟ್ ಇಸ್ ಕಾಲ್ಡ್ ಮೆಂಟಲ್ ಸ್ಕ್ರೀನ್ ಆರ್ ಮೆಂಟಲ್ ಪರ್ಸನಾಲಿಟಿ. ಮೂರನೇ ಪರ್ಸನಾಲಿಟಿ ನಾವು ಮಾತಾಡಬೇಕಾಗಿದೆ, ವೆರಿ ಇಂಪಾರ್ಟೆಂಟ್, ಇಂಟೆಲೆಕ್ಚುಯಲ್ ಪರ್ಸನಾಲಿಟಿ. ಇದು ಪ್ರಾಣಿ ಸಂಕುಲಗಳಲ್ಲಿ ಯಾವ ಪ್ರಾಣಿಗಳು ಇದಿಲ್ಲ. ಇದಕ್ಕೆ ಹೇಳೋದು ನಾವು ರ್ಯಾಷನಲ್ ಇನ್ ಥಿಂಕಿಂಗ್, ಅಥವಾ ಇದಕ್ಕೆ ನಾವು ಹೇಳೋದು ಇಂಟೆಲಿಜೆನ್ಸ್, ಅಥವಾ ಇದಕ್ಕೆ ಹೇಳೋದು ಬುದ್ಧಿಶಕ್ತಿ. ಈ ಬುದ್ಧಿಶಕ್ತಿ ಅನ್ನೋದು ನಾವು ಹುಟ್ಟಿದಾಗಿಂದ ಬಂದಂತಹ ಗುಣ ಅಲ್ಲ, ಹುಟ್ಟಿದಾಗಿಂದ ಬಂದಂತಹ ವ್ಯಕ್ತಿತ್ವ ಅಲ್ಲ. ಇದು ಕಾಲಕ್ರಮೇಣ ಇಟ್ಸ್ ಎ ಬಾರೋಡ್ ಟ್ರೈಟ್. ಇದು ಒಂದು ಏನಂತ ಹೇಳಿದ್ರೆ, ನಾವು ಸಮಯ ಕಳೆದಂತೆ ಅಥವಾ ನಮಗೆ ವರ್ಷಗಳು ಮರಳಿದಂತೆ ನಮ್ಮ ಟೈಮ್ ಫ್ರೇಮ್ ಜಾಸ್ತಿ ಆದಾಗೆ ಅದು ನಮ್ಮಲ್ಲಿ ನಾವು ಅದನ್ನ ಗ್ರಹಿಸಿಕೊಂಡು ಬೆಳೆಸ್ತಿರುವಂಥದ್ದು, ಅಥವಾ ನಾವು ಕಲ್ತ್ಕೊಂಡಿರೋದು ಫ್ರಮ್ ಮೈ ಟೀಚರ್ಸ್, ಫ್ರಮ್ ಅವರ್ ಆನ್ಸಿಸ್ಟರ್ಸ್, ಫ್ರಮ್ ಅವರ್ ಫಾದರ್, ಫಾರ್ ಅವರ್ ಮದರ್. ಈ ರೀತಿ ಸೊಸೈಟಿ ಈ ರೀತಿಯಿಂದ ಬೆಳೆದದ್ದೇ ಇಂಟೆಲೆಕ್ಚುವಲ್, ಅಥವಾ ಇದಕ್ಕೆ ನಾವು ಹೇಳುದು ಬುದ್ಧಿಶಕ್ತಿ, ಅಥವಾ ಇದಕ್ಕೆ ನಾವು ಹೇಳುದು ಬೌದ್ಧಿಕ. ಇದರ ಗುಣ ಏನ್ ಕೇಳಿದ್ರೆ, ಇದು ಆಮೇಲೆ ಬಂದಂತ ಬಾರೋಡ್ ಟ್ರೈಟ್. ಇದು ಮೂರನೇ ವ್ಯಕ್ತಿತ್ವ. ನಾಲ್ಕನೇ ವ್ಯಕ್ತಿತ್ವ ಯಾವುದು ಅಂತ ಹೇಳಿದ್ರೆ ಇಮೋಷನಲ್ ಪರ್ಸನಾಲಿಟಿ. ಇಮೋಷನಲ್ ಪರ್ಸನಾಲಿಟಿ ಅಂತ ಹೇಳಿದ್ರೆ ಏನು? ಇಮೋಷನಲ್ ಪರ್ಸನಾಲಿಟಿ ಅಂತ ಹೇಳಿದ್ರೆ ಇದು ಹುಟ್ಟಿದಾಗಿಂದ ಮನುಷ್ಯನಲ್ಲಿರುವಂತಹ ಗುಣ. ಇದು ಎಲ್ಲಾ ಪ್ರಾಣಿಗಳಲ್ಲಿ ಸರ್ವೇ ಸಾಮಾನ್ಯವಾಗಿರುವಂತಹ ಗುಣ. ಇದರ ಗುಣ ಯಾವುದು ಅಂತ ಹೇಳಿದ್ರೆ ಇಟ್ ಡೀಲ್ಸ್ ವಿತ್ ಪೇನ್ ಅಂಡ್ ಪ್ಲೆಜರ್. ಅಂತ ಹೇಳಿದ್ರೆ ನೋವು ಮತ್ತು ನಲಿವು, ಸುಖ ಮತ್ತು ದುಃಖ, ಇದರ ಮೇಲೆ ತುಂಬಾ ಇದರ ಮೂಲವನ್ನು ಇಟ್ಟುಕೊಂಡು ಕೆಲಸ ಮಾಡುವಂಥದ್ದು ಇಮೋಷನಲ್ ಪರ್ಸನಾಲಿಟಿ. ಕೊನೆಯದಾಗಿ ಬಂದ್ಬಿಟ್ಟು ಸ್ಪಿರಿಚುವಲ್ ಪರ್ಸನಾಲಿಟಿ. ಸೊ ಈ ಸ್ಪಿರಿಚುವಲ್ ಪರ್ಸನಾಲಿಟಿ ಡೀಲ್ಸ್ ವಿತ್ ಮೋರ್ ಅಬೌಟ್ ಪೀಸ್ ಅಂಡ್ ಹ್ಯಾಪಿನೆಸ್. ಈಗ ನಮ್ಮ ಇವತ್ತು ಇಚ್ಛಾಶಕ್ತಿ ಅಂದ್ರೆ ಏನು ಅನ್ನೋದಕ್ಕೆ ನನಗೆ ತುಂಬಾ ಇಷ್ಟವಾದಂತ ಒಂದು ಇನ್ಸಿಡೆಂಟ್ ಹೇಳ್ತೀನಿ. ಇಟ್ಸ್ ರಿಯಲ್ ಲೈಫ್ ಇನ್ಸಿಡೆಂಟ್. ಒಬ್ರು ಗಾಡ್ಮ್ಯಾನ್ ಅನ್ನುವಂತ ಒಬ್ರು, ವಿಲಿಯಂ ಗಾಡ್ಮ್ಯಾನ್ ಅನ್ನುವಂತ ಒಬ್ರು ಪೈಲಟ್ ಇರ್ತಾರೆ. ಪೈಲಟ್ ಕಮರ್ಷಿಯಲ್ ಫ್ಲೈಟ್ ಗಳನ್ನ ಹಾರಿಸ್ತಾ ಇರ್ತಾರೆ, ಲೀಡ್ ಮಾಡ್ತಾ ಇರ್ತಾರೆ. ಒಂದ್ ದಿವಸ ಏರ್ ಅಲ್ಲಿ ಫ್ಲೈಟ್ ಬ್ಲಾಸ್ಟ್ ಆಗುತ್ತೆ. ಲಕ್ಕಿಲಿ ಅವರು ಕಾಕ್ಪಿಟ್ ಇಂದ ಹೊರಗಡೆ ಥ್ರೋ ಆಗ್ತಾರೆ. ಸೊ ಪ್ಯಾರಾಚೂಟ್ ಹಾಕೊಂಡಿರ್ತಾರೆ, ಕೆಳಗಡೆ ಬೀಳ್ತಾರೆ. ಬಿದ್ದಾಗ ಏನಾಗುತ್ತೆ, ಲಾಸ್ಟ್ ಮೂಮೆಂಟ್ ವರೆಗೂ ಪ್ಯಾರಾಚೂಟ್ ಕಟ್ ಆಗುತ್ತೆ. ಯಾಕಂತ ಹೇಳಿದ್ರೆ ಆ ಬ್ಲಾಸ್ಟ್ ಇಂದಾಗಿ ಕೆಲವು ಹಗ್ಗಗಳು ಕಟ್ ಆಗಿರ್ತವೆ. ಸೊ ತುಂಬಾ ಎತ್ತರದಿಂದ ಕೆಳಗಡೆ ಬೀಳ್ತಾರೆ. ಆ ಗಾಳಿನ ಗೊತ್ತಿರ್ಬೋದು ನಿಮ್ಗೆ ಎಷ್ಟು ಫೋರ್ಸ್ ಇಂದ ಬರ್ತದಂತ. ಸೊ ಬಂದು ಬಿದ್ದ ತಕ್ಷಣ ಅವರಿಗೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡ್ತಾರೆ. ನೋಡಿದ್ರೆ ವ್ಯಕ್ತಿ ಜೀವ ಒಂದಿದೆ ಬಿಟ್ರೆ ಆ ವ್ಯಕ್ತಿಯಲ್ಲಿ ಬೇರೆ ಏನು ಇರೋದಿಲ್ಲ. ಆ ಒಂದು ಆರ್ಥೋಪೆಡಿಕ್ಸ್, ಆ ಮೂಳೆ ತಜ್ಞರು ಬಂದು ಚೆಕ್ ಮಾಡಿದ್ರೆ ದೇಹದಲ್ಲಿ 32 ಮೂಳೆಗಳು ಮುರಿದೋಗಿರ್ತವೆ. 32 ಬೋನ್ಸ್ ಹ್ಯಾವ್ ಬೀನ್ ಬ್ರೋಕನ್. ಈಗ ಆ ವ್ಯಕ್ತಿಗೆ ಏನು ಕೇಳಿಸುತ್ತೆ, ಕಿವಿ ಫಸ್ಟ್ ಕ್ಲಾಸ್ ಆಗಿ ಕೇಳಿಸುತ್ತೆ, ಮಾತಾಡಕ್ಕಾಗಲ್ಲ, ಎಲ್ಲಾ ಬೋನ್ ಬ್ರೇಕ್ ಆಗಿದೆ. ಸೊ ವೆಂಟಿಲೇಟರ್ ಇದ್ದಾರೆ, ಕಣ್ಣು ಮಾತ್ರ ಕರೆಕ್ಟ್ ಆಗಿ ಮೂವ್ಮೆಂಟ್ ಆಗ್ತಾರೆ. ಕಿವಿ ಕೇಳಿಸುತ್ತೆ, ಕಣ್ಣು ಮೂವ್ಮೆಂಟ್ ಇದೆ, ಬ್ರೈನ್ ಫಂಕ್ಷನಿಂಗ್ ಪರ್ಫೆಕ್ಟ್ ಆಗಿದೆ, ಇಲ್ಲಿಂದ ಕೆಳಗಡೆ ಎಲ್ಲಾ ಮೂಳೆಗಳು ಮುರಿದೋಗಿದೆ. ಆವಾಗ ಅವರಿಗೆ ಡಾಕ್ಟರ್ಸ್ ಡಿಸೈಡ್ ಮಾಡ್ತಾರೆ, ನೋ ದಿಸ್ patient cannot be survived. He will be survived like a vegetable on the table or a bed. ಅಂದ್ರೆ ಒಂದು ವೆಜಿಟೇಬಲ್ ತರ ಬದುಕಬೇಕು ಈ ವ್ಯಕ್ತಿ. ಯಾವುದೇ ತರ ಬೇರೆ ರೀತಿ ಲೈಫ್ ಅಲ್ಲಿ ಸರ್ವೈವ್ ಮಾಡಕ್ಕಾಗಲ್ಲ. ಈ ವ್ಯಕ್ತಿ ಎಷ್ಟು ದಿವಸ ಇರ್ತಾನೆ ಅಷ್ಟೇ ಒಳ್ಳೇದು. ಇಟ್ ಮೇ ಬಿ ಹ್ಯಾಪನ್ ಆನ್ ಮಂತ್ ಆಫ್ ಜಾನ್ವರಿ. ಆಗ
ಆ ವ್ಯಕ್ತಿ ಇದನ್ನೆಲ್ಲ ಕೇಳಿಸ್ಕೊಳ್ತಾನೆ. ಕೇಳಿಸ್ಕೊಂಡ ತಕ್ಷಣ ಅವರ ಕಣ್ಣಲ್ಲಿ ಅವರ ಐಬಾಲ್ ಹಿಂಗಿಂಗ್ ಕುಣಿಸ್ತಾರೆ. ಆವಾಗ ಅಲ್ಲಿರುವಂತ ಡಾಕ್ಟರ್ಸ್ ಮತ್ತೆ ನರ್ಸ್ಗೆ ದಿಸ್ ಪರ್ಸನ್ ವಾಂಟೆಡ್ ಟು ಟೆಲ್ ಸಮಥಿಂಗ್ ಅಂತ ಗೊತ್ತಾಗ್ಬಿಡುತ್ತೆ. ಕಣ್ಣಲ್ಲೇನೋ ಕೈ ಆಡ್ತಾ ಇಲ್ಲ, ಎಲ್ಲ ಬೋನ್ ಬ್ರೇಕ್ ಆಗಿದೆ, ಎಲ್ಲದು ವೆಂಟಿಲೇಟರ್ ಇದ್ದಾರೆ, ಬಟ್ ಹಿಸ್ ಐಸ್ ವರ್ ಶೇಕಿಂಗ್ ಅಂಡ್ ಟೆಲಿಂಗ್ ಸಮಥಿಂಗ್ ದಟ್ ಹಿ ವಾಂಟ್ ಟು ರಿವೀಲ್ ಸಮಥಿಂಗ್. ಕಣ್ಣುಗಳು ಏನೋ ಹೇಳ್ತದೆ, ಈ ವ್ಯಕ್ತಿ ಏನೋ ಹೇಳಕ್ ಬಯಸ್ತಾ ಇದ್ದಾನೆ. ಕೂಡ್ಲೆ ಹೆಂಗೆ ಹೇಳೋದು, ಬಾಯ್ ಆಗೋದಿಲ್ಲ, ಮೂಳೆ ಎಲ್ಲ ಬ್ರೇಕ್ ಆಗಿದೆ, ಮಾತಾಡಕ್ ಆಗಲ್ಲ, ನೋ ನಥಿಂಗ್. ಇಮಿಡಿಯೇಟ್ ಆಗಿ ಡಾಕ್ಟರ್ಸ್ ಏನ್ ಮಾಡ್ತಾರೆ, ಸೈಕಾಲಜಿಸ್ಟ್ ಅನ್ನು ಕರೆಸ್ಬಿಟ್ಟು ಈ ವ್ಯಕ್ತಿ ಏನ್ ಹೇಳ್ತಾರೆ ಫೈಂಡ್ ಔಟ್ ಮಾಡಿ ಅಂತ. ಬರೆಯಕ್ಕಾಗಲ್ಲ, ಹಿ ಕಾಂಟ್ ರೈಟ್. ಸೊ ಟೋಟಲಿ ಪ್ಯಾರಾಲಿಸಿಸ್ ತರ ಇದ್ದಾರೆ. ಆಗ ಒಂದು ABCD ಚಾರ್ಟ್ ತಗೊಂಡ್ಬರ್ತಾರೆ. ಬ್ಯೂಟಿಫುಲ್ ನೋಡಿ, ಸೈಕಾಲಜಿಸ್ಟ್ ಹೆಂಗ್ ಕೆಲಸ ಮಾಡ್ತಾರೆ, ಒಂದು ABCD ಚಾರ್ಟ್ ತಗೊಂಡ್ಬರ್ತಾರೆ. ಸಚ್ ಇಂಟ್ರೆಸ್ಟಿಂಗ್, ಕೇಳಿಸ್ಕೊಳ್ಳಿ. ABCD ಚಾರ್ಟ್ ತಗೊಂಡ್ಬಂದು ಎ ಅಂತ ತೋರಿಸ್ತಾರೆ. ಕಣ್ಣನ್ನ ಮುಚ್ಚಿದ್ರೆ ಎಸ್ ಅಂತ, ಕಣ್ಣನ್ನ ತೆರೆದ್ರೆ ನೋ ಅಂತ ಹೇಳಿದ್ರೆ ಎ ಅಂತ ಬಂದ್ರೆ ಕಣ್ಣು ಮುಚ್ಚಿದ್ರೆ ಹಾ ಈ ಶಬ್ದ ಈ ಆಲ್ಫಾಬೆಟ್ ಅನ್ನ ಆಡ್ ಮಾಡಿ ಅಂತ. ಹೀಗೆ ಒಂದೊಂದು ಆಲ್ಫಾಬೆಟ್ ಅನ್ನ ಆಡ್ ಮಾಡಿ 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 ಆ ವ್ಯಕ್ತಿದು ಒಂದು ಸೆಂಟೆನ್ಸ್ ರೆಡಿ ಆಗುತ್ತೆ. ಆ ಸೆಂಟೆನ್ಸ್ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಐ ವಿಲ್ ವಾಕ್ ಔಟ್ ಆಫ್ ದಿಸ್ ಹಾಸ್ಪಿಟಲ್ ಆನ್ 25th of December ಆನ್ ದ ಕ್ರಿಸ್ಮಸ್ ಡೇ ಬೈ ಮೈ ಓನ್. ವಾಟ್ ಅ ಸ್ಟೇಟ್ಮೆಂಟ್. ಕಣ್ಣಲ್ಲಿ ಕೊಟ್ಟಂತ ಸ್ಟೇಟ್ಮೆಂಟ್. ಸೈಕಾಲಜಿಸ್ಟ್ ಪ್ರಿಪೇರ್ ಮಾಡ್ತಾರೆ, ಹೌದಾ ಇದೇ ಸ್ಟೇಟ್ಮೆಂಟ್, ಯು ವುಡ್ ಲೈಕ್ ಟು ವಾಕ್ ಔಟ್ ಬೈ ಯುವರ್ ಓನ್, ದಿಸ್ ಇಸ್ ಯುವರ್ ಸ್ಟೇಟ್ಮೆಂಟ್ ಆನ್ ದ ಡೇ ಆಫ್ ಕ್ರಿಸ್ಮಸ್. ಎಸ್, ಅಷ್ಟೇ. ಅದನ್ನ ಬರೀತಾರೆ, ಅದನ್ನ ಹೋಗ್ತಾರೆ, ಮತ್ತೆ ಟ್ರೀಟ್ಮೆಂಟ್ ನಡೀತದೆ. ಡಾಕ್ಟರ್ ಹೇಳ್ತಾರೆ ಕಂಟಿನ್ಯೂ. ಅವ್ರೇನೋ ಸ್ಟೇಟ್ಮೆಂಟ್ ಕೊಡ್ಬೋದು, ಪೇಷಂಟ್ ಸ್ಟೇಟ್ಮೆಂಟ್, ಬಟ್ ವಿ ಕಾಂಟ್ ಗಿವ್ ಎನಿ ಗ್ಯಾರಂಟಿ. ಆ ಸ್ಟೇಟ್ಮೆಂಟ್ ಕೊಟ್ಟಂತ ವ್ಯಕ್ತಿ ಪ್ರತಿದಿನ ಮಲ್ಕೊಂಡಲ್ಲಿ ವೆಂಟಿಲೇಟರ್ ಅಲ್ಲಿ ಹಾಗೆ ಯಾವ ಸ್ಥಿತಿಲಿ ಇದ್ರೂ ಆ ಸ್ಥಿತಿಲಿ ಪ್ರಾಣಾಯಾಮ ಮಾಡಕ್ ಶುರು ಮಾಡ್ತಾರೆ. ಹಿ ಕಾಂಟ್ ಕ್ಲೋಸ್ ಇಸ್ ನಾಸ್ಟ್ರಲ್ಸ್. ಸೊ ಅವರಿಗೆ ವೆಂಟಿಲೇಟರ್ ಆನ್ ಇದೆ, ಆದ್ರೂ ವೆಂಟಿಲೇಟರ್ ನ ಏನ್ ಮಾಡ್ತಾರೆ ಅಂದ್ರೆ ಗಂಟ್ಲ ಒಳಗಡೆ ಅವರೇ ಕ್ಲೋಸ್ ಮಾಡ್ಕೊಂಡು ವೆಂಟಿಲೇಟರ್ ಸ್ಟಾಪ್ ಮಾಡೋದು ಮತ್ತೆ ಸ್ಟಾರ್ಟ್ ಮಾಡೋದು. ಹಿ ವಾಸ್ ಡೂಯಿಂಗ್ ದ ಪ್ರಾಣಾಯಾಮ ಆನ್ ದ ವೆಂಟಿಲೇಟರ್ ವಿತ್ ದ. ಕ್ರಿಸ್ಮಸ್ ಡೇ ಬಂದೇ ಬರುತ್ತೆ. ಅಲ್ಲಿ ತನಕ ಅವರಿಗೆ ವೆಂಟಿಲೇಟರ್ ತೆಗೆದಿಟ್ಟಿರ್ತಾರೆ. ಯಾಕಂತ ಹೇಳಿದ್ರೆ ಒಂದ್ಸಲ ಅವರು ವೆಂಟಿಲೇಟರ್ ಆ ನೀಡಲ್ ಇರುತ್ತೆ, ವೆಂಟಿಲೇಟರ್ ಮೂವ್ ಆಗ್ತಾ ಇರೋದು ನೀಡಲ್, ಆ ನೀಡಲ್ ಒಂದು ಸ್ಟಾಪ್ ಆಗಿರುತ್ತೆ. ಈ ಡಾಕ್ಟರ್ ಶಾಕ್ ಆಗುತ್ತೆ, ಏನಿದು ನೀಡಲ್ ಸ್ಟಾಪ್ ಆಗಿದೆ ಅಂತ ಹೇಳಿದ್ರೆ ಹಿ ವಾಸ್ ಡೂಯಿಂಗ್ ಪ್ರಾಣಾಯಾಮ. ನೋಡೋಣ ಅಂತ ಹೇಳ್ಬಿಟ್ಟು ಆ ವೆಂಟಿಲೇಟರ್ ನಿಧಾನವಾಗಿ ಅಪ್ಪರ್ ಪೋರ್ಷನ್ ತೆಗೆದು ನೋಡ್ತಾರೆ. ಎಸ್, ವಿತೌಟ್ ವೆಂಟಿಲೇಟರ್ ಹಿ ವಾಸ್ ಏಬಲ್ ಟು ಬ್ರೀತ್ ಫಾರ್ ಸಮ್ ಟೈಮ್. ಲೇಟರ್ ಸ್ಟೇಜ್ ವೆಂಟಿಲೇಟರ್ ತೆಗೆದು ಬಿಡುತ್ತೆ. ತೆಗೆದ ತಕ್ಷಣ ಸ್ಟಿಲ್ ಹಿ ವಾಸ್ ಲಿವಿಂಗ್ ಲೈಕ್ ದಟ್. On the 25th day of Christmas, I mean on the December 25th, ಅವನ ಒಂದು ವೀಲ್ ಚೇರ್ ಮೇಲೆ ತಗೊಂಡು ಹೋಗ್ಬಿಟ್ಟು ವೀಲ್ ಚೇರ್ ಕೂರಿಸ್ಕೊಂಡ್ಬಿಟ್ಟು ಹೋಗಪ್ಪ ನಿನ್ ಹಾಸ್ಪಿಟಲ್ ಅಂತ ಬಿಟ್ಬಿಡ್ತಾರೆ. ಆ ವ್ಯಕ್ತಿ 25ನೇ ತಾರೀಕು ಸಾಯಂಕಾಲ 6:30 ಹಾಸ್ಪಿಟಲ್ ಇಂದ ನಡ್ಕೊಂಡು ಹೊರಗಡೆ ಬಂದೇ ಬಿಡ್ತಾರೆ. ಹಿಸ್ ನೇಮ್ ಇಸ್ ವಿಲಿಯಂ ಗಾಡ್ಮ್ಯಾನ್. ಇವತ್ತು ಅಮೆರಿಕದಲ್ಲಿ ಹಿ ಇಸ್ ಒನ್ ಆಫ್ ದ ಬೆಸ್ಟ್ ವಿಲ್ ಪವರ್ ಟೀಚರ್. He is one of the best willpower teacher, trainer. So Bob Proctor ಅಂತ ಇದ್ದಾರೆ, ಫೇಮಸ್ ಟ್ರೈನರ್ ಇನ್ US. ಒಂದು ಡೇಗೆ ಸುಮಾರು ಒಂದು 4 ರಿಂದ 5 ಲಕ್ಷ ರೂಪಾಯಿ ಅವರ ಟ್ರೈನಿಂಗ್ ಫೀಸ್ ಇರುತ್ತೆ. He is something like US ನೇವಿ, ಆರ್ಮಿ ಅಂತ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಟ್ರೈನಿಂಗ್ ಮಾಡ್ತಾರೆ. ಬಾಬ್ ಪ್ರಾಕ್ಟರ್ ಅವರ ಟೀಮ್ ಅಲ್ಲಿ ಕೆಲಸ ಮಾಡ್ತಾರೆ. ಸೊ ವಿಲಿಯಂ ಗಾಡ್ಮ್ಯಾನ್. ಸೊ ಆ ರಿಸರ್ಚರ್ಸ್ ಏನ, that is his willpower made him to go out of the hospital. That is the willpower. ಅದಕ್ಕೆ ಹೇಳ್ತಾರೆ ಡಾಕ್ಟರ್ಸ್, ದ ಪೇಷಂಟ್ ಈಸ್ ರೆಸ್ಪಾಂಡಿಂಗ್ ವೆರಿ ವೆಲ್ ಟು ದ ಮೆಡಿಸಿನ್ ಅಂತ ಹೇಳಿದ್ರೆ ಏನ್ ಕೇಳಿದ್ರೆ, he is developing the willpower. The patient is not responding to the medicine ಅಂತ ಹೇಳಿದ್ರೆ his willpower is not supporting ಅಂತ ಅರ್ಥ. Your medicine works only 20%, remaining all your willpower works. ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ಯಾರಿಗಾದ್ರೂ ಜ್ವರ ಬಂದವ್ರಿಗೆ ಕೇಳಿ, ಅಥವಾ ನಿಮ್ ಜ್ವರ ಬಂದ ಅನುಭವ ಇರುತ್ತೆ ನೋಡಿ. ಜ್ವರ ಬಂದು ಪ್ಯಾರಾಸಿಟಮಾಲ್ ತಿಂದು ಆಂಟಿಬಯೋಟಿಕ್ ಜ್ವರ ಬಿಟ್ಟಿರುತ್ತೆ, 3 ದಿವಸ ಜ್ವರ ಹೋಗಿರುತ್ತೆ. 4ನೇ ದಿವಸ ನೀವು ಬೆಳಿಗ್ಗೆ ಎದ್ಬಿಟ್ಟು ನೀವೇ ತಲೆಯನ್ನ ಮುಟ್ಕೊಂಡು ನೋಡ್ತಾ ಇರ್ತೀರ, ಓ ನಂಗೆ ಸ್ವಲ್ಪ ಜ್ವರ ಇದೆ, ಇವತ್ತು ಹೇಳಕ್ ಆಗ್ತಾ ಇಲ್ಲ ಅಂತ. ನೋ, ದಟ್ ಈಸ್ ಯುವರ್ ವಿಲ್ ಪವರ್ ಇಸ್ ವೀಕ್. ದಟ್ಸ್ ವಾಟ್ ಯು ಆರ್ ನಾಟ್ ಏಬಲ್ ಟು ಗೆಟ್ ಔಟ್. ಯು ಆರ್ ನಾಟ್ ಏಬಲ್ ಟು ಗೆಟ್ ಅಪ್. ಸೊ ದಟ್ ಈಸ್ ಯುವರ್ ವಿಲ್ ಪವರ್. ಈಗ ನಾನು ನಿಮ್ಗೆ ಸಿಂಪಲ್ ಆಗಿ ಒಂದು ಎಕ್ಸಾಂಪಲ್ ಕೊಟ್ಟೆ ಅಷ್ಟೇ. ಆದ್ರೆ ವಿಲ್ ಪವರ್ ಏನು ಅಂತ ನಾನು ನಿಮ್ಮ ಹತ್ರ ಮಾತಾಡಕ್ಕೆ ಹೋಗ್ತಾ ಇದ್ದೀನಿ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಇಟ್ಸ್ ಅ ಸೈಕಾಲಜಿಕಲ್ ಪಾರ್ಟ್. ಇವಾಗಲೇ ಹೇಳ್ತಿದ್ದೀನಿ, ಸಪೋಸ್ ನಾನೇನಾದ್ರೂ
6:30 ಕ್ಲೋಸ್ ಮಾಡಬೇಕು. ಒಂದು 10 ನಿಮಿಷ 15 ನಿಮಿಷ ಜಾಸ್ತಿ ಆದ್ರೆ ಪ್ಲೀಸ್ ಟಾಲರೇಟ್ ಮೀ, ಇಟ್ಸ್ ಮೈ ರಿಕ್ವೆಸ್ಟ್. ಯಾಕಂತ ಹೇಳಿದ್ರೆ ಇನ್ ಡಿಟೇಲ್ ಐ ಶುಡ್ ಗೋ. ನನ್ನ ಟ್ರೈನಿಂಗ್ ಪ್ರೋಗ್ರಾಮ್ ಎಲ್ಲರೂ ವಿಕಾಸ್ ಕೋಆಪರೇಟಿವ್ ಬ್ಯಾಂಕ್ ಮುಂಚೆನೂ ನೋಡಿದ್ದಾರೆ. ಯಾಕಂದ್ರೆ ನಾನು ಇನ್ ಡಿಟೇಲ್ ಆಗಿ ಮಾಡೋದ್ರಿಂದ ಸ್ವಲ್ಪ ಆಚೆ ಆದ್ರೂ ಸಹ ಟೈಮ್ ಅಲ್ಲಿ ನೀವು ಪ್ಲೀಸ್ ಬೇರ್ ವಿತ್ ಮೀ. ಐ ಹೋಪ್ ಆಲ್ ಆಫ್ ಯು ಕೋಆಪರೇಟ್ ವಿತ್ ಮೀ. ವಿಷಯಕ್ಕೆ ಬರೋಣ. ವಾಟ್ ಈಸ್ ದಿಸ್ ವಿಲ್ ಪವರ್ ಅಂತ. ಫಸ್ಟ್ ಆಫ್ ಆಲ್ ನಮ್ಗೆ 2 ವಿಷಯ ಗೊತ್ತಿರ್ಬೇಕು. ನಮ್ಗೆ ಮೈಂಡ್ ಅಂತ ಇದೆ. ಈಗ ನಾನು ನಿಮ್ಗೊಂದು ಸಿಂಪಲ್ ಕ್ವಶನ್ ಕೇಳ್ತೀನಿ ನೋಡ ಪುನಃ. ಯಾಕಂತ ಹೇಳಿದ್ರೆ ನಾನು ಕ್ವಶನ್ ಕೇಳಿದ್ರೆ ನಿಮ್ಮನ್ನ ಈ ಪ್ರೋಗ್ರಾಮ್ ಅಲ್ಲಿ ಇನ್ವಾಲ್ವ್ ಮಾಡ್ಕೊತೀನಿ. ಸೊ ಈಗ ಪುನಃ ನೀವು ಚಾಟ್ ಬಾಕ್ಸ್ ಅಲ್ಲಿ ನನ್ನ ಕ್ವಶನ್ಗೆ ಆನ್ಸರ್ ಮಾಡಿ, ಕ್ವಿಕ್ ಆಗಿ ಆನ್ಸರ್ ಮಾಡಬೇಕು. ವಾಟ್ ಈಸ್ ವರ್ಕಿಂಗ್ ಆನ್ ದ ಮೈಂಡ್ ಅಂಡ್ ವಾಟ್ ಈಸ್ ವರ್ಕಿಂಗ್ ಥ್ರೂ ದ ಮೈಂಡ್? ವೆರಿ ಇಂಪಾರ್ಟೆಂಟ್. ವಾಟ್ ಈಸ್ ವರ್ಕಿಂಗ್ ಆನ್ ದ ಮೈಂಡ್ ಅಂಡ್ ವಾಟ್ ಈಸ್ ವರ್ಕಿಂಗ್ ಥ್ರೂ ದ ಮೈಂಡ್? What is working on the mind and what is working through the mind? ನಿಮ್ಗೆ ಎಲಾಬ್ರೇಷನ್ ಮಾಡಕ್ ಬಂದಿಲ್ಲ ಅಂದ್ರೆ ಅಥವಾ ಡೆಫಿನೇಷನ್ ಕೊಡಕ್ ಬಂದಿಲ್ಲ ಅಂದ್ರೆ ನಂಗೆ ಎಕ್ಸಾಂಪಲ್ ಕೊಡಿ. ಸರ್ ವರ್ಕಿಂಗ್ ಆನ್ ದ ಮೈಂಡ್ ಅಂದ್ರೆ ಈ ಕೆಲಸ, ವರ್ಕಿಂಗ್ ಥ್ರೂ ದ ಮೈಂಡ್ ಅಂದ್ರೆ ಈ ಕೆಲಸ. ದಟ್ಸ್ ಆಲ್ಸೋ ನೋ ಪ್ರಾಬ್ಲಮ್. ವಾಟ್ ಈಸ್ ವರ್ಕಿಂಗ್ ಆನ್ ದ ಮೈಂಡ್ ಅಂಡ್ ವಾಟ್ ಈಸ್ ವರ್ಕಿಂಗ್ ಥ್ರೂ ದ ಮೈಂಡ್? ಗೋ ಹೆಡ್. ಯುವರ್ 1 minute ಟೈಮ್ ಸ್ಟಾರ್ಟ್ಸ್ ನೌ. ಕ್ವಿಕ್ ಆನ್ಸರ್ ಮಾಡಿ. ಲೆಟ್ ಅಸ್ ಸಿ. ವಾಟ್ ಈಸ್ ವರ್ಕಿಂಗ್ ಆನ್ ದ ಮೈಂಡ್ ಅಂಡ್ ವಾಟ್ ಈಸ್ ವರ್ಕಿಂಗ್ ಥ್ರೂ ದ ಮೈಂಡ್? My question is quite clear, I think, Elrigu. What is working on the mind and what is working through the mind? Anybody? Yaradru try ಮಾಡ್ತೀರಾ? What is working on the mind and what is working through the mind? No response. Sir. What is working on the Yeah. mind? Huh? Yes, sir. Yes, please. Sir, again, it's a linear engineering, sir. But so, don't call me like a follower of Sadhguru and all. Like as per my understanding, I'm not calling the follower of Sadhguru. I'm telling it is something like Sadhguru's wisdom yeah, kind thoughts. of Yes. Yeah. Sir, working on mind means like it's like understanding the thoughts and repairing the thoughts, and it's like on the creating a mindset. Means like a positive mindset or a negative mindset as per his own thoughts. It's like working on mind. Whereas working through mind means like it's a like programmed mind. Means like he will be functioning as per his mindset. It's already mindset. The mindset may be set by environment or people or family, like that. As per my understanding, sir. Very good, very good. Anybody? Okay, working on the mind and working through the mind. Okay, I got some answers. Very good, very good. So working through the mind is okay. Working, which works on the mind? Working on the mind, Guri. Working through the mind is Asakti. Working on the mind is working creative mind by working on the mind. Very good. Still nothing but working through the mind. Preparation and delivery. Very good. Sir, some of the answers are there in YouTube Live, sir. I'll Yeah. read out the answers. Yes. Sir, Suguresh KM, if working as per plan is working on the mind. Uh-huh. And yeah, that is only one I received, sir. Very good, very good. Thank you so much. ನೋಡಿ, ವರ್ಕಿಂಗ್ ಥ್ರೂ ದ ಮೈಂಡ್ ಅಂತ ಹೇಳಿದ್ರೆ ನಿಮ್ಮ ಮೈಂಡ್ ಇಷ್ಟು ಥಾಟ್ಸ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಆ ಥಾಟ್ಸ್ ಒಟ್ಟಿಗೆ ನೀವು ಹೋದ್ರೆ ದಟ್ ಈಸ್ ಕಾಲ್ಡ್ ವರ್ಕಿಂಗ್ ಥ್ರೂ ದ ಮೈಂಡ್. ನಿಮಗೆ ಬೇಕಾಗೋ ಹಾಗೆ ಥಾಟ್ಸ್ ಅನ್ನ ಕ್ರಿಯೇಟ್ ಮಾಡಿದ್ರೆ ನಿಮ್ಮ ಮೈಂಡಿಗೆ ದಟ್ ಈಸ್ ಕಾಲ್ಡ್ ವರ್ಕಿಂಗ್ ಆನ್ ದ ಮೈಂಡ್. ನೆನ್ಪಿಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಸೊ ನಿಮ್ಗೇನೋ ಮಾಡ್ಬೇಕಂತ ಇರುತ್ತೆ, ನಿಮ್ಗೆ ಮೈಂಡ್ ಇಷ್ಟು ಐಡಿಯಾಸ್ ಕೊಡ್ತಾನೆ ಇರುತ್ತೆ, ಅದಕ್ಕೆ ಹೇಳೋದು ವರ್ಕಿಂಗ್ ಥ್ರೂ ದ ಮೈಂಡ್ ಅಂತ. ಅದೇ ನನಗೆ ಇಂಥದ್ದೇ ಇದೇ ತರ ಪರ್ಟಿಕ್ಯುಲರ್ ಆಗಿ ನನಗೆ ಕೆಲಸ ಆಗ್ಬೇಕು ಅಂತ ನೀವು ಕೂತ್ಕೊಂಡಾಗ ವೆನ್ ಯು ಗೋ ವಿತ್ ಯುವರ್ ಕ್ವಶನ್, when you sit with your question, then mind starts creating some thoughts. That is called working on the mind. Okay, this is a simple answer I can give. Adadme nanigu mundukku bartini. Okay, let's get into the willpower. Very, very important. Ichchashakti.
ಈಗ ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಇವೆಲ್ಲ ನಾನು ನಿಮ್ಗೆ ಒಂದು ಕಾನ್ಸೆಪ್ಟ್ ಅನ್ನ ಮಾಡ್ಕೊಂಡು ಮತ್ತೆ ನಾನು ನಿಮ್ಗೆ ಆನ್ಸರ್ ನ ಕೊಡಕ್ ಹೋಗ್ತೀನಿ. ವೆರಿ ಇಂಪಾರ್ಟೆಂಟ್. ಲೆಟ್ಸ್ ಗೆಟ್ ಇನ್ ಟು ದಿಸ್ ವಿಲ್ ಪವರ್. ನಾನು ಹೇಳ್ತಾ ಇದ್ದೆ ಇಮೋಷನಲ್ ಅಂತ ಹೇಳಿದ್ರೆ ನಮ್ಮ ದೇಹದಲ್ಲಿರುವಂತಹ ಪರ್ಸನಾಲಿಟಿ ಅಂತ ಹೇಳಿದ್ರೆ ಭಾವನಾತ್ಮಕ ವ್ಯಕ್ತಿತ್ವ. ಇದೇನ್ ಡೀಲ್ ಮಾಡುತ್ತೆ ಅಂತ ಹೇಳಿದ್ರೆ ನೋವು ಮತ್ತು ನಲಿವನ್ನ ಡೀಲ್ ಮಾಡುತ್ತೆ. ಇಟ್ ಡೀಲ್ಸ್ ವಿತ್ ಪೈನ್ ಅಂಡ್ ಪ್ಲೆಜರ್, ಸುಖ ಮತ್ತು ದುಃಖವನ್ನು ಡೀಲ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ನಿಮ್ಗೆ ಸುಖ ಅಂದ್ರೆ ಏನು ಅಂತ ಗೊತ್ತಿದೆ. ಫಾರ್ ಎಕ್ಸಾಂಪಲ್, ಎಲ್ಲರೂ ಯೂಟ್ಯೂಬ್ ನೋಡ್ತೀರಾ, ಎಲ್ಲರೂ ಟಿವಿ ನೋಡ್ತೀರಾ, ಎಲ್ಲರೂ ಚೆನ್ನಾಗಿ ನಾನು ಬಾಡಿ ಬಿಲ್ಡಿಸ್ಬೇಕು, ನಾನು ಸ್ಟ್ರಾಂಗ್ ಆಗಿರ್ಬೇಕು, ನಾನು ಫಿಟ್ ಅಂಡ್ ಸ್ಟ್ರಾಂಗ್ ಇರಬೇಕು, ಬೈಸೆಪ್ಸ್ ಇರಬೇಕು, ನಾನು ಒಂದು ಟಿ ಶರ್ಟ್ ಹಾಕೊಂಡ್ರೆ ಅರ್ನಾಡ್ ತರ ಕಾಣಿಸ್ಬೇಕು, ವಿರಾಟ್ ಕೊಹ್ಲಿ ತರ ಕಾಣಿಸ್ಬೇಕು, ಹಂಗ್ ಕಾಣಿಸ್ಬೇಕು, ಹಿಂಗ್ ಕಾಣಿಸ್ಬೇಕು ಅಂದ್ರೆ ನಿಮ್ ತಲೆಯಲ್ಲಿ ಬರುತ್ತೆ. ದಟ್ ಇಸ್ ಕಾಲ್ಡ್ ಪ್ಲೆಜರ್, ಪ್ಲೆಜರ್ಫುಲ್ ಮೈಂಡ್. ಅದು ಸರಿಯಾಗಿ ಏನ್ ಮಾಡ್ತೀರಾ, ಸಂಜೆ ಹೋಗ್ಬಿಟ್ಟು ಹೊಸಪೇಟೆನೋ, ಸಿಂಧನೂರಲ್ಲೋ, ರಾಯಚೂರಲ್ಲೋ, ಬಳ್ಳಾರಿಲೋ ಒಳ್ಳೆ ಶಾಪಿಂಗ್ ಮಾಡ್ಬಿಟ್ಟು ಒಳ್ಳೆ ಟಿ ಶರ್ಟ್ ತಗೊಂಡ್ಬರ್ತೀರಿ. ಒಳ್ಳೆ ಟಿ ಶರ್ಟ್, ಒಳ್ಳೆ ಟ್ರೌಸರ್. ಹಾಗೆ ಅಂತ ಹೇಳಿದ್ರೆ ಟ್ರೌಸರ್ಸ್ ಆಗಿರ್ಬೇಕಂತ ಹೇಳಿದ್ರೆ ಈ ಟೈಟ್ ಫಿಟ್ ಜಿಮ್ಗೆ ಹೋಗ್ಬೇಕಲ್ಲ, ನಾಳೆಯಿಂದ ಜಿಮ್ಗೆ ಹೋಗ್ಬೇಕು ಅಂತ. ಸೊ ಬೆಳಿಗ್ಗೆ ಅದು ವಾಕಿಂಗ್ ಮಾಡ್ಬೇಕು, ಜಾಗಿಂಗ್ ಮಾಡ್ಬೇಕು ನಾನು, ಅಥವಾ ಎಕ್ಸರ್ಸೈಸ್ ಮಾಡ್ಬೇಕು ತುಂಬಾ ಚೆನ್ನಾಗಿ ಅಂತ ಹೇಳಿ ಅದು ಬೆಳಿಗ್ಗೆ ಬೇಗ ಎದ್ದು ಜಾಗಿಂಗ್ ಹೋಗ್ಬಿಟ್ರೆ, ಸೊ ರೋಡಲ್ಲೆಲ್ಲ ಗಾಡಿಗಳು ಓಡಾಡ್ತಿರ್ತವೆ, ಅದು ಸ್ವಲ್ಪ ರೇಡಿಯಂ ಪಟ್ಟಿ ಎಲ್ಲ ಇರಬೇಕು ಅಂತ ಹೇಳಿ ರೇಡಿಯಂ ಪಟ್ಟಿ ಇರುವಂತಹ ಟಿ ಶರ್ಟ್ ಏನು, ಟ್ರೌಸರ್ಸ್ ಏನು, ಅದೆಲ್ಲ ತಗೊಂಡ್ಬರ್ತೀವಿ. ಸೊ ಶಾಪಿಂಗ್ ಇಸ್ ವೆರಿ ಪ್ಲೆಜರ್ಫುಲ್ ಎಕ್ಸ್ಪೀರಿಯನ್ಸ್. ವಿ ಡೋಂಟ್ ಬಾದರ್ ಪೇಯಿಂಗ್ ಇಟ್. ಈವನ್ ನೆಕ್ಸ್ಟ್ ಡೇ ವಿಲ್ ಗೋ. ಅದಕ್ಕಿಂತ ಮುಂಚೆ ಹೋಗ್ಬಿಟ್ಟು ಜಿಮ್ಗೆ ಹೋಗ್ಬಿಟ್ಟು ಅಡ್ಮಿಷನ್ ಕೊಟ್ಟಿದೀವಿ. ಅಡ್ಮಿಷನ್ ತಿಂಗಳಿಗೆ 1,500 ಫೀಸ್ ಅಂತ ಹೇಳಿದ್ರೆ ಅವ್ರು ಹೇಳ್ತಾರೆ 1,000 ಫೀಸ್ ಅಂತ ಹೇಳಿದ್ರೆ ಸರ್ ವರ್ಷಕ್ಕೆ 10,000 18,000 ಆಗುತ್ತೆ. ಸೊ ಅದಕ್ಕೆ ನೀವು ಹಾಗೆ ಮಾಡಬೇಡಿ, ನೀವೇನ್ ಮಾಡಿ ಅಂತ ಹೇಳಿದ್ರೆ 1 ವರ್ಷದ ಫುಲ್ ಫೀಸ್ ಮಾಡಿ, ನಿಮ್ಗೆ ನಾನು 12,000 ಮಾಡ್ಕೊಡ್ತೀನಿ, ಡಿಸ್ಕೌಂಟ್ ಮಾಡ್ಕೊಡ್ತೀನಿ. ಓಕೆ, ವೆರಿ ಗುಡ್ ಸರ್ ಅಂತ ಹೇಳಿ 12,000 12 ತಿಂಗಳದ್ದು ಫುಲ್ ಫೀಸ್ ಕಟ್ತೀರಾ, ಎಲ್ಲ ಆಗುತ್ತೆ. ದಿಸ್ ಆರ್ ಆಲ್ ಪ್ಲೆಜರ್ಫುಲ್. ಸರಿಯಾಗಿ ರಾತ್ರಿ ಅಲ್ರಾಮ್ ಕೂಡ ಇಡ್ತೀರಾ, ಮನೆಯಲ್ಲೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀರಿ, ಟುಮಾರೋ ಆನ್ವರ್ಡ್ಸ್ ಐ ಆಮ್ ಗೋಯಿಂಗ್ ಟು ಗೋ ಟು ಜಿಮ್ ಅಂಡ್ ಐ ವಿಲ್ ಹ್ಯಾವ್ ವಂಡರ್ಫುಲ್ ಬಾಡಿ ಅಂಡ್ my tummy is become superb, in fact 6-pack, and those things you will, it's all called pleasureful. The moment morning 5 o'clock alarm bell rings, then your pleasureful mind sukha annodu ಅಲ್ಲಿಂದ ಕೈ ಕೊಟ್ಟು ದುಃಖ ಶುರು ಆಗುತ್ತೆ. ಅಯ್ಯೋ ಯಾರಪ್ಪ ಹೇಳ್ತಾರೆ, ಇವತ್ತು ಮಳೆ ಬರ್ತಾ ಇದೆ, ಚಳಿ ಇದೆ, ಸ್ವಲ್ಪ ನಿನ್ನೆ ಬೇರೆ ನಾನು ಹೊರಗಡೆ ರಿಕವರಿಗೆ ಹೋಗಿದ್ದೆ, ಸ್ವಲ್ಪ ಮೈಯೆಲ್ಲ ಸ್ವಲ್ಪ ಬಿಸಿ ಬಿಸಿ ಇದೆ, ಸ್ವಲ್ಪ ಚಳಿಯಾದಾಗ ಅನ್ಸ್ತಿದೆ, ಇವತ್ತು ಬೇಡ ನಾಳೆ ಹೋಗೋಣ ಅಂದ್ರೆ ಏನಾಗ್ತದೆ ಅಂತ ಹೇಳಿದ್ರೆ ನಿಮ್ಮ ಪೈನ್ ಮತ್ತೆ ಪ್ಲೆಜರ್ ಅನ್ನೋದು ನಿಮ್ಮನ್ನ ಮತ್ತೆ ಬೆಡ್ಶೀಟ್ ಎಳ್ಸ್ಕೊಂಡು ಮಲಗ್ತಾರೆ. ಅಂದ್ರೆ ಮನುಷ್ಯನ ಗುಣ ಹ್ಯಾಕ್ ಹೇಳಿದ್ರೆ ಹ್ಯೂಮನ್ ಬೀಯಿಂಗ್ will embrace the pleasure and detach the pain. ಅಂದ್ರೆ ಅವರು ಸುಖವನ್ನ ತುಂಬಾ ಇಷ್ಟಪಡ್ತಾರೆ, ದುಃಖದಿಂದ ದೂರ ಇರ್ತಾರೆ. ವೆರಿ ಸಿಂಪಲ್. ಇದು ಎರಡನೇ ವಿಷಯಕ್ಕೆ ಬಂದ್ರೆ ಡಿಲೇಡ್ ಗ್ರಾಟಿಫಿಕೇಶನ್ ಅಂಡ್ ದ ಸಡನ್ ಗ್ರಾಟಿಫಿಕೇಶನ್. ಡಿಲೇಡ್ ಗ್ರಾಟಿಫಿಕೇಶನ್ ಅಂತ ಹೇಳಿದ್ರೆ ಏನು? ಗ್ರಾಟಿಫಿಕೇಶನ್ ಅಂತ ಹೇಳಿದ್ರೆ ಸಂತೋಷವೋ ಅಥವಾ ಆನಂದನೋ, ಓಕೆ. ಟೆಂಪರರಿ ಗ್ರಾಟಿಫಿಕೇಶನ್ ಅಂತ ಹೇಳಿದ್ರೆ ಸಡನ್ ಸಂತೋಷ, ಇಮಿಡಿಯೇಟ್ ಆಗಿ ನಿಮ್ಗೆ ಸಂತೋಷ ಕೊಡುವಂಥದ್ದು, ಆನಂದ ಅಲ್ಲ ಸಂತೋಷ. ಎರಡನೇದು ತಡವಾಗಿ ಸಂತೋಷ ಸಿಗುವಂಥದ್ದು. ಹೇಗೆ? ವೆರಿ ಸಿಂಪಲ್. ಈಗ ನೋಡಿ, ನೀವು ಸಂಜೆ ಹೊತ್ತು ಅಥವಾ ಏನೋ ಒಂದು ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ಬೇಕಂತ ಕೂತಿರ್ತೀರಿ. ಕೂತಾಗ ಅಲ್ಲಿಂದ ಒಂದು ಮೇಲ್ ಅಲ್ಲೋ ಏನೊಂದು ಅಥವಾ ನೋಡೋಣ ಅಂತ ಹೇಳಿ ಒಂದ್ಸಲ ಫೇಸ್ಬುಕ್ ಲಾಗಿನ್ ಆಗ್ತೀರಿ. ಅದರಲ್ಲಿ ಒಂದು ಹೆಡ್ಲೈನ್ಸ್ ಬರುತ್ತೆ. ಏನಂತ ಹೇಳಿದ್ರೆ ಉತ್ತರ ಕನ್ನಡದ ಮಹಾನಗರ ಪಾಲಿಕೆಗಳಲ್ಲಿ 3 ನಗರ ಪಾಲಿಕೆ ಬಿಜೆಪಿಯ ಪಾಲು 1 ಅತಂತ್ರ ಅಂತ ಕಾಣಿಸುತ್ತೆ. ಆಗ ನಾವು ಕೂಡಲೇ ಕ್ಲಿಕ್ ಮಾಡ್ತೀವಿ, ಏನ್ ಹೇಳ್ತಾರೆ ಜನ ಅಂತ. ಅದು ನೋಡುವಾಗ ಕೆಳಗಡೆ ಅರವಿಂದ್ ಬೆಲ್ಲದವರು ಏನ್ ಹೇಳ್ತಾರೆ ಅಂತ ಒಂದು ಸ್ಟೇಟ್ಮೆಂಟ್ ಬರುತ್ತೆ. ಸೊ ದಿಸ್ ಆರ್ ಆಲ್ ಕಾಲ್ಡ್ ಟೆಂಪರರಿ ಗ್ರಾಟಿಫಿಕೇಶನ್. You will keep on clicking the videos in the Facebook and YouTube, and you will forget your work, because ಆ ಕೆಲಸ ಮಾಡೋದ್ರಿಂದ ನಿಮ್ಮ ಬಾಸ್ ಆಗ್ಲಿ, ನಿಮ್ಮ ಅಧ್ಯಕ್ಷರಾಗ್ಲಿ, ನಿಮ್ಮ ನಿರ್ದೇಶಕರಾಗ್ಲಿ ನಿಮ್ಮ ಬೆನ್ ತಟ್ಟೋದು, ಶಬಾಸ್ ಅನ್ನೋದು, ಇನ್ಸೆಂಟಿವ್ ಕೊಡೋದು ಯಾವಾಗ? 1 ತಿಂಗಳ ಆದ್ಮೇಲೆ, 2 ತಿಂಗಳ ಆದ್ಮೇಲೆ. ದಟ್ ಇಸ್ ಕಾಲ್ಡ್ ಡಿಲೇಡ್ ಗ್ರಾಟಿಫಿಕೇಶನ್. ಆದ್ರೆ ಅರವಿಂದ್ ಬೆಲ್ಲದವ್ರು ಏನ್ ಹೇಳ್ತಾರೆ?
ಸಿದ್ದರಾಮಯ್ಯ ಅವರು ಏನು ಹೇಳ್ತಾರೆ, ಇದನ್ನ ನೋಡ್ಬಿಟ್ಟು ಯಡಿಯೂರಪ್ಪ ಅವರು ಏನ್ ಹೇಳ್ತಾರೆ, ಇದು ನೋಡ್ಬಿಟ್ಟು ಕುಮಾರಣ್ಣ ಏನ್ ಹೇಳ್ತಾರೆ ಅಂತ ನಾವು ಇಮಿಡಿಯೇಟ್ ನೋಡ್ಬಿಟ್ರೆ ಅದರಿಂದ ನಮ್ದೊಂದು ಒಪಿನಿಯನ್ ಏನೋ ಸಿಗುತ್ತಲ್ಲ, ಅದು ನಮ್ಗೆ ಇಮಿಡಿಯೇಟ್ ಗ್ರಾಟಿಫಿಕೇಶನ್ ಸಿಗುತ್ತೆ. ಅದಕ್ಕೆ ನಾವೇನ್ ಮಾಡ್ತೀವಿ, ವಿಡಿಯೋ ಮೇಲೆ ವಿಡಿಯೋ, ವಿಡಿಯೋ ಮೇಲೆ ವಿಡಿಯೋ, ವಿಡಿಯೋ ಮೇಲೆ ವಿಡಿಯೋ, ಅದು ಸಾಕಾಗಲ್ಲ ಅಂತ ಕೆಳಗಡೆ ನಾವು ಲೈಕ್, ಶೇರು, ಕಮೆಂಟ್ ಕೊಡ್ತಾ ಹೋದಾಗ ನಮ್ಗೆ ಟೆಂಪರರಿ ಗ್ರಾಟಿಫಿಕೇಶನ್ ಸಿಗ್ತಾನೆ ಹೋಗುತ್ತೆ, ನಮ್ಮಲ್ಲಿ ಡಿಲೇಡ್ ಗ್ರಾಟಿಫಿಕೇಶನ್ ಡಿಲೇ ಆಗ್ತಾನೆ ಹೋಗುತ್ತೆ. ದಿಸ್ ಇಸ್ ಕಾಲ್ಡ್ ಹ್ಯೂಮನ್ ನೇಚರ್ ಇನ್ ಇಮೋಷನಲ್ ಪರ್ಸನಾಲಿಟಿ. ಪ್ರಾಣಿಗಳು ಹಾಗೆ ಮಾಡೋದು. ಪ್ರಾಣಿಗಳಿಗೂ ಮನುಷ್ಯಗೆ ಏನು ವ್ಯತ್ಯಾಸ ಇಲ್ಲ. ದನ ಇಲ್ಲಿ ಹುಲ್ ಮೇಯ್ತಾ ಇರುತ್ತೆ, ಕತ್ತೆತ್ತಿ ಈಗ ನೋಡುತ್ತೆ, ಅಲ್ಲೆಲ್ಲೋ ಗ್ರೀನ್ ಕಾಡುತ್ತೆ, ಅಲ್ಲಿಗೆ ಓಡೋಗಿ ಮತ್ತೆ ಮೇಯಕ್ ಶುರು ಮಾಡುತ್ತೆ, ಅಲ್ಲಿ 4 ಬಾಯಿ ತಿನ್ನುವಾಗ ಗೊತ್ತಾಗುತ್ತೆ, ಓ ಇಲ್ಲೂ ಅಷ್ಟೇ ಹುಲ್ಲಿದ್ದು, ಅಲ್ಲೇ ಅಷ್ಟು ಹುಲ್ಲು, ಮತ್ತೊಂದ್ಸಲ ಕತ್ತೆತ್ತಿ ನೋಡುತ್ತೆ, ಆ ಕಡೆ ಎಲ್ಲೋ ಗ್ರೀನ್ ಕಾಣುತ್ತೆ, ಅಲ್ಲಿ ಓಡೋಗುತ್ತೆ, ಅಲ್ಲಿ ಹೋಗಿ ಮೇಯ್ತಾ ಇರುತ್ತೆ, ಅಷ್ಟೇ ವ್ಯತ್ಯಾಸ ಬೇರೆ. ಅಥವಾ ಒಂದು ಬಂಡೆ ಕಲ್ ಮೇಲೆ ನಿಂತ್ಕೊಂಡು ಒಂದು ಹುಲಿ ಜಿಂಕೆನ ನೋಡ್ತಾ ಇರುತ್ತೆ. ಜಿಂಕೆ ನೋಡಿದ ತಕ್ಷಣ ಆ ಜಿಂಕೆನ ಚೇಸ್ ಮಾಡುತ್ತೆ, ಯಾಕೆ ಆಹಾರ. ಈಗ ನೋಡಿ, ಈಗ ಹುಲಿಗೆ ಬೇಟೆ ಆಡೋದು ಪ್ಲೆಜರ್, ಸುಖ. ಜಿಂಕೆ ಓಡಾಡ್ಬೇಕು, ಯಾಕೆ? ಅದಕ್ಕೆ ದುಃಖ, ಪೇನ್, ಅದಕ್ಕೆ ಜೋರಾಗಿ ಓಡುತ್ತೆ. ಜಿಂಕೆ ಹುಲಿಗಿಂತ ಜೋರಾಗಿ ಓಡುತ್ತೆ. ಒಂದು 80 ಕಿಲೋಮೀಟರ್ ಸ್ಪೀಡಲ್ಲಿ ಓಡ್ತವೆ. ಒಂದು ಪಾಯಿಂಟ್ ಅಲ್ಲಿ ಹುಲಿಗೆ ಸುಖ, ಪ್ಲೆಜರ್ ಅಂತ ಇರುತ್ತೆ, ಆದ್ರೆ ಅದು ಜಿಂಕೆ ಫಾಸ್ಟ್ ಚೇಸ್ ಮಾಡಕ್ಕಾಗಲ್ಲ. ಆವಾಗ ಅದರ ಸ್ನಾಯುಗಳು ನೋವಾಗಲು ಸ್ಟಾರ್ಟ್ ಆಗ್ತವೆ, ಸುಖ ಅನ್ನೋದು ದುಃಖ ಕನ್ವರ್ಟ್ ಆಗುತ್ತೆ, ಇಟ್ ವಿಲ್ ಸ್ಲೋ ಡೌನ್, ಜಿಂಕೆ ತಪ್ಪಿಸ್ಕೊಳ್ಳುತ್ತೆ. ಅದೇ ಸ್ವಲ್ಪ ಮುಂದಕ್ಕೆ ಹೋದ್ಮೇಲೆ ಜಿಂಕೆಗೆ ಹಿಂದ್ಗಡೆಯಿಂದ ನಂಗೆ ಪ್ರಾಣ ಭಯ ಇಲ್ಲ ಅಂತ ಗೊತ್ತಾಗುತ್ತೆ, ಮತ್ತೆ ನಿಂತ್ಕೊಂಡು ಮೇಯಕ್ ಶುರು ಮಾಡುತ್ತೆ. ಆವಾಗ ಇನ್ನೊಂದು ಯಾವ್ದೋ ಪ್ರಾಣಿ ಅಡ್ಡದಿಂದ ನೋಟ್ ಹಾಕ್ಬಿಟ್ಟು ಹಿಡಿದಾಕ್ಬಿಡುತ್ತೆ. ಇದಕ್ಕೆ ಹೇಳೋದು ಪ್ಲೇನ್ ಅಂಡ್ ಪ್ಲೆಜರ್. ಈವನ್ ಎನಿಮಲ್ಸ್ ಆಲ್ಸೋ ದ ಸೇಮ್ ಕ್ಯಾಟಗರಿ. ಟೆಂಪರರಿ ಗ್ರಾಟಿಫಿಕೇಶನ್ ಅಂಡ್ ಡಿಲೇಡ್ ಗ್ರಾಟಿಫಿಕೇಶನ್, ಅದು ಮನುಷ್ಯನ ಇನ್ನೊಂದು ಗುಣ ಅಥವಾ ಇನ್ನೊಂದು ಇಮೋಷನ್. ಈಗ ಇದು ನಮ್ಗೆ ಚೆನ್ನಾಗಿ ಗೊತ್ತಾಯ್ತು ಅನ್ಕೋತೀನಿ. ವಿ ಅಂಡರ್ಸ್ಟುಡ್ ದಿಸ್ ವೆರಿ ಇಂಪಾರ್ಟೆಂಟ್. ನಮ್ಮ ಸುಖ ಮತ್ತು ದುಃಖದ ಮನಸ್ಸು, ಅದೇ ಹೇಳುದು ನಮ್ಮ ಭಾವನಾತ್ಮಕ ಮನಸ್ಸು. ಮನುಷ್ಯನ ಮನಸ್ಸು ಯಾವತ್ತು ಭಾವನಾತ್ಮಕವಾಗಿದ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಅದು ಯಾವತ್ತು ಸುಖವನ್ನ ಜಾಸ್ತಿ ಅಪ್ಪಿಕೊಳ್ಳುತ್ತೆ, ದುಃಖದಿಂದ ದೂರ ಇರುತ್ತೆ. ಕಡಿಮೆ ದುಃಖ ಮತ್ತು ಹೆಚ್ಚು ದುಃಖಗಳಲ್ಲಿ ಕಡಿಮೆ ದುಃಖವನ್ನ ಅನುಭವಿಸಕ್ಕೆ ಇಷ್ಟಪಡುತ್ತೆ, ಹೆಚ್ಚು ದುಃಖವನ್ನ ದೂರ ಇಡಕ್ಕೆ ಇಷ್ಟಪಡುತ್ತೆ. ಹಾಗಾದ್ರೆ ಇಲ್ಲಿ ವಿಲ್ ಪವರ್ ಅನ್ನೋ ವಿಷಯ ಏನ್ ಬಂತು? ವಿಲ್ ಪವರ್ ಅಂತ ಹೇಳಿದ್ರೆ ಏನ್ ಕೇಳಿದ್ರೆ, ವೆರಿ ಇಂಪಾರ್ಟೆಂಟ್. ನಮ್ಮಲ್ಲಿ ಒಂದು ಇಂಟೆಲಿಜೆಂಟ್ ಪರ್ಸನಾಲಿಟಿ, ಅಥವಾ ನಾವು ಹೇಳ್ತೀವಿ ಅದಕ್ಕೆ ಇಂಟೆಲೆಕ್ಚುಯಲ್ ಪರ್ಸನಾಲಿಟಿ, ಅಥವಾ ನಾವು ಬೌದ್ಧಿಕ ವ್ಯಕ್ತಿತ್ವ ಅಂತ. ಈ ಬೌದ್ಧಿಕ ವ್ಯಕ್ತಿತ್ವ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ನಮಗೆ ಆವಾಗ ಇಂಟೆಲಿಜೆನ್ಸ್ ಅನ್ನು ಪ್ರೊಡ್ಯೂಸ್ ಮಾಡುತ್ತೆ. ಹೇಗೆ ಇಂಟೆಲಿಜೆನ್ಸ್ ಹೆಂಗ್ ಪ್ರೊಡ್ಯೂಸ್ ಮಾಡುತ್ತೆ? ಕಾಲಕ್ಕೆ ಸರಿಯಾಗಿ ಇಂಟೆಲಿಜೆನ್ಸ್ ಪ್ರೊಡ್ಯೂಸ್ ಮಾಡುತ್ತೆ. ಹೇಗಂತ ಹೇಳಿದ್ರೆ, ನಿಮ್ಗೆ ನೀವು ಅಲ್ರಾಮ್ ಇಟ್ರಿ ರಾತ್ರಿ, ಅವಾಗ ಮತ್ಮನ ಕೇಳ್ತದೆ ಇಂಟೆಲಿಜೆನ್ಸ್, ನಾಳೆ ಹೇಳ್ತಿ ಅಲ್ವೇನೋ, ಹೇಳದ್ ಗ್ಯಾರಂಟಿ ಅಲ್ವೇನೋ ನೀನು ಅಂತ 2 ಸಲ ಕೇಳ್ತದೆ. ಆವಾಗ ನಿಮ್ಗೆ ಪ್ಲೆಜರ್ಫುಲ್ ಸ್ಟೇಟ್ ಅಲ್ಲಿ ಇರ್ತಾರೆ, ಐ ವಿಲ್ ಡೂ ಇಟ್ ಅಂತ. ಬೆಳಿಗ್ಗೆ 5:30ಗೆ ಅಲ್ರಾಮ್ ಆದ ತಕ್ಷಣ ಈ ಇಂಟೆಲಿಜೆನ್ಸ್ ವ್ಯಕ್ತಿತ್ವ ಹೇಳುತ್ತೆ, ಕಮಾನ್ ಗೆಟ್ ಅಪ್, ಕಮಾನ್ ಗೆಟ್ ಅಪ್, ಕಮಾನ್ ಗೆಟ್ ಅಪ್, ದ ಟೈಮ್ ಟು ಎಕ್ಸರ್ಸೈಸ್. ಎಸ್, ನೀನ್ ಬಟ್ಟೆ ತಗೊಂಡಿದ್ಯಾ, ನೀನು ಕಮಾನ್ ಗೆಟ್ ಅಪ್ ಅನ್ನತ್ತೆ. ಆಗ ಇಮೋಷನಲ್ ಪರ್ಸನಾಲಿಟಿ ಅನ್ನೋದು, ಸುಮ್ನಿರೋ ನಾನು ಕಂಡಿದ್ದೀನಿ, ಮಲ್ಕೋ 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 ಅಂತ ಆ ಇಂಟೆಲಿಜೆನ್ಸ್ ಪರ್ಸನಾಲಿಟಿನ ಮುಚ್ಚಾಕ್ಬಿಡ್ತೀನಿ. ಆ ಇಂಟೆಲಿಜೆನ್ಸ್ ಪರ್ಸನಾಲಿಟಿ ಅಥವಾ ಆ ಇಂಟೆಲೆಕ್ಚುಯಲ್ ಪರ್ಸನಾಲಿಟಿ ಕೊಡುವಂತಹ ಪಾಪ್ಅಪ್ಸ್ ಇದೆಯಲ್ಲ, ಕೊಡುವಂತಹ ಮೆಸೇಜ್ ಇದೆಯಲ್ಲ, ಅದನ್ನ ಸಂಪೂರ್ಣವಾಗಿ ಮುಚ್ಚಾಕ್ಬಿಡುತ್ತೆ. ಅದರ ಪರಿಣಾಮ ಕಾಲಕ್ರಮೇಣ ಬಂದಂತ, ಅಂದ್ರೆ ಸಮಯಕ್ಕೆ ಸರಿಯಾಗಿ ಬಂದಂತಹ ಇಂಟೆಲಿಜೆನ್ಸ್ ಪರ್ಸನಾಲಿಟಿನ ಈ ಇಮೋಷನಲ್ ಪರ್ಸನಾಲಿಟಿ ಅಥವಾ ಇಂಟೆಲೆಕ್ಚುಯಲ್ ಪರ್ಸನಾಲಿಟಿ ಕೊಡುವಂತಹ ಪಾಪ್ಅಪ್ಸ್ ಇದೆಯಲ್ಲ, ಕೊಡುವಂತಹ ಮೆಸೇಜ್ ಇದೆಯಲ್ಲ, ಅಂದ್ರೆ ಆ ರೀತಿಯಾಗುತ್ತೆ ಅಂತ ಹೇಳಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಇಂಟೆಲೆಕ್ಚುಯಲ್ ಪರ್ಸನಾಲಿಟಿ ಆಕ್ಚುಲಿ ನಾವು ಸರಿ ಮತ್ತೆ ತಪ್ಪುಗಳನ್ನ ತೋರಿಸುತ್ತೆ. ಇಂಟೆಲೆಕ್ಚುಯಲ್ ಪರ್ಸನಾಲಿಟಿ ವಿಚ್ ಇಸ್ ರೈಟ್ ಅಂಡ್ ವಿಚ್ ಇಸ್ ರಾಂಗ್, ವಿಚ್ ಇಸ್ ಗುಡ್ ಅಂಡ್ ವಿಚ್ ಇಸ್ ಬ್ಯಾಡ್, ಅದು ನಮ್ಗೆ ಇಂಟೆಲೆಕ್ಚುಯಲ್ ಪರ್ಸನಾಲಿಟಿ ತೋರಿಸುತ್ತೆ. ಆದ್ರೆ ಈ ಇಮೋಷನಲ್ ಪರ್ಸನಾಲಿಟಿ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಅದನ್ನ ಆವಾಗ ನುಂಗ್ ಹಾಕ್ತಾ ಇರುತ್ತೆ. ಆ ನುಂಗ್ ಹಾಕದೆ ಇದ್ದಾಗೆ ಇಮೋಷನಲ್ ಪರ್ಸನಾಲಿಟಿನ
ಕೆಳಕ್ ಒತ್ತಿ ಇಂಟೆಲೆಕ್ಚುಯಲ್ ಪರ್ಸನಾಲಿಟಿ ತನ್ನ ಅಧಿಪತ್ಯವನ್ನು ಸ್ಥಾಪಿಸಿದಕ್ಕೆ ನಾವು ಹೇಳೋದು ವಿಲ್ ಪವರ್. ನೆನ್ಪಿಟ್ಕೊಳ್ಳಿ, ದಟ್ ಈಸ್ ಕಾಲ್ಡ್ ಗೋಯಿಂಗ್ ಅಗೇನ್ಸ್ಟ್ ಯುವರ್ ಇಮೋಷನಲ್ ಪರ್ಸನಾಲಿಟಿ and upholding the will is called willpower. Very beautiful. ಒಳಗಡೆ ನಾವ್ ಹೇಳ್ತೀವಲ್ಲ, ಇದು ಒಳಗಡೆ ಆಗ್ತಾರಂತ ಯುದ್ಧ ಇದು. ಇಟ್ಸ್ ಎ ಬ್ಯೂಟಿಫುಲ್ ವಾರ್ ಬಿಟ್ವೀನ್ ವಾಟ್ ಯು ಕಾಲ್ ಕುರುಕ್ಷೇತ್ರ. ಅರ್ಜುನ ಮತ್ತೆ ದುರ್ಯೋಧನ ಹೆಂಗ್ ಯುದ್ಧ ಆಗುತ್ತೋ, ಇಲ್ಲಿ ಇಮೋಷನ್ ಪರ್ಸನಾಲಿಟಿ ಸಮಥಿಂಗ್ ಲೈಕ್ ಎ ದುರ್ಯೋಧನ ಅಂಡ್ ಇಂಟೆಲೆಕ್ಚುಯಲ್ ಪರ್ಸನಾಲಿಟೀಸ್ ಲೈಕ್ ಎ ಅರ್ಜುನ. ಇಟ್ಸ್ ಅ ವಾರ್ ಬಿಟ್ವೀನ್. ಇಲ್ಲೇನಾದ್ರೂ ಅರ್ಜುನ ಸೋತ ಅಂತ ಆದ್ರೆ ನೀವು ದುರ್ಯೋಧನ ಆಗ್ಬಿಡ್ತೀರಿ. ಎಲ್ಲಾದ್ರೂ ಅರ್ಜುನ ಗೆದ್ದ ಅಂತ ಹೇಳಿದ್ರೆ ನಿಮ್ಮ ಇಂಟೆಲೆಕ್ಚುಯಲ್ ಪರ್ಸನಾಲಿಟಿ ವಿಜಯ ಸಾಧಿಸ್ತು ಅಂತ ಹೇಳಿದ್ರೆ, ಯು ವಿಲ್ ಬಿಕಮ್ ಎ ಸೂಪರ್ ಪವರ್, ಯು ವಿಲ್ ಬಿಕಮ್ ಎ ಕ್ರಿಯೇಟರ್, ಯು ವಿಲ್ ಬಿಕಮ್ ಎ ವಿನ್ನರ್, ಯು ವಿಲ್ ಬಿಕಮ್ ಎ ಅಚೀವರ್, ಯು ವಿಲ್ ಬಿಕಮ್ ಆಲ್ವೇಸ್ ಎ ಗ್ರೇಟ್ ಪರ್ಸನಾಲಿಟಿ, ಎ ಲೀಡರ್. ಇದಕ್ಕೆ ಹೇಳೋದು ನಾವು ವಿಲ್ ಪವರ್ ಅಂತ. ಆದ್ರಿಂದ ಈ ವಿಲ್ ಪವರ್ ನಾವು ಸಾಧಿಸಿ ತುಂಬಾ ಇಂಪಾರ್ಟೆಂಟು. ನಾನು ನಿಮ್ಗೆ ಕಾನ್ಸೆಪ್ಟ್ ಏನು ಅಂತ ಅರ್ಥ ಆಯ್ತು ಅಂತ ಕೊಡ್ತೀನಿ. ಸೊ ಯಾರಿಗೆ ಈ ಕಾನ್ಸೆಪ್ಟ್ ಅರ್ಥ ಆಯ್ತು, ಎಸ್ ಅಂಡರ್ಸ್ಟುಡ್ ಅಥವಾ ಓಕೆ ಅಂತ ಟೈಪ್ ಮಾಡಿ. ನಾನು ಇದನ್ನ ಮುಂದೆ ಹೇಗೆ ಮಾಡೋದು ಅಂತ ತಗೊಂಡು ಹೋಗ್ತೀನಿ. ಕ್ವಿಕ್ 30 seconds. Type okay, I understood, or whatever. Or if you have still questions, type the question also. We'll go ahead. That is called willpower. Okay, good. Almost all everybody understood, and I got the answers okay, and no questions came on this as of now. Okay, good. Sir, one question. Yes, please. Yes, please. Yes, please. YouTube, sir. Sir, YouTube ಅಲ್ಲಿ ಬಂದಿರತಕ್ಕಂತ ಕ್ವೆಶ್ಚನ್ ಸರ್ ಇದು. ಸುಗುರೇಶ್ KM ಅನ್ನೋರು, ವಾಟ್ ಆರ್ ದ ಕಾನ್ಸಿಕ್ವೆನ್ಸಸ್ ಆಫ್ ನಾಟ್ ವರ್ಕಿಂಗ್ ಆನ್ ಮೈಂಡ್ ಅಂತ ಹೇಳಿ ಕೇಳಿದ್ದಾರೆ. ಓಕೆ, ವಾಟ್ ಆರ್ ದ ಕಾನ್ಸಿಕ್ವೆನ್ಸಸ್ ಆಫ್ ನಾಟ್ ವರ್ಕಿಂಗ್ ಆನ್ ದ ಮೈಂಡ್? ನಾನು ಅದನ್ನೇ ಹೇಳಿದೆ ನೋಡಿ. ಈಗ ಅದೇ ಪಾಯಿಂಟ್ ಅಂತ ಹೇಳಿದೆ ನೋಡಿ. ನಿಮ್ಮ ಇಮೋಷನಲ್ ಪರ್ಸನಾಲಿಟಿ ಯಾವಾಗ ವಿರಾಜಿಸ್ತಾ ಇರುತ್ತೆ, ಅದು ನಾಟ್ ವರ್ಕಿಂಗ್ ಆನ್ ದ ಮೈಂಡ್. ಅದ್ರ ಬಗ್ಗೆ ಡೌಟೇ ಇಲ್ಲ. ನಿಮ್ಮ ಇಮೋಷನಲ್ ಪರ್ಸನಾಲಿಟಿ ಎಲ್ಲಿ ತನಕ ಅಧಿಪತ್ಯವನ್ನು ಸಾಧಿಸುತ್ತೆ, ಅದು ಇನ್ನು ಎಕ್ಸಾಂಪಲ್ ಹೇಳ್ತೀನಿ ಕೊಡಿ. ಈಗ ಪ್ಲೆಜರ್ ಅಂಡ್ ಪೇನ್, ವೆರಿ ಸಿಂಪಲ್. ಈಗ ನಿಮ್ಗೆ ಎಷ್ಟೋ ಜನರಿಗೆ ಒಂದು ದಿವಸ ಎಲ್ಲೋ ದಾರಿಲಿ ಹೋಗುವಾಗ ಪಾನಿಪುರಿ ಯಾರೋ ತಿನ್ಸಿದ್ರು, ಅಥವಾ ಯಾರೋ ಒಂದು ಗೋಬಿ ಮಂಜೂರಿ ತಿನ್ಸಿದ್ರು. ಸೊ ಸಂಜೆ ಆ ದಾರಿಲಿ ಹೋಗುವಾಗ ಅದರ ಪರಿಮಳ ಘಮ 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 ಬಂತು ಅಂದ ತಕ್ಷಣ, ಅದು ಘಮ ಘಮ ಬಂತು ಏನೋ ಬಂದ ತಕ್ಷಣ ನಿಮ್ಮ ದೇಹ, ನಿಮ್ಮ ಮನಸ್ಸು ಎಲ್ಲ ಮರ್ತು ಬಿಟ್ಟು ನೀವು ಅಲ್ಲಿ ಓಡೋಗ್ಬಿಡ್ತೀರಲ್ಲ, ಅದು ಯು ಆರ್ ವರ್ಕಿಂಗ್ ಥ್ರೂ ದ ಮೈಂಡ್. ಅದೇ ನಿಂಗೆ ಯಾವಾಗ ಗೋಬಿ ಮಂಜೂರಿ ಕೊಡ್ಬೇಕು, ಯಾವಾಗ ಪಾನಿಪುರಿ ಕೊಡ ನಂಗೆ ಗೊತ್ತು, ನಡಿ ಅಂತ ನಿಮ್ಮ ಬಾಡಿನ ಎಳ್ಕೊಂಡು ನಿಮ್ಮ ಮನೆ ಕರ್ಕೊಂಡು ಹೋಗ್ತಿರಲ್ಲ, ದಟ್ ಈಸ್ ವರ್ಕಿಂಗ್ ಆನ್ ದ ಮೈಂಡ್. So that is called willpower. That's very important. That is called willpower. ಆದ್ರಿಂದ ಇದನ್ನೆಲ್ಲ ಮುಂದಕ್ಕೆ ಹೋಗೋಣ. ವಿಲ್ ಪವರ್ ನ ಈಗ ನಿಮ್ಗೆ ವಿಲ್ ಪವರ್ ಅಂದ್ರೆ ಏನ್ ಅರ್ಥ ಆಯ್ತು, ಅದೆಲ್ಲ ಗೊತ್ತಾಯ್ತು. ವಿಲ್ ಪವರ್ ಅಂದ್ರೆ ಏನು ಅಂತ ಅರ್ಥ ಆಯ್ತು. ಈಗ ಈ ವಿಲ್ ಪವರ್ ನ ಸ್ಲೋ ಆಗಿ ನಾವು ಹೇಗೆ ಅದನ್ನ ಬೆಳೆಸೋದು, ಹೌ ಟು ಕಲ್ಟಿವೇಟ್, ನರ್ಚರ್, ಇಟ್ಸ್ ವೆರಿ ಇಂಪಾರ್ಟೆಂಟ್. ನಂಬರ್ 1, ಮೊದಲನೇದೇನು ಕೇಳಿದ್ರೆ, ಯಾವತ್ತು ಏನ್ ಮಾಡ್ಬೇಕಂದ್ರೆ, ಯಾವುದೇ ಪೇಯ್ನ್ ಇರ್ಲಿ, ಯಾವುದೇ ಫಾರ್ ಎಕ್ಸಸೈಸ್ ಇರ್ಲಿ, ಯೋಗ ಇರ್ಲಿ, ಏನೇ ಇರ್ಲಿ, ಅದನ್ನ ಏನ್ ಮಾಡ್ಬೇಕಂತ ಹೇಳಿದ್ರೆ, ಫಸ್ಟ್ ಅದನ್ನ ಪ್ಲೆಜರ್ಫುಲ್ ಆಗಿ ತಗೊಂಡು ಹೋಗ್ಬೇಕು. ಅದು ನಮ್ಗೆ ನೋವು ಅಂತ ಅನ್ಸ್ಬಾರ್ದು, ಅದು ನಲಿವಂತಾನೆ ಅನ್ಸ್ಬೇಕು, ಸುಖ ಅಂತಾನೆ ಅನ್ಸ್ಬೇಕು. ಹೇಗೆ? ಸಿಂಪಲ್. ಯೋಗ ಕ್ಲಾಸಿಗೆ ಹೋದ ತಕ್ಷಣ ನಿಮ್ ಯೋಗ ಟೀಚರು ನಿಮ್ಮನ್ನ ಫಸ್ಟ್ ಸರ್ವಾಂಗಾಸನ ಮಾಡಿದ್ರೆ, ನಾಳೆಯಿಂದ ನೀವು ಯೋಗ ಕ್ಲಾಸಿಗೆ ಹೋಗೋದಿಲ್ಲ. ನಿಮ್ಮನ್ನ ಅವ್ರು ಕರ್ಕೊಂಡು ಹೋಗ್ಬಿಟ್ಟು ಯಾವ್ದಾದ್ರು ಆತರ ಸರ್ವಾಂಗಾಸನ ಮಾಡಿದ್ರು, ಅಥವಾ ಬೇರೆ ಯಾವ್ದಾದ್ರು ಮಾಡಿದ್ರೆ, ಶೀರ್ಷಾಸನ ಮಾಡಿಸಿದ್ರು, ಇದೆಲ್ಲ ಮಾಡಿದ್ರೆ ನೀವು ನಾಳೆಯಿಂದ ಯೋಗ ಕ್ಲಾಸಿಗೆ ಹೋಗೋದಿಲ್ಲ. ಗೊತ್ತು ನನಗೆ. ಸುಮ್ನೆ ಇಲ್ಲಿ ಮೊದಲು ಕ್ಯಾಚ್ ಆಯ್ತು, ಅದು ಸ್ಪ್ರೈನ್ ಆಯ್ತು, ಸ್ಪ್ರೈನ್. ಅದನ್ನ ಪ್ಲೆಜರ್ಫುಲ್ ಮಾಡ್ಬೇಕಂದ್ರೆ ನೋಡಿ, ಇವತ್ತೊಂದು ನಿಮ್ಗೆ ಆಸನ ಹೇಳ್ಕೊಡ್ತೀನಿ. ಇದಕ್ಕೆ ಹೇಳ್ಸ್ಕೊಳ್ಳು, ನಮಸ್ತಾಸನ ಅಂದ್ರೆ ಸುಮ್ನೆ ಕೈ ಹಿಂಗ್ ಹಿಡ್ಕೊಂಡು ಹಿಂಗ್ ನಮಸ್ಕಾರ ಮಾಡು. 2-3 ತರದಲ್ಲಿ ನಮಸ್ಕಾರ ಮಾಡು. ಒಂದು ಈ ನಮಸ್ಕಾರ, ಇದಕ್ಕೆ ಹೇಳೋದು ನಮಸ್ತಾಸನ. ಹೌದಾ, ಯೋಗ ಅಂದ್ರೆ ಇಷ್ಟೇನಾ? ಹೂ ಅಂತ ಹೇಳ್ಬಿಟ್ಟು ಲೈಫ್ ತುಂಬಾ ಖುಷಿ ಆಗುತ್ತೆ. ನೀವು ಹೊರಗಡೆ ಬಂದಾಗ
ಇವತ್ತು ನಾನೊಂದು 2-3 ಆಸನ ಕಲ್ತೆ ಕಣೋ. ಒಂದು ನಮಸ್ತಾಸನ ಅಂತ, ಅದು ತುಂಬಾ ಚೆನ್ನಾಗಿದೆ ಕಣೋ, ಇದು ಮಾಡೋದ್ನ ಹಂಗಾಗುತ್ತೆ ಹಿಂಗಾಗುತ್ತೆ ಅಂತ ಹಿ ವಿಲ್ ಸ್ಟಾರ್ಟ್ ಟಾಕಿಂಗ್ ಔಟ್ ಸೈಡ್ ಅಂಡ್ ಹಿ ವಿಲ್ ಬಿಕಮ್ ಎ ಯೋಗಿ. ಅಂದ್ರೆ ಅಷ್ಟು ಮಾಡಿದ್ರೆ ನಾನು ಯೋಗಿ ಅಂತ ಅವ್ನ ಒಳಗಡೆ ಬರುತ್ತೆ. ಸೊ ಅದ್ರ ಪರಿಣಾಮ ನೆಕ್ಸ್ಟ್ ಡೇ ವಿಲ್ ಕಮ್ ಟು ದಿ ಯೋಗ ಕ್ಲಾಸ್. ಸೊ ಪ್ಲೆಜರ್ಫುಲ್ ಆಗಿ ಅವ್ರ ಹತ್ರ ನಿಧಾನ ತಗೊಂಡ್ಬರ್ಬೇಕು. ಪ್ಲೆಜರ್ಫುಲ್. ಆ ಪ್ಲೆಜರ್ಫುಲ್ ಮಾಡ್ತಾ ನಾವೇನಾಗ್ತೀವಿ ಅಂತ ಹೇಳಿದ್ರೆ ನಿಧಾನ ಪೇನ್ ವಿಲ್ ಬಿಕಮ್ ಸ್ವೀಟ್ ಪೇನ್ ಆಗುತ್ತೆ. ಹೌದಾ ನೋಡಿ, ಶಿವಕುಮಾರ ಸ್ವಾಮೀಜಿ ಅವರು ನಮ್ಮ ತುಮಕೂರಿನವರು ಪ್ರತಿದಿನ ಬೆಳಿಗ್ಗೆ 3-3:30 ಗಂಟೆಗೆ ಎದ್ದು ಬಿಟ್ಟು ಬೇವಿನ ರಸವನ್ನು 1 ಗ್ಲಾಸ್ ಕುಡಿತಾ ಇದ್ರು. ಅದು ಫಸ್ಟ್ ಟೈಮ್ ಕುಡಿದಾಗ ಹೆಂಗ್ ಅನ್ಸಿರ್ಬೋದು, ನಿಮ್ಗೊಂದು ಸ್ಪೂನ್ ಕುಡಿದ್ರೆ ನೋಡಿ ಹೆಂಗ್ ಅನ್ಸ್ಬೋದು. ಕುಡಿತಾ ಅದು ನಮ್ಗೆ ಪೇನ್ ಅನ್ನೋದು ಹೋಗ್ಬಿಟ್ಟು ಪ್ಲೆಜರ್ಫುಲ್ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಸೊ ಫಸ್ಟ್ ನಾವೇನ್ ಮಾಡ್ಬೇಕು, ಯಾವುದೇ ಅದು ನಾವು ಸುಲಭದಲ್ಲಿ ಮಾಡ್ಬೇಕು. ಇನ್ನು ಚೆನ್ನಾಗಿ ಅರ್ಥ ಮಾಡಬೇಕು. ಒಂದು ಇನ್ಸಿಡೆಂಟ್ ಹೇಳ್ತೀನಿ, ಬಹಳ ಚೆನ್ನಾಗಿರುವಂತ ಇನ್ಸಿಡೆಂಟ್, ಯಾರು ಮರಿಬೇಡಿ. ಒಂದು ಮನೇಲಿ ನಾಯಿ ಸಾಕಿದ್ರು. ಆ ನಾಯಿ ಸಾಕಿದಾಗ ಆ ನಾಯಿ ಸ್ವಲ್ಪ ಹೆಲ್ತ್ ಇಶ್ಯೂ ಆಗಿತ್ತಂತೆ, ಸ್ವಲ್ಪ ಬಡಕ್ಲಾಗಿತ್ತಂತೆ. ಬಡಕ್ಲಂತ ಹೇಳಿದ್ರೆ ಸ್ವಲ್ಪ ಮಾಲ್ ನ್ಯೂಟ್ರಿಷನ್, ಸ್ವಲ್ಪ ವೀಕ್ ಆಗಿತ್ತು. ಆಗ ಅದನ್ನ ಡಾಕ್ಟರ್ ಹತ್ರ, ವೆಟರಿನರಿ ಡಾಕ್ಟರ್ ಹತ್ರ ಕರ್ಕೊಂಡು ಹೋದ್ರೆ ಅವರೊಂದು ಕಾಡ್ ಲಿವರ್ ಆಯಿಲ್ ಬಾಟಲ್ ಕೊಡ್ತಾರೆ. ಕಾಡ್ ಲಿವರ್ ಆಯಿಲ್ ಅಂದ್ರೆ ಮೀನಿನ ಎಣ್ಣೆ. ಇದನ್ನ ಒಂದ್ 2 ಸ್ಪೂನ್ ಕುಡಿಸಿ ನಾಯಿ ಸ್ಟ್ರಾಂಗ್ ಆಗುತ್ತೆ. ಬೆಳಿಗ್ಗೆ ಎದ್ಬಿಟ್ಟು ಅಪ್ಪ ಮತ್ತೆ ಮಗ ಇಬ್ರು ಇರ್ತಾರೆ. ಹೆಂಗ ಮಗ ಅಪ್ಪ ಏಜ್ಡು ಇಬ್ರು ನಾಯಿನ ಆಲ್ರೆಡಿ ಮಂಚದ ಅಡಿಗಡೆನೋ ಸೋಪಾಡಿಗಡೆ ಮಲ್ಕೊಂಡಿರುತ್ತೆ. ಅದನ್ನ ಎಳ್ಕೊಂಡು ಬಂದು ಕುತ್ತಿಗೆ ಹಿಡಿದು ಬಾಯಿ ಕಾಳಿಸಿ 2 ಸ್ಪೂನ್ ಹಾಕು ಪ್ರತಿದಿನ. ಅದು ಎಳ್ಕೊಂಡು ಬರುವಾಗ ಕಯೋ ಅಂತ ಕೂಗೋದು. ಹೀಗೆ ಆಗ್ತಾನೆ ಇತ್ತು. ಒಂದ್ ದಿವಸ ಈ ಅಪ್ಪ ಮಗನ ಮತ್ತೆ ನಾಯಿಯ ಜಂಜಾಟದಲ್ಲಿ ಬಾಟ್ಲ್ ಕೆಳಗಡೆ ಬಿದ್ದು ಹೊಡೆದಾಯ್ತು. ಆ ಕಾಡ್ ಲಿವರ್ ಬಾಟ್ಲ್ ಕೆಳಗಡೆ ಬಿದ್ದು ಹೊಡೆದಾಯ್ತು. ಹೊಡೆದ ತಕ್ಷಣ ಹೋಯ್ದು ವೇಸ್ಟ್ ಆಯ್ತಲ್ಲ ಅಂತ ಹೇಳ್ಬಿಟ್ಟು ಮಗ ಹೊರಗಡೆ ಇರುವಂತ ಮಾಪ್ ಸ್ಟಿಕ್ ತರಕ್ ಹೋಗ್ತಾನೆ, ಒರೆಸೋ ಬಟ್ಟೆ. ಅಪ್ಪನ ಬಿಟ್ಬಿಡು ಹೋಗ್ಲಿ ನಾಯಿನಂತ ಬಿಟ್ಬಿಡ್ತಾರೆ. ಮಾಪ್ ಸ್ಟಿಕ್ ತಗೊಂಡು ಬರೋದ್ರೊಳಗಡೆ ಈ ನಾಯಿ ಕೆಳಗಡೆ ಬಿದ್ದಂತಹ ಎಲ್ಲ ಕಾಡ್ ಲಿವರ್ ಆಯಿಲ್ ನಕ್ಕಿ ತಿಂದು ಖಾಲಿ ಮಾಡಿರುತ್ತೆ. ನಕ್ಕಿ ತಿಂದು ಖಾಲಿ ಮಾಡಿರುತ್ತೆ. ಅಂದ್ರೆ ಇದ್ರ ಅರ್ಥ ಏನ್ ಕೇಳಿದ್ರೆ, ನಾಯಿಗೆ ಆ ಎಣ್ಣೆ ಅಂದ್ರೆ ಇಷ್ಟನೇ, ಆದ್ರೆ ಇವ್ರು ಕೊಡುವಂತ ರೀತಿ ಇಷ್ಟ ಆಗ್ಲಿಲ್ಲ. ಅದಕ್ಕೆ ಅದು ನಾಯಿ ದೂರ ಉಳಿತಿತ್ತು, ಅಂತಿತ್ತು. ಹಾಗೇನೆ ನೀವು ಕೂಡ ಹಾಗೆ ಮಕ್ಕಳಿಗಾಗ್ಲಿ ಯಾರಿಗಾದ್ರೂ ನೀವು ಕೊಡುವಂತ ಎಜುಕೇಶನ್ ರೀತಿ ಇದೆಯಲ್ಲ, ಅದಕ್ಕೆ ಮಕ್ಕಳು ಓದಕ್ ಇಷ್ಟಪಡಲ್ಲ. ನೀವು ಮಕ್ಕಳನ್ನ ಇಷ್ಟಪಡುವ ಹಾಗೆ ಓದಿಸಿದ್ರೆ ಮಾತ್ರ ಮಕ್ಕಳು ಓದ್ತಾರೆ. ಸೊ ಕನ್ವರ್ಟ್ ದಟ್ ಪೇನ್ ಇಂಟು ಪ್ಲೆಜರ್ಫುಲ್ ಸ್ಟೇಟ್. ದಟ್ ವಿಲ್ ಡೆವಲಪ್ ದ ವಿಲ್ ಪವರ್. ಎರಡನೇದು ಇನ್ನೊಂದು ಇನ್ಸಿಡೆಂಟ್ ಹೇಳ್ತೀನಿ, ತುಂಬಾ ಇಂಪಾರ್ಟೆಂಟ್. 2ನೇ ಪಾಯಿಂಟ್ ಏನ್ ಮಾಡ್ಬೇಕಂದ್ರೆ, ಯು ಶುಡ್ ಸ್ಟಾರ್ಟ್ ಲವಿಂಗ್ ದ ಪೇನ್, ಅಥವಾ ಆ ಇನ್ಸಿಡೆಂಟ್ ಇಷ್ಟಪಡೋಕೆ ಶುರು ಮಾಡ್ಬೇಕು. ಆವಾಗ ಆಟೋಮೆಟಿಕ್ ನಿಮ್ಗೆ ನೋಡಿ, ಯಾರಿಗಾದ್ರೂ ಪ್ರೀತಿ ಮಾಡಿ ಮದುವೆ ಆದವರಿಗೆ ಅಥವಾ ಪ್ರೀತಿ ಮಾಡಿ ಮದುವೆ ಆದವ್ರಿಗೆ ಗೊತ್ತಿಲ್ಲ, ಪ್ರೀತಿ ಮಾಡಿದವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಅವಳು ಎಷ್ಟೊತ್ತು ಬಂದ್ರು ಸಾಯಂಕಾಲ ಬಸ್ ಸ್ಟ್ಯಾಂಡ್ ಅಲ್ಲಿ ಸೊಳ್ಳೆ ಹೊಡಿತಾ ಕಾದಿದ್ದು ಬಿಕಾಸ್ ಯು ಲವ್ ಹರ್ ಸೋ ಮಚ್. ಸೊ ಎಷ್ಟು ಮಾಸ್ಕಿಟೋ ಹೊಡೆದಿರ್ತೀರಿ, ಎಷ್ಟೊತ್ತು ಬಸ್ ಸ್ಟ್ಯಾಂಡ್ ಅಲ್ಲಿ ಕೂತಿರ್ತೀರಿ, ಅಥವಾ ಏನ್ ಹೇಳಿದ್ರು ಮಾಡಿರ್ತೀರಿ, ಎಷ್ಟು ಮೊಬೈಲ್ ಕರೆನ್ಸಿ ಖಾಲಿ ಮಾಡಿರ್ತೀರಿ, ಎಲ್ಲ ಮಾಡ್ತೀರಿ ಬಿಕಾಸ್ ಯು ಲವ್ ಸೋ ಮಚ್. ಹಾಗೇನೆ ನೀವು ಮಾಡುವಂತಹ ಯಾವುದೇ ಕೆಲಸ ಇದೆಯಲ್ಲ, ಅದು ತುಂಬಾ ಇಷ್ಟಪಟ್ಟಾಗ ನಿಮ್ಗದು ಸ್ವೀಟ್ ಪೇನ್ ಅನ್ಸುತ್ತೆ. ಈವನ್ ಇಟ್ ಈಸ್ ದ ಪೇನ್, ಇಟ್ ಲುಕ್ಸ್ ಲೈಕ್ ಎ ಸ್ವೀಟ್ ಪೇನ್. ಒಂದು ಇನ್ಸಿಡೆಂಟ್ ಹೇಳ್ತೀನಿ. ನನ್ನ ಕ್ಲಾಸಲ್ಲಿ ಸ್ಟಡಿ ಮಾಡ್ತಾ ಇರುವಾಗ ನಾನು ಈ MBA ಸ್ಟಡೀಸ್ ಅಲ್ಲಿ ಒಂದು ಫೈನಾನ್ಷಿಯಲ್ ಅಕೌಂಟಿಂಗ್ ಕ್ಲಾಸ್ ಅಲ್ಲಿ ನಾನು ನೋಡ್ತಾ ಇದ್ದೆ. ಒಬ್ಬ ಹುಡುಗ ತುಂಬಾ ಡಲ್ಲು. ನಾನು ತುಂಬಾ ಯೂನಿವರ್ಸಿಟಿಗಳಿಗೆ ಪಾಠ ಮಾಡಕ್ ಹೋಗುವಾಗ ಅಲ್ಲಿ ಒಬ್ಬ ಹುಡುಗ ತುಂಬಾನೇ ಡಲ್ಲು. ಈಗ ಹೋಗ್ತಾ ಇಲ್ಲ ಬಿಡಿ ಯೂನಿವರ್ಸಿಟಿಗಳಿಗೆ ಪಾಠ ಮಾಡೋದಕ್ಕೆ, ಅಂದ್ರೆ ಆ MBA ಕ್ಲಾಸಸ್ ಐ ಆಮ್ ನಾಟ್ ಕಂಡಕ್ಟಿಂಗ್. ಆದ್ರೆ ಆ ಹುಡುಗ ತುಂಬಾನೇ ಡಲ್ಲು ಬೇರೆ ಎಲ್ಲ ಸಬ್ಜೆಕ್ಟ್ ಅಲ್ಲಿ, ಆದ್ರೆ ಫೈನಾನ್ಷಿಯಲ್ ಅಕೌಂಟಿಂಗ್ ಪಾರ್ಟ್ ಅಲ್ಲಿ ತುಂಬಾ ಬ್ರಿಲಿಯಂಟ್ ಹುಡುಗ. ಇದೇನ್ ಸಾಧ್ಯ? ಏನ್ ಮಾಡ್ತಾನೆ? ಕಾಪಿ ಹೊಡಿತಾನ? ಇಲ್ಲ, ಕಾಪಿನೂ ಹೊಡಿಯಲ್ಲ. ಫುಲ್ ಮಾರ್ಕ್ಸು, ಚೆನ್ನಾಗಿ ಸ್ಕೋರ್ ಉಳಿದೆಲ್ಲ ವೀಕು. ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಇಲ್ಲ, ಕಾಸ್ಟ್ ಅಕೌಂಟಿಂಗ್ ಇಲ್ಲ,
HR ಮ್ಯಾನೇಜ್ಮೆಂಟ್ ಇಲ್ಲ, ಎಲ್ಲದು ಕಂಪಾರ್ಟ್ಮೆಂಟ್ ರಿಸಲ್ಟ್. ಇದು ಹೆಂಗಿಷ್ಟು ನೋಡೋಣ. ಟ್ಯೂಷನ್ಗೆ ಹೋಗ್ತಾನೆ ಹುಡುಗ, ಅಲ್ಲಿ ಚೆನ್ನಾಗಿ ಹೇಳ್ಕೊಡ್ತಾರೆ ನೋಡೋಣ. ಉಳಿದ ಹುಡುಗರು ಅಲ್ಲಿ ಚೆನ್ನಾಗಿ ಮಾಡ್ತಾ ಇಲ್ಲ, ಇವನೊಬ್ಬನೇ ಹೆಂಗ್ ಮಾಡ್ತಾ ಇದ್ದಾನೆ ನೋಡಿದ್ರೆ ನನ್ಗೊಂದು ಐಡಿಯಾ ಬಂದ್ಬಿಡ್ತು ಅವತ್ತು. ಯಾಕಂತ ಹೇಳಿದ್ರೆ ಆ ಟ್ಯೂಷನ್ ಅಲ್ಲಿ ಅವನು ಇಷ್ಟಪಡುವಂತ ಹುಡುಗಿ ಕೂಡ ಟ್ಯೂಷನ್ಗೆ ಬರ್ತಾ ಇದ್ದಾಳೆ. ಆ ಹುಡುಗಿ ಎದುರುಗಡೆ ಇವನು ಕಮ್ಮಿ ಮಾರ್ಕ್ಸ್ ತೆಗೆದ್ರೆ ಆ ಹುಡುಗಿ ಏನೋ ಅಂದ್ಬಿಡ್ತಾಳೇನೋ ಅಂತ, ಅಥವಾ ಆ ಹುಡುಗಿ ಕಮ್ಮಿ ಮಾರ್ಕ್ಸ್ ತೆಗೆದ್ರೆ ಅವನ ಕಡೆ ನೋಡ್ತಾಳೋ ಇಲ್ವೋ ಅಂತ. ಆ ಹುಡುಗಿನ ಆ ರೀತಿ ಇಷ್ಟಪಡೋಗೋಸ್ಕರ ಹಿ ವಾಸ್ ಸ್ಕೋರಿಂಗ್ ವೆರಿ ಗುಡ್ ಮಾರ್ಕ್ಸ್. ಸಿ ವಾಟ್ ಲವ್ ಕ್ಯಾನ್ ಕ್ರಿಯೇಟ್ ಅಂತ. ಹಾಗೇನೆ ನೀವು ಕೆಲಸಗಳನ್ನು ಇಷ್ಟಪಡೋಕೆ ಶುರು ಮಾಡಿದ್ರೆ ನಿಮಗೆ ಆಟೋಮೆಟಿಕ್ ವಿಲ್ ಪವರ್ ಡೆವಲಪ್ ಆಗುತ್ತೆ. ಫಸ್ಟ್ ಒನ್ ಇಸ್ ಕನ್ವರ್ಟ್ ದ ಪೇನ್ ಇಂಟು ಸ್ವೀಟ್ ಪೇನ್ ಆರ್ ಪ್ಲೆಜರ್ಫುಲ್. ಸೆಕೆಂಡ್ ಒನ್ ದಟ್ ಇಸ್ ಕಾಲ್ಡ್ ಸ್ಟಾರ್ಟ್ ಲವಿಂಗ್, ಮೋಸ್ಟ್ ವೆರಿ ಇಂಪಾರ್ಟೆಂಟ್. ಮೂರನೇ ಏನ್ ಕೇಳಿದ್ರೆ ವೆರಿ ವೆರಿ ಇಂಪಾರ್ಟೆಂಟ್, ಸ್ಟಾರ್ಟ್ ವಿತ್ ದ ಕನ್ಸಿಸ್ಟೆನ್ಸಿ. ಅಷ್ಟೇ, ಇಷ್ಟು ಮಾಡಿದ ಸರ್. ಕನ್ಸಿಸ್ಟೆನ್ಸಿ ಏನ್ ಕೇಳಿದ್ರೆ ನಾಳೆಯಿಂದ ಎಕ್ಸರ್ಸೈಸ್ ಮಾಡ್ತೀನಿ ಅಂತ ಹೇಳಿ ಅಷ್ಟೇ. ಸೊ ನಾಳೆ ನಾನು 2 hours ಎಕ್ಸರ್ಸೈಸ್ ಮಾಡ್ತೀನಿ ಅಂತ ಹೇಳ್ಬೇಡಿ. 2 hours ಬಿಟ್ಟು 10 ನಿಮಿಷ ನೀವು ಮಾಡೋದಿಲ್ಲ. ನಂಗೆ ಸುಮ್ಮನೆ ಎಕ್ಸರ್ಸೈಸ್ ಮಾಡ್ತೀನಿ ಅಂತ ಹೇಳಕ್ ಶುರು ಮಾಡಿ. ಹೋಗಿ ಬೇಕಾದ್ರೆ ಜಿಮ್ ಹೋಗ್ಬಿಟ್ಟು ಒಂದು ಸಿಗ್ನೇಚರ್ ಹಾಕ್ಬಿಟ್ಟು ಹಾಯ್ ಅಂತ ಹೇಳಿ ಬನ್ನಿ, ಪರವಾಗಿಲ್ಲ. ಪ್ರತಿದಿನ ಹಿಂಗ್ ಮಾಡಕ್ ಶುರು ಮಾಡಿ ಮಾಡ್ತಾ 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 ಸ್ಲೋಲಿ ದ ಎಕ್ಸ್ಪಾನ್ಷನ್ ವಿಲ್ ಟೇಕ್ ಪ್ಲೇಸ್. ಸ್ಲೋಲಿ ದ ಎಕ್ಸ್ಪಾನ್ಷನ್ ವಿಲ್ ಟೇಕ್ ಪ್ಲೇಸ್. ನೋಡಿ, ನಿಮ್ ಚಿಕ್ಕದಿರೋ ಮಕ್ಕಳನ್ನ ಸ್ಕೂಲಿಗೆ ಸೇರ್ತಾರೆ. ಮಕ್ಕಳಿಗೆ ಸ್ಕೂಲಿಗೆ ಇಷ್ಟ ಇರಲ್ಲ, ಆದ್ರೆ ಫಸ್ಟ್ ಸ್ಕೂಲಿಗೆ ಹೋದಾಗ ಮಾಂಟೆಸರಿಗೆಲ್ಲ ಏನ್ ಮಾಡ್ತಾರೆ, ಹೋಗೋದು ಅಲ್ಲೇನೋ ತಿನ್ನೋ ಕೊಡ್ತಾರೆ, 2 ಆಟ ಆಡ್ಸೋದು ಬಂದ್ಬಿಡುದು, ತಿನ್ನೋ ಕೊಡೋದು ಆಟ ಆಡ್ಸೋದು ಬಂದ್ಬಿಡುದು. ಹಿಂಗ್ ಮಾಡ್ತಾ ಮಾಡ್ತಾ ಮಕ್ಕಳು ಸ್ಕೂಲಿಗೆ ಇಷ್ಟಪಡೋಕೆ ಶುರು ಮಾಡ್ತಾರೆ. ಆ ರೀತಿ ಯು ಡೆವಲಪ್ ದ ಕನ್ಸಿಸ್ಟೆನ್ಸಿ. ನಿರಂತರವಾಗಿ ಮಾಡಿ. ಆ ನಿರಂತರವಾಗಿ ಮಾಡಿದಾಗ ಏನಾಗುತ್ತೆ, ಸ್ಲೋಲಿ ವಿಲ್ ಪವರ್ ವಿಲ್ ಡೆವಲಪ್. ವೆರಿ ವೆರಿ ಇಂಪಾರ್ಟೆಂಟ್. 4ನೇದು, ಇದು ನೀವು ಪ್ರತಿದಿನ ಹೇಳ್ಬೇಕಾದ ಏನ್ ಕೇಳಿದ್ರೆ, ಟುಡೇಸ್ ಪೇನ್ ಈಸ್ ಟುಮಾರೋಸ್ ಮೈ ಫ್ಯೂಚರ್ ಅಂಡ್ ಪ್ಲೆಜರ್. ಇದನ್ನ ಪ್ರತಿ ಸಲ ಹೇಳ್ಕೋಬೇಕು ನೀವು. ಇವತ್ತಿನ ನೋವೇ ನಾಳಿನ ನಲಿವು, ಇವತ್ತಿನ ನೋವೇ ನಾಳಿನ ನನ್ನ ಸಂತೋಷ ಅಂತ ಈ ರೀತಿ ನೀವು ಹೇಳ್ಕೊಟ್ಟು ಹೋಗ್ಬೇಕು. ಹೀಗೆ ಹೇಳ್ತಾ 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 ಏನಾಗುತ್ತೆ ಅಂತ ಹೇಳಿದ್ರೆ ಸ್ಲೋ ಆಗಿ ನಿಮ್ಮ ಮನಸ್ಸು ಅದಕ್ಕೆ ಒಪ್ಕೊಳ್ಳೋಕೆ ಶುರು ಆಗುತ್ತೆ, ಒಗ್ಗೋಕ್ ಶುರು ಆಗುತ್ತೆ. ಇವಾಗ ಹೆಂಗೆ ಅಂತ ಹೇಳಿದ್ರೆ ಪೇನ್, ಅಯ್ಯಪ್ಪ ಬೇಡಪ್ಪ ಬೇಡಪ್ಪ ಅಂತ ಹೇಳ್ಕೊಂಡಿರ್ತೀರ, ಅದಕ್ಕೆ ಅದು ಮಾಡಕ್ಕಾಗಲ್ಲ. ಆದ್ರಿಂದ ದಿಸ್ ಈಸ್ ಕಾಲ್ಡ್ ವಿಲ್ ಪವರ್ ಅಂಡ್ ಹೌ ಟು ಡೆವಲಪ್ ಇಟ್. ಐ ಹೋಪ್ ಆಲ್ ಆಫ್ ಯು ಎಂಜಾಯ್ ದಿಸ್ ವಿಲ್ ಪವರ್ ಅನ್ನೋದನ್ನ ಅರ್ಥ ಮಾಡ್ಕೊಂಡ್ರೆ ಎಂಜಾಯ್ ಮಾಡ್ಕೊಂಡ್ರೆ. ಇಫ್ ಹ್ಯಾವ್ ಎನಿ ಕ್ವಶನ್ಸ್ ಆನ್ ದಿಸ್, ಆರ್ ಇಫ್ ಯು ಹ್ಯಾವ್ ಎನಿ ಏನಾದ್ರೂ ಕ್ವಶನ್ಸ್ ಇದ್ರೆ ಟೈಪ್ ಮಾಡಿ, ಅಥವಾ ಇನ್ನೇನಾದ್ರೂ ನಿಮ್ಗೆ ಅರ್ಥ ಆಯ್ತು ಅಂತ ಹೇಳಿದ್ರೆ ಓಕೆ ಟೈಪ್ ಮಾಡಿ. ನಾನು ಮುಂದಿನ ವಿಷಯಕ್ಕೆ ಹೋಗ್ತೇನೆ. ದಟ್ ಇಸ್ ಕಾಲ್ಡ್ ಸ್ಕಿಲ್ ಪವರ್. ಸೊ ಅರ್ಥ ಆಯ್ತು ಅಂತ ಹೇಳಿದ್ರೆ ಓಕೆ, ಅಂಡರ್ಸ್ಟುಡ್, ಗುಡ್, ವಾಟ್ ಎವರ್ ಯು ಕ್ಯಾನ್. ಸೊ ಕ್ವಶನ್ಸ್ ಇದ್ರೆ ಕ್ವಶನ್ ಟೈಪ್ ಮಾಡಿ, ಅಥವಾ ಎಲಾಬ್ರೇಷನ್ ಬೇಕಾ ಎಲಾಬ್ರೇಷನ್ ಟೈಪ್ ಮಾಡಿ, ವಾಟ್ ಎವರ್ ಯು ರಿಕ್ವೈರ್ಡ್. ಸೊ ಅದರ್ವೈಸ್ go ahead for the next topic, very important. That is called skill power. So will power is a winning power. ನಿಮ್ಮನ್ನ ನೀವು ಗೆಲ್ತೀರಿ ಅಂತ ಹೇಳಿದ್ರೆ ಪ್ರಪಂಚವನ್ನ ಗೆಲ್ತೀರಿ. If you can start working on the mind, you can create the beautiful world. Okay, good. I'm getting a lot of chat box answers. Okay, sir. Good, sir. Super, sir. Whatever. Understood, sir. Hi, sir. Good evening. Okay, good. Yara, you join on. Hi, sir. Good evening. Very good. Super, fantastic. So, India, late join is a pleasureful experience. Okay. Let us get into the skill power. Very important. Skill power. So, I will continue with the second topic, that is called skill power. What is the skill power? Okay, let me put one more question in front of you on your table. What is this skill power? What you feel about? Skill power andre enu? Nimge ಏನು ಅನ್ಸುತ್ತೆ skill power andre enu? What is skill power?
whatever 1 minute time I'll give. What is your elaboration or what is your view on the skill power? Talent outcome, very good. Good. Specialization, very good. All are dictionary meaning coming out. ಅದೇ ಏನು ಸ್ಕಿಲ್ ಪವರ್ ಅಂತ ಹೇಳಿದ್ರೆ ನನಗೆ ವಾಪಸ್ ಟೈಪ್ ಮಾಡ್ತಾರೆ ಸ್ಕಿಲ್ ಅಂತ. ವೆರಿ ಗುಡ್. ಹೇಗಿದೆ ಅಂತ ಹೇಳಿದ್ರೆ ವಿಧಾನಸೌಧ ಎಲ್ಲಿದೆ ಕೇಳಿದ್ರೆ ನಮ್ಮನೆ ಎದುರುಗಡೆ. ನಿಮ್ಮನೆ ಎಲ್ಲಿದೆ? ವಿಧಾನಸೌಧ ಎದುರುಗಡೆ. ಗುಡ್. ಟ್ರೈ ಸಮ್. ಓಕೆ. SME, subject matter expertise, very good, good. Psychological answer, very good. Something that you create one's own idea when required. Okay, the time up, we'll get into skill power ಅಂತ ಹೇಳಿದ್ರೆ ನೀವೇನ್ ಕೆಲಸ ಮಾಡ್ತೀರೋ ಆ ಕೆಲಸವನ್ನ ಉಳಿದವರಕ್ಕಿಂತ ನಾನು ಸುಲಭವಾಗಿ ಚೆನ್ನಾಗಿ ಮಾಡಬಲ್ಲೆ. ಅಥವಾ ಆರ್ಕಿಮಿಡಿಸ್ ಹೇಳ್ತಾರೆ, ಗಿವ್ ಮಿ ಎ ಲಾಂಗ್ ಲೀವರ್ ಅಂಡ್ ದ ಪ್ಲೇಸ್ ಟು ಸ್ಟ್ಯಾಂಡ್, ಐ ಕ್ಯಾನ್ ಲಿಫ್ಟ್ ದ ವರ್ಲ್ಡ್. ಸನ್ನೆ ಕೋಲು ಅಂತ ಕರೀತಾರೆ. ಅಂದ್ರೆ ಅವ್ರೇನ್ ಹೇಳ್ತಾರೆ ಅಂತ ಹೇಳಿದ್ರೆ, ಈ ಸನ್ನೆ ಕೋಲು ಇದೆಯಲ್ಲ, ಕೆಳಗಡೆ ಫ್ಲಲ್ಕ್ರಮ್ ಅಂತ ಹೇಳ್ತೀವಿ, ಒಂದು ಇಡ್ತೀವಿ ಅಂದ್ರೆ ದೊಡ್ಡ ಭಾರವಾದ ಬಂಡೆ ಎತ್ತಬೇಕಾದ್ರೆ ಒಂದು ಸಣ್ಣ ಕೋಲು ಅಂದ್ರೆ ಯೂಸ್ ಮಾಡ್ತೀವಿ ನಾವು. ಒಂದು ದೊಡ್ಡದಿರುವಂತಹ ಒಂದು ಮೆಟಲ್ ರಾಡ್ ಹಾಕ್ಬಿಟ್ಟು ಅಡಿಗಡೆ ಒಂದು ಸಣ್ಣದು ಪೀಸ್ ಇಟ್ಬಿಟ್ಟು ನಾವು ಪ್ರೆಸ್ ಮಾಡಿದ್ರೆ ಅದು ವೆಯ್ಟ್. ಆರ್ಕಿಮಿಡಿಸ್ ಹೇಳ್ತಾರೆ, ಸ್ಕಿಲ್ ಅನ್ನೋದು ಸಣ್ಣ ಕೋಲು ಇದ್ದ ಹಾಗೆ. ನಿಮ್ಗೆ ಎಷ್ಟು ಸ್ಕಿಲ್ ಇರುತ್ತೆ ಅಷ್ಟು ಈಸಿಯಾಗಿ ನೀವು ಆಬ್ಜೆಕ್ಟ್ ನ ಲಿಫ್ಟ್ ಮಾಡಬಹುದು. ಇಟ್ ಇಸ್ ಕಾಲ್ಡ್ ಲಿವರೇಜ್. ಅಥವಾ ಈ ಸ್ಕಿಲ್ ಪವರ್ ಅಂತ ಹೇಳಿದ್ರೆ ಮೇಕಿಂಗ್ ಆರ್ ಪರ್ಫಾರ್ಮಿಂಗ್ ದ ವರ್ಕ್ ಎಫರ್ಟ್ಲೆಸ್ಲಿ. ಯಾವುದೇ ತರನಾದ ಎಫರ್ಟ್ ಇಲ್ಲದೆ ನಾವು ಕೆಲಸವನ್ನ ಮಾಡುವಂಥದ್ದು ಎಫರ್ಟ್ಲೆಸ್ ಪರ್ಫಾರ್ಮೆನ್ಸ್. ಮೋರ್ ವರ್ಕ್ ಇನ್ ದ ಲೆಸ್ ಟೈಮ್ or enjoyment in work. These are all called the symptoms of skill power or skillness. ಈಗ ವೆರಿ ವೆರಿ ಇಂಪಾರ್ಟೆಂಟ್ ಇದು ಸ್ಕಿಲ್ ಪವರ್. ಆದ್ರೆ ಈ ಸ್ಕಿಲ್ ಪವರ್ ಅಂತ ಬರಬೇಕು ಅಂತ ಇದ್ರೆ ನಮ್ಗೆ ವಿಲ್ ಪವರ್ ಅನ್ನೋದು ಬೇಸ್ ಫ್ರೆಂಡ್ಸ್. ವಿಲ್ ಪವರ್ ಇಲ್ಲದೆ ಹೋದ್ರೆ ಸ್ಕಿಲ್ ಪವರ್ ಬರೋಕ್ ಸಾಧ್ಯನೇ ಇಲ್ಲ. ಯಾಕೆ ಅಂತ ಹೇಳ್ತೀನಿ. ಸಚಿನ್ ತೆಂಡೂಲ್ಕರ್ ನಾವು ಮಾಸ್ಟರ್ ಬ್ಲಾಸ್ಟರ್ ಅಥವಾ ಗಾಡ್ ಆಫ್ ಕ್ರಿಕೆಟ್ ಅಂತ ಕರಿಬೇಕು ಅಂತ, ಅಥವಾ ದಟ್ ಇನ್ ಯಂಗೆಸ್ಟ್ ಏಜ್ ಆ ಭಾರತ ರತ್ನ ಪಡಿಬೇಕಂದ್ರೆ, ಡಿಸರ್ವ್ಡ್ ಕ್ಯಾಂಡಿಡೇಟ್ ಭಾರತ ರತ್ನ ಆಗ್ಬೇಕು ಅಂತ ಇದ್ರೆ ಅವರಿಗೆ ಆ ಸ್ಕಿಲ್ ಎಷ್ಟಿತ್ತು ಅಂತ ಹೇಳಿದ್ರೆ, ದಿನಕ್ಕೆ 300 ಬಾಲ್ 3:30 ಗಂಟೆಗೆ ಎದ್ದು ಬಿಟ್ಟು ಫ್ರೆಶ್ ಆಗಿ 4 ಗಂಟೆಗೆ ಶಿವಾಜಿ ಪಾರ್ಕ್ ಅಲ್ಲಿ ಆಡೋಕ್ ನಿಂತು ಬಿಟ್ರೆ 300 ಬಾಲ್ ಆಡದೆ ಹೊರಗಡೆ ಬರ್ತಾ ಇರಲಿಲ್ಲ. ದಟ್ ವಾಸ್ ಹಿಸ್ ವಿಲ್ ಪವರ್. ಪ್ಲೇಯಿಂಗ್ 300 ಬಾಲ್ಸ್ ಎವ್ರಿ ಡೇ 365 days exactly by 4 o'clock. That is his will power made him to get into the so much skill. Lata Mangeshkar, such a great singer, even in those days ಅವರು ಎಲ್ಲ ಅಚೀವ್ ಮಾಡಿದಾಗೂ ಕೂಡ without singing 3 hours in the morning, without singing, she won't come out. She will not come out. That is the willpower gave them a skill power. ಎಫರ್ಟ್ಲೆಸ್ ಆಗಿ ಹಾಡ್ತಾರೆ. ಯಾಕಂತ ಹೇಳಿದ್ರೆ ಯಾವ ಮ್ಯೂಸಿಕ್, ಯಾವ ಇದು ಕೊಟ್ರು, ಯಾವ ರಿದಮ್ ಕೊಟ್ರು, ಯಾವ ಗಮಕ ಕೊಟ್ರು ಚೆನ್ನಾಗಿ ಹಾಡ್ತಾರೆ. ಯಾಕೆ ಹೇಳಿದ್ರೆ ದ ವಿಲ್ ಪವರ್ ಮೇಡ್ ದೆಮ್ ಟು ಡೆವಲಪ್ ದ ಸ್ಕಿಲ್ ಪವರ್. ವೆರಿ ವೆರಿ ಇಂಪಾರ್ಟೆಂಟ್. ಯಾರು ವಿಲ್ ಪವರ್ ಅನ್ನ ಕಳ್ಕೊಳ್ತಾರೆ ಅವರ ಸ್ಕಿಲ್ ಪವರ್ ಕೂಡ ಇಮಿಡಿಯೇಟ್ ಆಗಿ ನಾಶ ಆಗೋದು.
ಆದ್ರಿಂದ ಸ್ಕಿಲ್ ಪವರ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ಹ್ಯೂಮನ್ ಲೈಫ್. ಆದ್ರಿಂದ ಈ ಸ್ಕಿಲ್ ಪವರ್ ಅನ್ನ ಹೇಗೆ ಅಕಾಂಪ್ಲಿಷ್ ಅಥವಾ ನಾವು ಎನ್ಹಾನ್ಸ್ ಮಾಡೋದು ಅದ್ರ ಬಗ್ಗೆ ನೋಡೋಣ. ಸ್ಕಿಲ್ ಪವರ್ ಅಂತ ಹೇಳಿದ್ರೆ ಇನ್ನೊಂದ್ಸಲ ಹೇಳ್ತೀನಿ, ಯಾವುದೇ ಕೆಲಸವನ್ನ ನಿರಾಯಾಸವಾಗಿ ಮಾಡುವಂಥದ್ದು. ನಾವು ಅದಕ್ಕೆ ಚೆನ್ನಾಗಿ ಹೇಳ್ಬೇಕಂತ ಹೇಳಿದ್ರೆ, ಇನ್ನೂ ಅರ್ಥವಾಗ ಭಾಷೆಯಲ್ಲಿ ಹೇಳ್ಬೇಕಂದ್ರೆ, ವೆನ್ ದ ಸಿಂಗರ್ ಸ್ಟಾರ್ಟ್ ಸಿಂಗಿಂಗ್, ಇನ್ ದ ಲೇಟರ್ ಸ್ಟೇಜ್ ನೋ ಮೋರ್ ಸಿಂಗರ್, ಓನ್ಲಿ ಸಿಂಗಿಂಗ್ ವಿಲ್ ಕಂಟಿನ್ಯೂ. ಎಷ್ಟು ಚೆನ್ನಾಗಿದೆ ನೋಡಿ. Singer will start the singing. In the later stage, no more singer, only singing will go on. That is called skill power. ಆಸ್ಟ್ರೇಲಿಯಾದ ಫೇಮಸ್ ಕ್ಯಾಪ್ಟನ್ ಸ್ಟೀವ್ ವಾ ಹೇಳ್ತಾರೆ, ದ್ರಾವಿಡ್ ಅವರನ್ನ 16 ನಿಮಿಷದ ಒಳಗಡೆ ಅವರು ಬ್ಯಾಟ್ ಹಿಡಿದು ಗ್ರೌಂಡ್ ಅಲ್ಲಿ ಬಂದು ಫಸ್ಟ್ ಬಾಲ್ ಫೇಸ್ ಮಾಡಿ 16 ನಿಮಿಷ ಒಳಗಡೆ, 16 ನಿಮಿಷ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಆಲ್ 3 ಓವರ್, 4 ಓವರ್ ಒಳಗಡೆ ನೀವು ಔಟ್ ಮಾಡಿದ್ರೆ ದೆನ್ ಓಕೆ. ಅದಾದ್ಮೇಲೆ ದ್ರಾವಿಡ್ ನ ಔಟ್ ಮಾಡಕ್ ನೋಡ್ಬೇಡಿ, ಅವ್ರನ್ನ ಕಟ್ ಹಾಕ್ಲಿಕ್ಕೆ ನೋಡಿ, ಬಿಕಾಸ್ ಹಿ ಇಸ್ ದ ಸ್ಕಿಲ್ಡ್ ಪರ್ಸನ್. ಒನ್ಸ್ ದ ಪ್ಲೇಯರ್ ಗೆಟ್ ಇನ್ ಟು ದ ಸ್ಕಿಲ್ಡ್ ಮೋಡ್, ಸೊ ಹಿ ಇಸ್ ನೋ ಮೋರ್ ಪ್ಲೇಯರ್, ಹಿ ಇಸ್ ದ ಪ್ಲೇಯಿಂಗ್ ವಿಲ್ ಗೋ ಆನ್. ನನ್ಗೆ ಗೊತ್ತಿಲ್ಲ, ನಾನು ಪಾಠಕ್ಕೆ ನಿಂತು ಬಿಟ್ಟೆ ಅಂತ ಹೇಳಿದ್ರೆ ನಾನು ಶುರು ಮಾಡೋ ಮಾತ್ರ ಹಿಂಗೆಲ್ಲ ಇರ್ತೀನಿ. ಆಮೇಲೆ ನಂಗೆ ಹೇಳ್ತಾ 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 ಐ ವಿಲ್ ಗಿವ್ ಎನ್ ನಂಬರ್ ಆಫ್ ಎಕ್ಸಾಂಪಲ್ಸ್. ನೋ ಮೋರ್ ಟೀಚರ್, ನೋ ಮೋರ್ ಪ್ರೀಚರ್, ಓನ್ಲಿ ಪ್ರೀಚಿಂಗ್ ವಿಲ್ ಹ್ಯಾಪನ್, ಟೀಚಿಂಗ್ ವಿಲ್ ಹ್ಯಾಪನ್, ನೋ ಮೋರ್ ಟೀಚರ್. ನನ್ನ ಸ್ಟೇಜ್ ಪ್ರೋಗ್ರಾಮ್ಗಳಲ್ಲಿ ನೋಡಿರ್ಬೋದು, ಐ ಕೆಪ್ಟ್ ಆನ್ ಟಾಕಿಂಗ್, ಕೆಪ್ಟ್ ಆನ್ ಟಾಕಿಂಗ್, ಕೆಪ್ಟ್ ಆನ್ ಟೆಲ್ಲಿಂಗ್, ಕೀಪ್ ಆನ್ ಟ್ರಾನ್ಸ್ಫಾರ್ಮಿಂಗ್. Food was not important, water was not important, bio break was not important. I was, because energy was coming like anything, that is called skill power. ಸೊ ಆದ್ರಿಂದ ಎಫರ್ಟ್ಲೆಸ್ ಆಗಿ, ಅದು ಕಮ್ಯುನಿಕೇಶನ್ ಇರ್ಬೋದು, ಅಥವಾ ಎಕ್ಸಿಕ್ಯೂಷನ್ ಇರ್ಬೋದು, ಅಥವಾ ಪ್ಲಾನಿಂಗ್ ಇರ್ಬೋದು, ಅಥವಾ ಥಿಂಕಿಂಗ್ ಇರ್ಬೋದು, ಟೀಚಿಂಗ್ ಇರ್ಬೋದು, ವಾಟ್ ಎವರ್, ದಟ್ ಯು ಹ್ಯಾವ್ ಟು ಡೆವಲಪ್ ದ ಸ್ಕಿಲ್ ಪವರ್. Let's get into this. How to enhance, how skill power will be developed. Number 1, ಈ ಸ್ಕಿಲ್ ಪವರ್ ಹೇಗೆ ಆಗುತ್ತೆ ಅಂತ ನಿಮ್ಗೆ ಹೇಳ್ಕೊಡ್ತೀನಿ ನೋಡಿ. ಒಂದು ಎಕ್ಸಾಂಪಲ್ ಕೊಡ್ತೀನಿ, ಆ ಎಕ್ಸಾಂಪಲ್ ಮೇಲೆ ನಿಮ್ಗೆ ಫೋಕಸ್ ಮಾಡಿ. ಫಸ್ಟ್ ಟೈಮ್ ನಿಮ್ಗೆ ಗಾಡಿ ಓಡಿಸೋಕೆ ಕೂತಾಗ, ಕಾರು, 2 ವೀಲರ್ ಅಲ್ಲ, ಕಾರು, ನಿಮಗೆ ಗಾಡಿಲಿ ಅದು ಹೇಗೆ ಓಡುತ್ತೆ, ಏನು ಓಡುತ್ತೆ, ಯಾಕೆ ಓಡುತ್ತೆ, ಏನು ಗೊತ್ತಿರಲ್ಲ. You are unaware and you are not known or knowledge ಇರಲ್ಲ. ಅಂದ್ರೆ ಸ್ಕಿಲ್ ಡೆವಲಪ್ಮೆಂಟ್ ಸ್ಟೇಜ್ ಹೇಳ್ತಾ ಇದೀನಿ. ನೆಕ್ಸ್ಟ್ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ, ಕಾಲಲ್ಲಿ ABC ಅಂತ ಇರುತ್ತೆ, ಆಕ್ಸಿಲೇಟರ್, ಬ್ರೇಕ್, ಕ್ಲಚ್ ಅಂತ ಇರುತ್ತೆ, ಕೈಯಲ್ಲಿ ಸ್ಟೇರಿಂಗ್ ವೀಲ್ ಇರುತ್ತೆ. ಈ ಗೇರ್ ನ ಚೇಂಜ್ ಮಾಡಿದಾಗ ಟಾರ್ಕ್ ಜಾಸ್ತಿ ಆಗುತ್ತೆ, ಟಾರ್ಕ್ ಕಡಿಮೆ ಆಗುತ್ತೆ, ಸ್ಪೀಡ್ ಜಾಸ್ತಿ ಆಗುತ್ತೆ. ಗೇರ್ ನ ಮಾಡಿದಾಗ ನಿಮ್ಗೆ ಶಕ್ತಿ ಜಾಸ್ತಿ ಆಗುತ್ತೆ, ಸ್ಪೀಡ್ ಕಡಿಮೆ ಆಗುತ್ತೆ. ಅದನ್ನ ಇದನ್ನ ನೀವು ಕಂಟ್ರೋಲ್ ಮಾಡ್ತೀರಾ ಅಂತ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಟೀಚರ್ ಆರ್ ಟ್ರೈನರ್. ಆವಾಗ ನಿಮಗೆ ಅದು ಹೇಗ್ ಮಾಡಬೇಕು ಅಂತ ಗೊತ್ತಿರಲ್ಲ, ಏನ್ ಮಾಡಬೇಕು ಅಂತ ಗೊತ್ತಿರಲ್ಲ. ಫಸ್ಟ್ ನಿಮ್ಗೆ ಏನ್ ಮಾಡಬೇಕು ಅಂತ ಗೊತ್ತಿಲ್ಲ, ಹೇಗ್ ಮಾಡಬೇಕು ಅಂತ ಗೊತ್ತಿಲ್ಲ. ನೆಕ್ಸ್ಟ್ ಏನಾಗುತ್ತೆ, ನಿಮಗೆ ಏನ್ ಮಾಡಬೇಕು ಅಂತ ಗೊತ್ತಿದೆ, ಬಟ್ ಹೇಗ್ ಮಾಡಬೇಕು ಅಂತ ಗೊತ್ತಿಲ್ಲ. ಕಾಲಕ್ರಮೇಣ ನೀವು ಗಾಡಿ ಸ್ಟೇರ್ ಕೂತ್ಕೊಂಡು ಇಗ್ನಿಷನ್ ಆನ್ ಮಾಡಿ ಗಾಡಿ ಸ್ಟಾರ್ಟ್ ಮಾಡ್ತೀರಾ. ಅವಾಗ ಅವ್ರು ಹೇಳ್ತಾರೆ ಫಸ್ಟ್ ಗೇರ್ ಹಾಕಿ, ಕ್ಲಚ್ ಮತ್ತೆ ಎಕ್ಸಿಲೇಟರ್ ನ ಪ್ಯಾರಲಲ್ ಆಗಿ ಬಿಡ್ಬೇಕು, ಸೈಮಲ್ಟೇನಿಯಸ್ ಆಗಿ ಬಿಡ್ಬೇಕು. ಸೊ ಆವಾಗ ನೀವೇನ್ ಮಾಡ್ತೀರಾ, ಹುಡುಕ್ತೀರಾ, ಓ ಬಿಡ್ಲಾ, ಇದು ಬಿಡ್ಲಾ, ಅದು ಬಿಡ್ಲಾ, ಅದು ಬಿಡ್ಲಾ, ಇದು ಬಿಡ್ಲಾ ಅಂತ ಹೇಳಿ ಗುಡುಕು 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 ಅಂತ ಹೇಳಿ 1-2 ಸಲ ಕ್ಲಚ್ ಪ್ಲೇಟ್ ಎಲ್ಲ ಪುಡಿ ಮಾಡಿ, ಅದಾದ ಮೇಲೆ ಗಾಡಿ ಸ್ವಲ್ಪ ಮೂವ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಾಗ್ತಾ ಆಗ್ತಾ ಆಗ್ತಾ ಮುಂದೆ ನೀವ್ ಹೆಂಗ್ ಮಾಡ್ತೀರಾ, ಕ್ಲಚ್ ಬಿಡೋದಂತ ಕಲ್ತ್ ಬಿಡ್ತೀರಾ. ಸ್ಮಾಲ್ ಸ್ಕಿಲ್ ಆಸ್ ಡೆವಲಪ್ಡ್, ಹೇಗೆ ಕ್ಲಚ್ ಬಿಟ್ಟು ಎಕ್ಸಿಲೇಟರ್ ಕಾಂಬಿನೇಷನ್ ಮಾಡಬೇಕು ಅಂತ. ಆ ಕ್ಲಚ್ ಎಕ್ಸಿಲೇಟರ್ ಬಿಡುವಾಗ ಗಾಡಿ ಈ ಕಡೆ ನಾವು ಮೋರಿ ಕಡೆ ಹೋಗ್ತಾ ಇರುತ್ತೆ. ಅವಾಗ ಏನ್ ಮಾಡ್ತೀರಾ ನೀವು, ಅಗೈನ್ ನಿಮ್ಗೆ ಟ್ರೈನರ್ ಏನ್ ಹೇಳ್ತಾರೆ, ಸ್ಟೇರಿಂಗ್ ಮೇಲೆ ನೋಡು, ಸ್ಟೇರಿಂಗ್ ಮೇಲೆ ನೋಡು, ಸ್ಟೇರಿಂಗ್ ಮೇಲೆ ನೋಡು. ಅವಾಗ ಹೇಳ್ತಾರೆ, ಸರ್ ಕಾಲ್ ನೋಡ್ಲಾ, ಸ್ಟೇರಿಂಗ್ ನೋಡ್ಲಾ. ಸ್ಲೋಲಿ ಏನಾಗುತ್ತೆ, ಕಾಲ್ ನೋಡ್ಬೇಡಪ್ಪ, ನೀನ್ ಎದುರುಗಡೆ ನೋಡು, ಕಾಲ್ ಆಟೋಮೆಟಿಕ್ ಆಗುತ್ತೆ ಅಂತ. ಸ್ಲೋಲಿ ಕಾಲ್ ಸ್ಕಿಲ್ ಪಡ್ಕೊಳ್ಳೋಕೆ ಶುರು ಆಯ್ತು. ಎದುರುಗಡೆ ಸ್ಟೇರಿಂಗ್
ಆ ಕಡೆ ಈ ಕಡೆ ಹೋಗಿ ಶುರು ಆಯ್ತು, ಹಾವು ಹೋದಂಗ ಶುರು ಆಯ್ತು. ನೆಕ್ಸ್ಟ್ ಅವ್ರು ಹೇಳ್ತಾರೆ ಕಾಲ್ ನೋಡಿದ್ರೆ ಪರವಾಗಿಲ್ಲ, ಎದುರುಗಡೆ ನೋಡಿ. ಸೊ ಎದುರುಗಡೆ ನೋಡಕ್ ಶುರು ಮಾಡಿದ್ರಿ, ಆ ಕಡೆ ಹೋದಾಗ ಈ ಕಡೆ ಎಳ್ಕೊಳಕ್ ಶುರು ಮಾಡಿದ್ರಿ. ಈಗ ಗೇರ್ ಚೇಂಜ್ ಮಾಡುವಂತ, ನೀವು ಅಲ್ಲಿ ತನಕ 5 ಕಿಲೋಮೀಟರ್ ಒಂದೇ ಗೇರ್ ಓಡ್ತಾ ಇದ್ರಿ. ಅವಾಗ ಈಗ ಚೇಂಜ್ ದ ಗೇರ್. ನಮ್ಗೆ ಫ್ರಂಟ್ ಫಸ್ಟ್, ವಾಪಸ್ ಹೇಳಿದ್ರೆ ಸೆಕೆಂಡ್, ಫ್ರಂಟ್ ಫಸ್ಟ್, ಬ್ಯಾಕ್ ಸೆಕೆಂಡ್ ಅಂತ ಹೇಳ್ಕೊಟ್ಟಿರ್ತಾರೆ. ನಾವು ಹುಡುಕ್ತಿವಿ ಗೇರ್ ನಂಬರ್ ಮೇಲೆ, ಯಾವ ನಂಬರ್ ಎಳಿಲಿ, ಎಲ್ಲಿಗೆ ಎಳಿಲಿ ಅಂತ. ಅವಾಗ ಗಾಡಿ ಮತ್ತೆ ಹೋಗುತ್ತೆ ಆ ಕಡೆಗೆ. ಹೀಗೆ ಮಾಡ್ತಾ 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 ಯು ಡೆವಲಪ್ ಇನ್ ಸಚ್ ಎ ಸ್ಕಿಲ್. ಹೇಗಂತ ಹೇಳಿದ್ರೆ ಫಸ್ಟ್ ಗೇರ್ ಎಳಿತೀರಿ, ಕ್ಲಚ್ ಬಿಡ್ತೀರಿ, ಗಾಡಿ ಕಂಫರ್ಟ್ ಆಗಿ ಬಿಡ್ತೀರಿ. ಲೇಟರ್ ಸ್ಟೇಜ್ ಅಲ್ಲಿ ನಿಮ್ಗೆ ಅನ್ಕಾನ್ಶಿಯಸ್ ಆಗಿ ಕೆಲಸ ನಡೆಯಕ್ಕೆ ಸ್ಟಾರ್ಟ್ ಆಗುತ್ತೆ, ಅನ್ಕಾನ್ಶಿಯಸ್ ಆಗಿ. ಆವಾಗ ನಿಮ್ಮ ಸ್ಪೀಡ್ ಲಿಮಿಟ್ ಏನು 100 ಕ್ರಾಸ್ ಆಗುತ್ತೆ, 120, 130. ಗಾನ ಹಾಕ್ತೀರಾ, ಪಕ್ಕದಲ್ಲಿವರೆಗೆ ಹೆಂಡತಿ ಹತ್ರ ಮಾತಾಡ್ತೀರಾ, ಮಗು ಹತ್ರ ಮಾತಾಡ್ತೀರಾ, ಪಾಲಿಟಿಕ್ಸ್ ಮಾತಾಡ್ತೀರಾ, ಆಫೀಸ್ ಬಗ್ಗೆ ಮಾತಾಡ್ತೀರಾ, ಆದ್ರೂ ಗಾಡಿ ಮಾತ್ರ ಇಂಟ್ಯಾಕ್ಟ್ ಆಗಿ ಹೋಗ್ತಾ ಇರುತ್ತೆ. ದಿಸ್ ಈಸ್ ಕಾಲ್ಡ್ ಸ್ಕಿಲ್ ಪವರ್ ಡೆವಲಪ್ಮೆಂಟ್. ಒಂದು ಸ್ಟೇಜ್ ಅಲ್ಲಿ ನೀವು ಕಾನ್ಶಿಯಸ್ ಆಗಿರ್ತೀರಾ, ಅವೇರ್ ಆಗಿರ್ತೀರಾ, ಅದಾದ್ಮೇಲೆ ಅವೇರ್ ಆಗಿರ್ತೀರಾ, ಅನ್ಕಾನ್ಶಿಯಸ್ ಆಗಿರ್ತೀರಾ, ಲಾಸ್ಟ್ಗೆ ಅನ್ಅವೇರ್ ಅಂಡ್ ಅನ್ಕಾನ್ಶಿಯಸ್ ಎರಡು ಆಗ್ಬಿಟ್ಟು ಗಾಡಿ ಹೋಗ್ತಾ ಇರುತ್ತೆ. ದಟ್ ಈಸ್ ಕಾಲ್ಡ್ ಸ್ಕಿಲ್. ಆ ತರ ನಾವು ಡೆವಲಪ್ ಮಾಡಬೇಕು. ದಟ್ ಈಸ್ ದ ಸ್ಟೇಜ್ ಆಫ್ ಸ್ಕಿಲ್ ಡೆವಲಪ್ಮೆಂಟ್. ಅದಕ್ಕೇನು, ಫಸ್ಟ್ ಇಸ್ ಕನ್ಸಿಸ್ಟೆನ್ಸಿ. ಅಗೈನ್ ನಿರಂತರವಾಗಿ ನಾವು ಮಾಡ್ಬೇಕು, ನಿರಂತರ. ನನ್ಗೊಬ್ರು ನಾನು ಸಂಗೀತ ಕಲ್ತಿಲ್ಲ ನಾನು, ಆದ್ರೆ ಸಂಗೀತ ಟೀಚರ್ ನನ್ನ ಕ್ಲಾಸಿಗೆ ಬಂದವ್ರು ಹೇಳ್ತಾ ಇದ್ರು, ಸರ್ ಸ್ಕಿಲ್ ಡೆವಲಪ್ ಆಗ್ಬೇಕಾದ್ರೆ ವೆರಿ ಸಿಂಪಲ್. ಯಾರು ದಿನಕ್ಕೆ ಪರ್ಫೆಕ್ಟ್ ಅಲ್ಲದೆ ಇದ್ರು ಒಂದು 3 ಗಂಟೆ ನಿರಂತರವಾಗಿ ಸಿಂಗ್ ಮಾಡ್ತಾರೆ, ಅವರು ಪರ್ಫೆಕ್ಟ್ ಆಗಿ ಅಪರೂಪಕ್ಕೆ ಸಿಂಗ್ ಮಾಡೋರ್ಕಿಂತ ಪರ್ಫೆಕ್ಟ್ ಆಗ್ತಾರೆ ಅಂತ. ಇನ್ನೊಂದ್ಸಲ ಹೇಳ್ತೀನಿ, ಯಾರು ಇಂಪರ್ಫೆಕ್ಟ್ ಆಗಿ ನಿರಂತರವಾಗಿ ಪ್ರಾಕ್ಟೀಸ್ ಮಾಡ್ತಾರೆ ಅವರು ಪರ್ಫೆಕ್ಟ್ ಆಗಿ ಅಪರೂಪ ಪ್ರಾಕ್ಟೀಸ್ ಮಾಡೋರ್ಕಿಂತ ಪರ್ಫೆಕ್ಟ್ ಆಗ್ತಾರೆ ಅಂತ. ವೆರಿ ಬ್ಯೂಟಿಫುಲ್. ಆದ್ರಿಂದ ನಿರಂತರ. ವಿಚ್ ಯು ಯೂಸ್ ದಟ್ ಗ್ರೋಸ್, ವಿಚ್ ಯು ಅಬ್ಯೂಸ್ ಇಟ್ ಗೋಸ್. ನೆನ್ಪಿಟ್ಕೊಳ್ಳಿ, ವಿಚ್ ಯು ಯೂಸ್ ದಟ್ ಗ್ರೋಸ್, ವಿಚ್ ಯು ಅಬ್ಯೂಸ್ ಇಟ್ ಗೋಸ್. ಆದ್ರಿಂದ ಯಾವ ಕಲೆ ಮತ್ತು ಕೌಶಲ್ಯವನ್ನ ನೀವು ನಿರಂತರವನ್ನು ಬಳಕೆ ಮಾಡಲು ಅದು ನಿಮ್ಮ ಕೆಲವೇ ದಿನಗಳಲ್ಲಿ, ಕೆಲವೇ ತಿಂಗಳುಗಳಲ್ಲಿ ನಿಮ್ಮಿಂದ ದೂರವಾಗ್ಬಿಡುತ್ತೆ. ಚಿಕ್ಕದಿರುವಾಗ ಜಾವ್ಲಿನ್ ಬಿಸಾಡ್ತಿದ್ರಿ, ಡಿಸ್ಕಸ್ ಬಿಸಾಡ್ತಾ ಇದ್ರಿ, ಭಾಷಣ ಮಾಡ್ತಾ ಇದ್ರಿ, ಸಿಂಗ್ ಮಾಡ್ತೀರಿ, ಒಂದಾದ್ರೂ ಮಾಡಕ್ ಬರುತ್ತೆ ನೋಡಿ. ಬಿಕಾಸ್ ಯು ವೇರ್ ಕಂಟಿನ್ಯೂಸ್ಲಿ ಕನ್ಸಿಸ್ಟೆಂಟ್ಲಿ ಯು ಆರ್ ಡೂಯಿಂಗ್, ಬಟ್ ಯು ಆರ್ ನಾಟ್ ಡೂಯಿಂಗ್ ಇಟ್. ಅದಕ್ಕೆ ನೋಡಿ, ನೀವೊಬ್ಬ ಆರ್ಡಿನರಿ ಎಕ್ಸಿಕ್ಯೂಟಿವ್ ಆಗಿದ್ದಾಗ ಅಥವಾ ಆರ್ಡಿನರಿ ಎಂಪ್ಲಾಯ್ ಆಗಿದ್ದಾಗ ಏನ್ ಕಂಪ್ಯೂಟರ್ ಪಟ 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 ಅಂತ ಟೈಪಿಂಗ್ ಟಕ 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 ಓಡ್ತಾ ಇತ್ತು. ಬಟ್ ಮ್ಯಾನೇಜರ್ ಆದ್ರಿ, ಜನರಲ್ ಮ್ಯಾನೇಜರ್ ಆದ್ರಿ, ಎಲ್ಲ ಕೆಲಸ ಸಬಾರ್ಡಿನೇಟಿವ್ ಮಾಡಕ್ ಬಿಟ್ರಿ, ನೀವೇನು ಮಾಡ್ತಾ ಇಲ್ಲ. ಈಗ ನೀವು ಹುಡುಕ್ಬೇಕಾಗತ್ತೆ. ಬಿಕಾಸ್ ಯು ಫರ್ಗೆಟ್, ಯು ಆರ್ ನಾಟ್ ಯುಟಿಲೈಸಿಂಗ್ ಇಟ್. ಸೊ ಆದ್ರಿಂದ ವಿಚ್ ಯು ಆರ್ ನಾಟ್ ಯೂಸ್, ವಿಚ್ ಯು ಅಬ್ಯೂಸ್ ಇಟ್ ಗೋಸ್. ಆದ್ರಿಂದ ಸ್ಕಿಲ್ ಅನ್ನೋದು ನಿರಂತರವಾಗಿ ಪ್ರಾಕ್ಟೀಸ್ ಮಾಡೋದು ವಿಚಾರ. ಆದ್ರಿಂದ ಕನ್ಸಿಸ್ಟೆಂಟ್, ಇಟ್ಸ್ ಅ ವಂಡರ್ಫುಲ್ ಪವರ್, ಸ್ಕಿಲ್ ಪವರ್. ಎರಡನೇದು, ಕನ್ಸಿಸ್ಟೆಂಟ್ ಮಾತ್ರ ಮಾಡಿ ಸಾಗಲ್ಲ, ಇಂಟ್ರೋಸ್ಪೆಕ್ಷನ್. ನಾವೇನ್ ಮಾಡ್ಬೇಕಂತ ಹೇಳಿದ್ರೆ, ಪ್ರತಿದಿನ ಕನ್ಸಿಸ್ಟೆಂಟ್ ಮಾಡ್ತಾ ಇದ್ದಾಗ ನಿಮಗೆ ತುಂಬಾ ತಪ್ಪುಗಳಾಗ್ತವೆ. ಅದು ನೀವು ಇಂಟ್ರೋಸ್ಪೆಕ್ಟ್ ಮಾಡ್ಬೇಕು ಕೂತ್ಕೊಂಡು. ಇವತ್ತು ನಾನು ಏನ್ ತಪ್ಪು ಮಾಡಿದೆ, ಅದು ನಾಳೆ ನನಗೆ ಈ ತರ ಆಗಬಾರ್ದು ಅನ್ನೋದನ್ನ ಇಂಟ್ರೋಸ್ಪೆಕ್ಟ್ ಮಾಡಿದಾಗ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್, ಸ್ಕಿಲ್ ಡೆವಲಪ್ ಆಗೋದು ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ. ಅದೇನ್ ಮಾಡುತ್ತೆ, ಆ ತಪ್ಪುಗಳನ್ನ ನೀವು ಪುನರಾವರ್ತನೆ ಮಾಡಿದಾಗ ಅಲ್ಲಿ ಅದು ಎಚ್ಚರಿಸುತ್ತೆ ನಿಮ್ಗೆ, ಯು ಆರ್ ಡೂಯಿಂಗ್ ದ ಸೇಮ್ ಮಿಸ್ಟೇಕ್, ಕಮ್ ಆನ್ ಗೆಟ್ ಅಪ್ ಅಂತ. ದಟ್ ಇಸ್ ಕಾಲ್ಡ್ ಇಂಟ್ರೋಸ್ಪೆಕ್ಷನ್. ಡೂ ಸಮಥಿಂಗ್ ಕನ್ಸಿಸ್ಟೆಂಟ್ಲಿ, ದೆನ್ ರೆಗ್ಯುಲರ್ಲಿ ಇಂಟ್ರೋಸ್ಪೆಕ್ಟ್. ಮೂರನೇದು, ಏನೇ ಮಾಡೋದಾದ್ರೂ ಒಂದು ಕರೆಕ್ಟ್ ಆಗಿರುವಂತಹ ಟ್ರೈನರ್ ಅಥವಾ ಟೀಚರ್ ಹತ್ರ ಮಾಡಿದ್ರೆ ನಿಮ್ ಸ್ಕಿಲ್ ಬೇಗ ಡೆವಲಪ್ ಆಗುತ್ತೆ. ಇಲ್ಲವ್ರಿಗೆ ನೀವೇನಾಗುತ್ತೆ, ವರ್ಷಾನುಗಟ್ಲೆ ತಪ್ಪು ಸರಿ ಮಾಡ್ಕೊಂಡು ಹೋಗ್ಬೇಕಾದ್ರೆ ನಿಮ್ ಜೀವನ ಸುಮಾರಷ್ಟು ಅದಕ್ಕೆ ಬಲಿ ಕೊಡ್ಬೇಕಾಗತ್ತೆ, ಅಥವಾ ನಿಮ್ಮ ಸಮಯವನ್ನ ಬಲಿ ಕೊಡ್ಬೇಕಾಗತ್ತೆ. ಅದ್ರ ಬದಲಿಗೆ
ಯಾರೋ ಒಬ್ಬ ಟೀಚರು, ಯಾರೊಬ್ಬ ಟ್ರೈನರು, ಯಾರೊಬ್ಬ ಕೋಚ್ ಇದ್ರೆ ಅವ್ರೇನ್ ಮಾಡ್ತಾರೆ, ನಿಮ್ಮನ್ನ ನೀವು ಮಾಡುವಂತ ತಪ್ಪುಗಳನ್ನ ಬೇಗ ಅಬ್ಸರ್ವ್ ಮಾಡ್ತಾರೆ, ನಿಮ್ಮಲ್ಲಿರುವಂತ ಶಕ್ತಿನ ಐಡೆಂಟಿಫೈ ಮಾಡ್ಬಿಟ್ಟು ನೀವು ಈ ರೀತಿ ಮಾಡಿದ್ರೆ ಸುಲಭ ಆಗುತ್ತೆ ಅನ್ನೋದನ್ನ ಬಹಳ ಈಸಿಯಾಗಿ ಹೇಳ್ಕೊಡ್ತಾರೆ. ಅದರ ಪರಿಣಾಮ ನಿಮ್ಮ ಸ್ಕಿಲ್ ಇನ್ನೂ ಎನ್ಹಾನ್ಸ್ ಆಗುತ್ತೆ. ಅದಕ್ಕೆ ನರೇಂದ್ರ ಮೋದಿ ಅವರು ಸ್ಕಿಲ್ ಅನೌನ್ಸ್ಮೆಂಟ್, ಸ್ಕಿಲ್ ಡೆವಲಪ್ಮೆಂಟ್ ಅಂತ ಇಡೀ ದೇಶಕ್ಕೆ ಹೇಳ್ತಾ ಇರೋದು. ನಮ್ ದೇಶದಲ್ಲಿ ನೋಡಿ, ಜ್ಞಾನಕ್ಕೆ ಏನು ಕೊರತೆ ಇಲ್ಲ. ವಿ ಹ್ಯಾವ್ ವಂಡರ್ಫುಲ್ ನಾಲೆಜ್. ಇಡೀ ಪ್ರಪಂಚದಲ್ಲಿ ಸಖತ್ ನಾಲೆಜ್ ಇರೋ ದೇಶ ಅಂದ್ರೆ ಭಾರತ. ಆದ್ರೆ ಪೂರ್ ಇಂಪ್ಲಿಮೆಂಟೇಷನ್ ಯಾರದು? ನಮ್ದೇ. ಯೋಗ ಕೇಳಿ ನಾವೇ ನಂಬರ್ 1, ಆಯುರ್ವೇದ ಕೇಳಿ ನಂಬರ್ 1, ಯುನಾನಿ ಕೇಳಿ, ಹೋಮಿಯೋಪತಿ ಕೇಳಿ, ವಿಸ್ಡಮ್ ಕೇಳಿ, ಭಗವದ್ಗೀತೆ ಯಾವ್ದು ಬೇಕಾದ್ರೆ ಕೇಳಿ, ಸೂಪರ್. ಇಂಪ್ಲಿಮೆಂಟೇಷನ್ ನಾಟ್ ಇವನ್ 1%. ಸ್ಕಿಲ್ ಇಲ್ಲ ನಮ್ಗೆ. ಆದ್ರಿಂದ ವೆರಿ ವೆರಿ ಇಂಪಾರ್ಟೆಂಟ್. ಅದಕ್ಕೆ ನೋಡಿ, ಈ ಇಂಟೆಲಿಜೆನ್ಸ್ ಇರ್ನ ತಗೊಂಡೋಗಿ ಅಮೆರಿಕದಲ್ಲಿ ಚೆನ್ನಾಗಿ ಬಳಸಿ ಸ್ಕಿಲ್ ಮಾಡಿ ಅಲ್ಲಿ ಕೆಲಸಕ್ಕೆ ಹಾಕೋದು. ಆದ್ರಿಂದ ವೆರಿ ವೆರಿ ಇಂಪಾರ್ಟೆಂಟ್ ಸ್ಕಿಲ್ ಪವರ್. ಮುಂದಕ್ಕೆ ಹೋಗೋಣ ಫ್ರೆಂಡ್ಸ್. ಸೊ ಕನ್ಸಿಸ್ಟೆಂಟ್ ಪ್ರಾಕ್ಟೀಸ್, ಇಂಟ್ರೋಸ್ಪೆಕ್ಷನ್ ಅಂಡ್ ಟೇಕ್ ದ ಟ್ರೈನಿಂಗ್ ಫ್ರಮ್ ದ ಕೋಚ್ ಆರ್ ವಾಟ್ ಎವರ್ ಅಂಡ್ ಅಗೇನ್ ಇಂಟ್ರೋಸ್ಪೆಕ್ಟ್. ಅಡ್ವಾಂಟೇಜ್ ಏನ್ ಗೊತ್ತಾ ಫ್ರೆಂಡ್ಸ್? ನೆನ್ಪಿಟ್ಕೊಳ್ಳಿ, ಅಡ್ವಾಂಟೇಜ್ ಏನ್ ಗೊತ್ತಾ? ನೀವು ಕಂಪನಿಯಿಂದ ಕಂಪನಿ ಹಾರಿದ್ರೆ 10% ಹೈಕ್ ಕೊಡ್ತಾರೆ. ಅದೇ ಸ್ಕಿಲ್ ಡೆವಲಪ್ಮೆಂಟ್ ಮಾಡಿ ಜಂಪ್ ಮಾಡಿದ್ರೆ 200% ಹೈಕ್ ಕೊಡ್ತಾರೆ, 300% ಹೈಕ್ ಕೊಡ್ತಾರೆ. ಸ್ಕಿಲ್ ಇರುವವರಿಗೆ ನಿಮ್ಗೆ ಇಂಟರ್ವ್ಯೂ ಅಲ್ಲಿ ಕ್ವಶನ್ ಕೇಳೋದು ನಿಮ್ಗೆ ಎಷ್ಟು ನಾಲೆಜ್ ಇದೆ ಅಂತಲ್ಲ, ಸ್ಕಿಲ್ ಎಷ್ಟಿದೆ ಅಂತ. ಆದ್ರಿಂದ ಹೌ ಮಚ್ ಸ್ಕಿಲ್ ಯು ಹ್ಯಾವ್. ಆದ್ರಿಂದ ಲೈಫಲ್ಲಿ 1 ಅಥವಾ 2 ಸ್ಕಿಲ್ ನ ಡೆವಲಪ್ ಮಾಡಿ. ಎಷ್ಟು ಸ್ಟ್ರಾಂಗ್ ಇರಬೇಕಂತ ಹೇಳಿದ್ರೆ, ಸಚಿನ್ ತೆಂಡೂಲ್ಕರ್ ಕ್ರಿಕೆಟ್ ಅಲ್ಲಿ ಇದ್ದಾಗ ನೀವು ಯಾವ್ದಾರು ಡೆವಲಪ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ನೀವೆಲ್ಲ ಕೋಆಪರೇಟಿವ್ ಸೆಕ್ಟರ್ ಇದ್ದೀರಾ, ಒಬ್ಬ ಕ್ಲೈಂಟ್ ಹತ್ರ ಮಾತಾಡಿದ್ರೆ ನಿಮ್ಮ ಸ್ಕಿಲ್ ಎಷ್ಟು ಚೆನ್ನಾಗಿರ್ಬೇಕಂದ್ರೆ, ಇವನು ಸಾಲ ಕೇಳಲಿಕ್ಕೆ ಬಂದಾನೆ, ಕಟ್ಲಿಕ್ಕೆ ಯೋಗ್ಯತೆ ಇದೆಯಾ ಇಲ್ವಾ ಅಂತ ನೀವು ಗೆಸ್ ಮಾಡೋಗಿರ್ಬೇಕು. ಅವ್ನು ಲೋನ್ ಅಪ್ಲಿಕೇಶನ್ ಆಮೇಲೆ ಗೆಸ್ ಮಾಡೋದು. ಅವನು ಎಲ್ಲಾ ಕೊಲೆಟ್ರಲ್ ಕರೆಕ್ಟ್ ಕೊಟ್ಟರು ಸಹ ಅವನು ಒಳಗಡೆ ತಲೆಯಲ್ಲಿ ಯೋಗ್ಯತೆ ಕಟ್ಟುವಂತಹ ಅವನಿಗೆ ಇದಿಲ್ದೇ ಇದ್ರೆ ನೀವು ಸಾಲ ಕೊಟ್ಟರು ನೀವೇ ಸಿಕ್ಕಾಕೊಳ್ತೀವಿ. ಸೊ ನಿಮ್ಗೆ ಎಷ್ಟು ಸ್ಕಿಲ್ ಪವರ್ ಇರ್ಬೇಕಂದ್ರೆ, ಆ ವ್ಯಕ್ತಿ ಹತ್ರ ಅರ್ಧ ಗಂಟೆ ಮಾತಾಡಿದಾಗ ಈ ವ್ಯಕ್ತಿ ಸಾಲ ಕಟ್ತಾನ ಇಲ್ವೋ ಅನ್ನೋದು ನಿಮ್ಗೆ ಗ್ಯಾರಂಟಿ ಗೊತ್ತಾಗುತ್ತೆ. ಅಷ್ಟು ಸ್ಕಿಲ್ ಪವರ್ ಡೆವಲಪ್ ಮಾಡಿ. ಅಥವಾ HR ಡಿಪಾರ್ಟ್ಮೆಂಟ್ ಅಲ್ಲಿ ಇರೋರು ಹ್ಯಾಕ್ ಗೇಜ್ ಮಾಡ್ಬೇಕಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ ಇಂಟರ್ವ್ಯೂ ಬಂದಾನೆ, ಇವನು ಸಂಬಳಕ್ಕೋಸ್ಕರ ಬರ್ತಾ ಇದ್ದಾನ ಅಥವಾ ಎಕ್ಸ್ಪೋಜರ್ಗೋಸ್ಕರ ಬರ್ತಾ ಇದ್ದಾನ, ಬೆಳೆಯೋಕ್ಕೋಸ್ಕರ ಬರ್ತಾ ಇದ್ದಾನ, ಅಥವಾ 4 ತಿಂಗಳ ಟ್ರೈನಿಂಗ್ ತಗೊಂಡು ಓಡೋಗ್ತಾ ಇದ್ದಾನ? ದಟ್ ಯು ಶುಡ್ ಗೆಸ್. ದಟ್ ಈಸ್ ದ ಸ್ಕಿಲ್ ಪವರ್. ನೀವು ಮಾತಾಡಕ್ ನಿಂತು ಬಿಟ್ರೆ ಸ್ಟೇಜ್ ಮೇಲೆ ಎಷ್ಟು ಜಾಸ್ತಿ ಮಾತಾಡ್ತೀರಿ ಇಂಪಾರ್ಟೆಂಟ್. 1 ನಿಮಿಷ ಮಾತಾಡಿದ್ರೆ ಸಹ 1 ಗಂಟೆ ಮಾತಾಡಿದಷ್ಟು ನಾಲೆಜ್ ಡೆಲಿವರಿ ಆಗಬೇಕು. ದಟ್ ಇಸ್ ಕಾಲ್ಡ್ ಸ್ಕಿಲ್. ಒಂದು ಬೋರ್ಡ್ ಮೀಟಿಂಗ್ ಅಲ್ಲಿ ಒಂದು ಐಡಿಯಾ ಶೇರ್ ಮಾಡಿದ್ರೆ 2 ನಿಮಿಷ ಟೈಮ್ ಕೊಟ್ಟು ಸಹ 2 ನಿಮಿಷದಲ್ಲಿ ಇಡೀ ಬೋರ್ಡ್ ಅರ್ಥ ಆಗ್ಬಿಡ್ಬೇಕು ವಾಟ್ ಈಸ್ ಗೋಯಿಂಗ್ ಟು ಸ್ಪೀಕ್. ಇವ್ರಿಗೆ ಇನ್ನೂ ಟೈಮ್ ಕೊಡೋಣ ಅಂತ ಅನ್ಸ್ಬೇಕು. ದಟ್ ಶುಡ್ ಬಿ ಯುವರ್ ಸ್ಕಿಲ್. ಡೆವಲಪ್ ದ ಸ್ಕಿಲ್. ದಟ್ ಈಸ್ ಯುವರ್ ಪವರ್, ಸ್ಕಿಲ್ ಪವರ್. I hope all of you understood this point, skill power. Enjoyed, I hope. ಎಲ್ಲರೂ ಅರ್ಥ ಆಯ್ತು. ಏನಾದ್ರು ಕ್ವಶನ್ಸ್ ಇದ್ರೆ ಕೇಳಿ, ಅಥವಾ ಓಕೆ ಅಂತ ಹೇಳಿ ಟೈಪ್ ಮಾಡಿ, ಗುಡ್ ಅಂತ ವಾಟ್ ಎವರ್. ದೆನ್ ವಿಲ್ ಗೋ ಫಾರ್ ದ ಥರ್ಡ್ ಟಾಪಿಕ್. ಸರ್, ನೀವು ವಿಲ್ ಪವರ್ ಬಗ್ಗೆ ಆಲ್ರೆಡಿ ಕೇಳಿರ್ತಕ್ಕಂಥ ಪ್ರಶ್ನೆಗೆ ಯೂಟ್ಯೂಬ್ ಅಲ್ಲಿ 1-2-3 ಆನ್ಸರ್ಸ್ ಬಂದಿದ್ದಾವೆ ಸರ್. ಗೀತಾ ಹಿರೇಮಠ್ ಅವರು ಕಳಿಸಿದ್ದಾರೆ. ವಿಲ್ ಪವರ್ ಈಸ್ ಸಮಥಿಂಗ್ ದಟ್ ಅಲೋ ಅಸ್ ಟು ಮೂವ್ ಫಾರ್ವರ್ಡ್ ವಿತ್ ಆಲ್ ದ ಇಶ್ಯೂಸ್ ಅಂತ ಹೇಳಿ. ಆಮೇಲೆ ಇನ್ನೊಂದು, ವಿಲ್ ಪವರ್ ಈಸ್ ದ ಕಿಲ್ಲಿಂಗ್ ಇನ್ಸ್ಟೆಕ್ಟ್ ಟು ಮೂವ್ ಫಾರ್ವರ್ಡ್ ಅಂತ ಹೇಳಿ 2 ಆನ್ಸರ್ಸ್ ಬಂದಿದ್ದಾವೆ ಸರ್. ಗುಡ್. ಓಕೆ. Okay, so I hope all of you skill power understood ಅನ್ಸ್ತಾ ಇದೆ. ಇನ್ಯಾರಿದ್ರು ಟೈಪ್ ಮಾಡಿ. Let us get into the one more question and the next topic is in a short time I have to complete. It's called soul power. What a beautiful topic. There's a soul power. ಈಗ ನನ್ನ ಸಿಂಪಲ್ ಕ್ವಶನ್ ಏನ್ ಕೇಳಿದ್ರೆ, ನಿಮ್ಗೆಲ್ಲ ಸೋಲ್ ಅಂದ್ರೆ ಏನ್ ಅನ್ಸುತ್ತೆ ಹೇಳ್ಬಿಡಿ ಒಂದ್ಸಲ.
what is your experience, what is your view, what is your opinion called soul? ಟೈಪ್ ಮಾಡಿ ನೋಡೋಣ. SOUL ಸೋಲ್. ಅದೇ ಕನ್ನಡದಲ್ಲಿ ಆತ್ಮ ಅಂತ ನನಗೆ ಗೊತ್ತಾಯ್ತು ಸರ್. ನಾನು ಕೇಳ್ತಿರೋದು ಎಲಾಬ್ರೇಷನ್ ಆರ್ ಮೀನಿಂಗ್ ಆರ್ ಡೆಫಿನಿಷನ್ ಆರ್ ಎಕ್ಸಾಂಪಲ್. ಓಕೆ, ಕ್ವಿಕ್ 30 seconds ಅಷ್ಟೇ ಟೈಮ್ ಕೊಡ್ತೀನಿ. ಕ್ವಿಕ್ ಆಗಿ, ವಾಟ್ ಇಸ್ ಯುವರ್ ಒಪಿನಿಯನ್ ಆರ್ ಡೆಫಿನೇಷನ್? ಆತ್ಮ ಅಂದ್ರೆ ಡೆವಿಲ್. ವಾವ್. ಸೆಲ್ಫ್ ರೆಸ್ಪೆಕ್ಟ್. ಓಕೆ, ಅಂದ್ರೆ ಆತ್ಮ ಅಂದ್ರೆ ದೆವ್ವ ಬರೋದು, ಡೆವಿಲ್. ಓಕೆ, ಗುಡ್. ನೈಸ್. ಓಕೆ, ಸೆಲ್ಫ್ ರೆಸ್ಪೆಕ್ಟ್. ಆತ್ಮ ಅಂದ್ರೆ ಆತ್ಮಗೌರವ ಅಂತ, ಅದಕ್ಕೆ ಸೆಲ್ಫ್ ರೆಸ್ಪೆಕ್ಟ್. ಓಕೆ, ಸೂಪರ್. ಕನ್ನಡದಲ್ಲಿ ಹೇಗೆಲ್ಲ ತರ್ಜುಮೆ ಮಾಡ್ತಾರೆ ಅಂತ ಗೊತ್ತಾಯ್ತು ನನಗೆ. ಅಂದ್ರೆ ಆತ್ಮ ಅಂದ್ರೆ ಏನು ಕೇಳಿದ್ರೆ ಆತ್ಮ, ಸೆಲ್ಫ್ ರೆಸ್ಪೆಕ್ಟ್ ಇದೆ, ಅದಕ್ಕೆ ಸೆಲ್ಫ್ ರೆಸ್ಪೆಕ್ಟ್. ಓಕೆ, ಗುಡ್. It's replay how we react to problem. That's Atma. Okay. ಓಕೆ, ಸೊ ಯಾಕಂತ ಹೇಳಿದ್ರೆ ಇದು ಸ್ವಲ್ಪ ದೊಡ್ಡ ಕ್ವಶನ್ ಆಗಿದೆ. ಸಣ್ಣ ಕ್ವಶನ್ ದೊಡ್ಡ ರೂಪದಲ್ಲಿ ಇರೋದ್ರಿಂದ ಇಟ್ ಇಸ್ ಲಿಟಲ್ ಡಿವೈನ್ ಪ್ರೆಸೆನ್ಸ್ ಆಫ್ ಗಾಡ್ ಇನ್ ಅಸ್. ಗುಡ್. ಸರ್, ಸರ್ ಸಿಕ್ಸ್ತ್ ಸೆನ್ಸ್ ಅಂತ ಬಂದಿದೆ ಸರ್. ಯಾವ್ದಕ್ಕೆ? ಆತ್ಮಕ? ಹಾ ಸರ್. ಓಕೆ, ನೈಸ್. ವೆರಿ ನೈಸ್. ಓಕೆ, ಮನಸ್ಸಾಶಕ್ತಿ. ಓಕೆ, stop chatting. Okay, let's get into the soul power. ಬಹಳ ವರ್ಷಗಳ ಮುಂಚೆ, ಇನ್ನು ಮನುಕುಲದ ಉದ್ಧಾರ ಸಮಯದಲ್ಲಿ, ಆಗಿನ ಕಾಲದಲ್ಲಿ ಥಿಂಕರ್ಸ್ ಕೂತ್ಕೊಂಡು ಆಲೋಚನೆ ಮಾಡ್ತಾ ಇದ್ರು. ಏನಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ ನಿಂತ್ಕೊಂಡಿರ್ತಾನೆ, ಕ್ರಿಯಾಶೀಲನಾಗ್ತಾನೆ, ಕೆಲಸ ಮಾಡ್ತಾ ಇರ್ತಾನೆ. ದಟ್ ಈಸ್ ಕಾಲ್ಡ್ ಎಂಬಾಡಿ, ಆರ್ ಕೆಲಸ ಮಾಡ್ತಾ ಇದೆ. ಅದೇ ಆ ವ್ಯಕ್ತಿ ಇದ್ದಕ್ಕಿದ್ದಾಗೆ ಕೆಲಸ ನಿಲ್ಲಿಸ್ಬಿಡ್ತಾನೆ, ಬಟ್ ಎಲ್ಲದೂ ಸೇಮ್ ಇದೆ. ಕೈ ಇದೆ, ಕಾಲಿದೆ, ಕಣ್ಣಿದೆ, ಮೂಗಿದೆ, ಎಲ್ಲ ಇದೆ, ಬಟ್ ಇಟ್ ಸ್ಟಾಪ್ಡ್ ಪರ್ಫಾರ್ಮಿಂಗ್. ಒನ್ ಈಸ್ ವರ್ಟಿಕಲ್ ಅಂಡ್ ಅದರ್ ಒನ್ ಈಸ್ ದ ಸೇಮ್ ಬಯಾಲಜಿಕಲ್ creation, but it is flat, horizontal. ಆವಾಗ ಅವನ್ ಥಿಂಕರ್ ಏನ್ ಆಲೋಚನೆ ಮಾಡ್ತಾನೆ ಅಂದ್ರೆ, ರ್ಯಾಷನಲ್ ಥಿಂಕರ್ ಅಥವಾ ಸ್ಪಿರಿಚುವಲಿಸ್ಟ್ ಅಂತ ಕರಿತೀವನ್ನ, ಅವನೇನ್ ಆಲೋಚನೆ ಮಾಡ್ತಾನೆ ಅಂತ ಹೇಳಿದ್ರೆ, ಸಮಥಿಂಗ್ ಈಸ್ ಮೇಕಿಂಗ್ ಹಿಮ್ ಟು ವರ್ಟಿಕಲ್ ಅಂಡ್ ಅಬ್ಸೆನ್ಸ್ ಆಫ್ ದಟ್ ಇಟ್ ಈಸ್ ಮೇಕಿಂಗ್ ಹಿಮ್ ಎ ಹಾರಿಜಾಂಟಲ್. ಹೇಳ್ತೀನಿ ಕೇಳಿ. ಯಾವುದೋ ಒಂದು ಆ ವ್ಯಕ್ತಿನ ಕ್ರಿಯಾಶೀಲನಾಗಿ ಮಾಡ್ಕೊಳ್ಳುತ್ತೆ, ಅಂದ್ರೆ ವರ್ಟಿಕಲ್ ಆಗಿ ನಿಲ್ಸ್ಕೊಳ್ಳುತ್ತೆ, ನೆಟ್ಟಿಗೆ ನಿಲ್ಸುತ್ತೆ. ಅದರ ಆಬ್ಸೆನ್ಸ್ ಅಲ್ಲಿ, ಅದು ಇಲ್ಲದೆ ಹೋದ್ರೆ ಇದು ಅವನು ಹಾರಿಜಾಂಟಲ್ ಮಾಡುತ್ತೆ. ಅದಕ್ಕೆ ಅವನು ಏನ್ ಮಾಡ್ದ ಅಂತ ಹೇಳಿದ್ರೆ, ಇದು ಕ್ರಿಯಾಶೀಲ, ಅದಕ್ಕೊಂದು ಹೆಸರು ಕೊಟ್ಟ, ಸ್ಪಿರಿಟ್ ಅಂತ ಹೆಸರು ಕೊಟ್ಟ. ಸ್ಪಿರಿಟ್ ನೆನ್ಪಿಟ್ಕೊಳ್ಳಿ, ಹೆಸರು ಎಷ್ಟು ಚೆನ್ನಾಗಿದ್ರೆ, ಸ್ಪಿರಿಟ್ ಅಂತ ಹೆಸರು ಕೊಟ್ಟ. ಅದಕ್ಕೆ ನೋಡಿ, ಸ್ಪಿರಿಟ್ ಒಳಗಡೆ ಹೋದ್ರೆ ಹೆಂಗೆಂಗೋ ಆಡ್ತಾರೆ ನೋಡಿ, ಗೊತ್ತಾಯ್ತಾ? ಅದಕ್ಕೆ ಸ್ಪಿರಿಟ್, ಅವರು ಅದಕ್ಕೆ ಅದೇ ಹೆಸರು ಕೊಟ್ಟಿದ್ದು. ಒಳಗಡೆ ಹೋಗ್ಬಿಟ್ರೆ ಹೆಂಗೆಂಗ್ ಆಡ್ತಾರೆ ನೋಡಿ ಸ್ಪಿರಿಟ್, ಅದಕ್ಕೂ ಅದೇ ಸ್ಪಿರಿಟ್. ಸೊ ಸ್ಪಿರಿಟ್ ಇರ್ಲಿಕ್ಕೆ ಹೋಗಿ ನೆಟ್ಟ ನಿಂತ್ಕೋತಾನೆ, ಇನ್ನು ಸ್ವಲ್ಪ ಸ್ಪಿರಿಟ್ ಜಾಸ್ತಿ ಆಗ್ಬಿಟ್ರೆ ಹಾಗೆ ಹಾರ ಶುರು ಮಾಡ್ತಾನೆ. ಸೊ ಸ್ಪಿರಿಟ್ ಅಂತ ಹೆಸರು ಕೊಟ್ಟ, ಲೆಟ್ ಇಟ್ ಬಿ ಸಿಂಪಲ್. ಆದ್ರೆ ಅದನ್ನ ಕಾಲಕ್ರಮೇಣವಾಗಿ ಬದಲಾವಣೆ ಆಗ್ತದೆ. ಅದಕ್ಕೆ ಆತ್ಮ, ಆತ್ಮನ್, ಜೀವಾತ್ಮ, ಪರಮಾತ್ಮನಿಂದ ಬಂದ ಭಾಗ, ಈ ರೀತಿ ಸುಮಾರಿಷ್ಟು ವಿಷಯಗಳನ್ನ ಅದಕ್ಕೆ ಮಾಡಿದ್ರು. ಬಟ್ ಅದಕ್ಕೆ ಸ್ಪಿರಿಚುವಲಿಸ್ಟ್ ಅಂತ ಕರಿತೀವಿ. ಸ್ಪಿರಿಚುವಲಿಸ್ಟ್ ಯಾರಂತ ಹೇಳಿದ್ರೆ, ಓಷನಾಲಜಿಸ್ಟ್, ಅಂದ್ರೆ ಸಮುದ್ರದ ಆಳದ ಬಗ್ಗೆ, ಸಮುದ್ರದಲ್ಲಿರುವಂತಹ ಅಧ್ಯಯನ ಮಾಡಿದ್ರೆ ಓಷನಾಲಜಿಸ್ಟ್ ಅಂತ ಕರೀತಾರೆ. ಸೊ ಅಣುಗಳ ಬಗ್ಗೆ ಎಲ್ಲ ಅಧ್ಯಯನ ಮಾಡಿದ್ರೆ ಫಿಸಿಯೋಲಾಜಿಸ್ಟ್,
ಅಥವಾ ಈ ತರ ಫಿಸಿಯೋಲಾಜಿಸ್ಟು, ಸೈಕಾಲಜಿಸ್ಟ್ ಈ ತರ ಹಾಗೆ ಇವ್ರನ್ನ ಸ್ಪಿರಿಚುವಾಲಿಸ್ಟ್ ಅಂತ ಕರೆದ್ರು. ಆ ಸ್ಪಿರಿಚುವಾಲಿಸ್ಟು ಈ ರೀತಿ ಆಲೋಚನೆ ಮಾಡ್ತಾ ಮಾಡ್ತಾ ಅವನಿಗೆ ಒಂದು ಅರ್ಥ ಆಯ್ತು, the one something is inside making him to vertical and absence of that make him to horizontal or spiritual. ಈಗ ಆ ಸ್ಪಿರಿಟ್ ಅನ್ನೋದು ಅದರ ಯಾವ ರೀತಿ ಶಕ್ತಿಯನ್ನ ಆ ಸ್ಪಿರಿಟ್ ಪಡ್ಕೊಂಡಿರುತ್ತೆ ಅದರ ಮೇಲೆ ಅವನು ರೂಪಾಂತರಿ ಆಗಿರ್ತಾನೆ ಅಂತ ಅವ್ರು ಫೈಂಡ್ ಔಟ್ ಮಾಡಿ. ಅಂದ್ರೆ ಅದ್ರ ಬಗ್ಗೆ ನಾನು ಇನ್ನೂ ಆಳ ಹೋಗಲ್ಲ, ಯಾಕಂತ ಹೇಳಿದ್ರೆ ಅದು ನಿಮ್ಗೆ ಆಳ ಹೋಗ್ಲಿಕ್ಕಾದ್ರೆ ನಾನು ಈಗ ಇರುವಂತ ಒಂದು 15-20 ನಿಮಿಷ ನಿಮ್ಗೆ ಎಕ್ಸ್ಪ್ಲೇನ್ ಮಾಡೋಕ್ಕೂ ಸಾಧ್ಯ ಇಲ್ಲ. ಹೇಗಂತ ಹೇಳಿದ್ರೆ, ಇವತ್ತು ನೀವು ಏನಾಗಿದ್ದೀರೋ, ನಿಮ್ಮ ಹತ್ರ ಯಾವ ಕಲೆಗಳು ಹುಟ್ಟಿದಾಗಿಂದ ಬಂದಿದಾವೋ, ಯಾವ ಗುಣಗಳು ಹುಟ್ಟಿದಾಗಿಂದ ಬಂದಿದಾವೋ, ಇಟ್ ಈಸ್ ಬಿಕಾಸ್ ಆಫ್ ದಟ್ ಸ್ಪಿರಿಟ್ ಒಳಗಡೆ ಇರುವಂತಹ ಸಮ್ ಸ್ಟೋರೇಜ್. ಅಥವಾ ನೀವು ಎಲ್ಲಿ ಹುಟ್ಟಿದ್ದೀರೋ, ಯಾರ ಮನೆಯಲ್ಲಿ ಹುಟ್ಟಿದ್ದೀರೋ, ಯಾವ ಸ್ಥಿತಿಯಲ್ಲಿ ಯಾವ ರೂಪದಲ್ಲಿ ನೀವೇನ್ ಪರ್ಫಾರ್ಮ್ ಮಾಡ್ತಿದ್ರು, ಇದಕ್ಕೆಲ್ಲ ಕಾರಣ ನಿಮ್ಮ ಸ್ಪಿರಿಟ್ ಅಲ್ಲಿ ಇರುವಂತಹ ಮೆಮೊರಿ. ಅದಕ್ಕೆ ನೆಕ್ಸ್ಟ್ ಸ್ಪಿರಿಚುವಲಿಸ್ಟ್ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಆತ್ಮವನ್ನ ಯಾರು ಸುಡೋಕ್ಕಾಗಲ್ಲ, ಅದು ಅದಕ್ಕೆ ಭಗವದ್ಗೀತೆ ಅದನ್ನ ಹೇಳ್ತಾರೆ, ಆತ್ಮ ಬೆಂಕಿಯಲ್ಲಿ ಸುಡೋಕ್ಕಾಗಲ್ಲ, ನೀರಲ್ಲಿ ತೊಯ್ದು ಹೋಗಲ್ಲ, ಆತ್ಮ ವಿಲ್ ನಾಟ್ ಡೈ ಅಂತ ಹೇಳಿದ್ರೆ, ಅದಕ್ಕೆ ಸ್ಪಿರಿಚುವಲಿಸ್ಟ್ ಹೇಳ್ತಾರೆ ಇಟ್ಸ್ ಎ ಫ್ರೀಕ್ವೆನ್ಸಿ ಅಂತ. ಅದು ಫ್ರೀಕ್ವೆನ್ಸಿ, ತರಂಗಾಂತರ. ಆದ್ರಿಂದ ಈಗ ಈ ತರಂಗಾಂತರ ಆದ್ಮೇಲೆ ಅಂತ ನಾವು ಆದ್ಮೇಲೆ ಅದು ನಾವೇನ್ ಮಾಡ್ಬೇಕು, ಆ ತರಂಗಾಂತರಗಳನ್ನ ಸ್ಟೆಪ್ ಅಪ್ ಮಾಡೋದೇ ದಟ್ ಈಸ್ ಕಾಲ್ಡ್ ಸೋಲ್ ಪವರ್. ನಿಮ್ಗೆ ರೇಡಿಯೋ ತರಂಗಾಂತರ, ರೇಡಿಯೋದಲ್ಲಿ ನಾವು ಯಾವ ರೀತಿಯ ಸ್ಟೆಪ್ ಅಪ್ ಟ್ರಾನ್ಸ್ಮಿಟರ್ ಯೂಸ್ ಮಾಡ್ತೀವಿ, ಅದರ ಪರಿಣಾಮ ನಮಗೆ ರೇಡಿಯೋ ಕ್ಲಾರಿಟಿ ಮತ್ತು ವಾಲ್ಯೂಮ್ ಅನ್ನ ಕೊಡುತ್ತೆ. ನಿಮ್ಮ ಜೋಗದಿಂದ ಬಂದಂತಹ ಪವರ್ 230 ವೋಲ್ಟ್ ಸೇಮ್ ಇರುತ್ತೆ. ಅದಕ್ಕೆ ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್ ಏನ್ ಮಾಡುತ್ತೆ, ಎನರ್ಜೆಟಿಕ್ ಮಾಡಿಬಿಟ್ಟು ನಿಮ್ಗೆ ಹೈ ವೋಲ್ಟೇಜ್ ಅನ್ನ ಕೊಡುತ್ತೆ. ಸೊ ಸೋಲ್ ಪವರ್ ಈಸ್ ಕಾಲ್ಡ್ ಹೌ ಮಚ್ ಯು ಸ್ಟೆಪ್ ಅಪ್ ದಟ್ ಎನರ್ಜಿ ಆರ್ ಹೌ ಮಚ್ ಯು ಸ್ಟೆಪ್ ಅಪ್ ದಟ್ frequency, it is going to perform the better. Adrinda, to simplify this, you need to step up your energy, you need to step up frequency, then your inner soul performing well and it will become effortless. ಇಲ್ಲಿ effortless ಅನ್ನೋಕ್ಕಿಂತಲ್ಲ ಜಾಸ್ತಿಯಾಗಿ no suffering. ನೆನ್ಪಿಟ್ಕೊಳ್ಳಿ, ಎಫರ್ಟ್ಲೆಸ್ ಅನ್ನೋದು ಆಮೇಲೆ ಮಾತಾಡೋಣ, ಅಥವಾ ಎಫರ್ಟ್ಲೆಸ್ ಅನ್ನೋ ಬಗ್ಗೆ ನಾನು ತುಂಬಾನೇ ಜಾಸ್ತಿ ಮಾತಾಡಿದ್ವಿ. ಈಗ ಸಫರಿಂಗ್ ಬಗ್ಗೆ ಮಾತಾಡ. ಸೊ ನಮ್ಗೇನಾಗುತ್ತೆ, ಎಷ್ಟು ನಮ್ಮ ಫ್ರೀಕ್ವೆನ್ಸಿ ಡೌನ್ ಇರುತ್ತೆ. ಸಿಂಪಲ್, ನಿಮ್ಗೆ ರೇಡಿಯೋದಲ್ಲಿ ನಿಮ್ಗೆ ರೇಡಿಯೋ ಕ್ರಿಕೆಟ್ ಮ್ಯಾಚ್ ಕಮೆಂಟ್ರಿ ಬರ್ತಿತ್ತು. ಆವಾಗ ಏನಾದ್ರೂ ಸರಿಯಾಗಿ ಬ್ಯಾಂಡ್ ವಿಡ್ತ್ ಸರಿ ಇಲ್ಲದಿದ್ರೆ ಏನಾಗ್ತಿತ್ತು ಅಂತ ಹೇಳಿದ್ರೆ, ಕಮೆಂಟ್ರಿ ಲೋ ಆಗ್ತಿತ್ತು, ಸಿಲೋನ್ ಸ್ಟೇಷನ್ ಎಳಿತಾ ಇತ್ತು, ಹತ್ತಿರದ ಸ್ಟೇಷನ್ ಎಳಿತಾ ಇತ್ತು. ಪರಿಣಾಮ ಏನಾಗ್ತಿತ್ತು ಅಂತ ಹೇಳಿದ್ರೆ, ನಿಮಗೆ ಸರಿಯಾಗಿ ಕಮೆಂಟ್ರಿ ಕೇಳ್ತಿಲ್ಲ, 4 or 6 ಗೊತ್ತಾಗ್ತಿರಲಿಲ್ಲ, ಔಟ್ ಅಂತ ಗೊತ್ತಾಗ್ತದೆ. ಟಿವಿ ಮುಂಚೆ ಬ್ಲರ್ ಆಗೋದು, ಕುಣಿಯೋದಿಲ್ಲ. ಬಿಕಾಸ್ ಆಫ್ ಹಾಗೇನೆ ನಿಮ್ಮ ಎನರ್ಜಿ ಅಂದ್ರೆ ಆ ಸೋಲ್ ಫ್ರೀಕ್ವೆನ್ಸಿ ಎಷ್ಟು ಸ್ಟೆಪ್ ಅಪ್ ಆಗಿರುತ್ತೆ, ಅದರ ಮೇಲೆ ಯು ವಿಲ್ ಕ್ರಿಯೇಟ್ ವಂಡರ್ಸ್. ಸಿಂಪಲ್ ಒಂದು ಪ್ರಶ್ನೆ ಕೇಳಿ, AR ರೆಹಮಾನ್ ಒಂದು ಹೊಸ ಟ್ಯೂನ್ ಅನ್ನ ಪ್ಲೇ ಮಾಡ್ತಾರೆ ಅಂತ ತಿಳ್ಕೊಳ್ಳಿ. ಬೇಡ, AR ರೆಹಮಾನ್ ಯಾಕೆ, ನಮ್ಮ ಕನ್ನಡದಲ್ಲಿ ಇರುವಂತ ಯಾವ್ದಾದ್ರು ಅರ್ಜುನ್ ಜನ್ಯ ಒಳ್ಳೆ ಮ್ಯೂಸಿಕ್ ಕಂಪೋಸರ್ ಅಂಡ್ ಡೈರೆಕ್ಟರ್, ಒಂದು ಹೊಸ ಟ್ಯೂನ್ ಮಾಡ್ತಾರೆ. ಈಗ ನನ್ನ ಪ್ರಶ್ನೆ, ಅದು ಹೊಸ ಟ್ಯೂನು ಈ ಪ್ರಪಂಚಕ್ಕೆ ಹೊಸದು ಅಥವಾ ನಿಮಗೆ ಸಿಂಪಲ್ ಕ್ವಶನ್ ಕೇಳ್ಬೇಕಂದ್ರೆ, ಆ ಅರ್ಜುನ್ ಜನ್ಯ ಅವರ ಟ್ಯೂನು ಅವರು ಕಂಡು ಹಿಡಿದಿದ್ದು ಅಥವಾ ಅವರಿಗೆ ಗೋಚರವಾಗಿದ್ದ? ಸಿಂಪಲ್ ಕ್ವಶನ್ ನನಗೆ. ಯಾರಿಗಾದ್ರೂ ಗೊತ್ತಾದ್ರೆ ಅರ್ಥ ಮಾಡ್ಕೊಳ್ಳಿ, ಟ್ರೈ ಮಾಡಿ, ಆನ್ಸರ್ ಮಾಡಿ ಟ್ರೈ ಮಾಡಿ. ಅರ್ಜುನ್ ಜನ್ಯ ಅವರು ಹೊಸ ಟ್ಯೂನ್ ಪ್ಲೇ ಮಾಡ್ತಾರೆ,
ಅದು ಅವ್ರು ಕಂಡು ಹಿಡ್ದಿರೋದು ಅಥವಾ ಅವರಿಗೆ ಗೋಚರವಾಗಿರೋದು? ಈ ಪ್ರಶ್ನೆಗೆ ಆನ್ಸರ್ ಮಾಡಿ ಟ್ರೈ ಮಾಡಿ ನೋಡಿ. ಟ್ರೈ ಟು ಆನ್ಸರ್ ಇಸ್ ಲೆಟ್ ಅಸ್ ಸಿ. ಒಬ್ಬರಿಬ್ಬರು ಟ್ರೈ ಮಾಡಿ. ಗೋಚರ ಆಗಿರೋದು ಅಂದ್ರೆ ನಾನು ಅದಕ್ಕೆ ಎವಿಡೆನ್ಸ್ ಹೇಳಲಿಕ್ಕೆ ಹೋಗಿ ಗೋಚರ ಆಗಿರೋದು. ಇಟ್ಸ್ ಎ ಎವಲ್ಯೂಷನ್ ಆಫ್ ಎಕ್ಸಿಸ್ಟೆನ್ಸ್. ಓಕೆ, ವೆರಿ ಗುಡ್. ಗೋಚರ ಆಗಿರೋದು, ವೆರಿ ಗುಡ್ ಗುಡ್. ಹಾಗಾದ್ರೆ ಅದು ಉಳಿದವರಿಗೆ ಯಾಕೆ ಗೋಚರ ಆಗಿಲ್ಲ? ಕರೆಕ್ಟ್ ಅಲ್ವಾ? ಯಾಕೆ ಅಂತ ಹೇಳಿದ್ರೆ ವೆರಿ ಸಿಂಪಲ್. ಈಗ ನನ್ನ ಕೈನ ಅಬ್ಸರ್ವ್ ಮಾಡಿ. ನಿಮ್ಗೆ ಈ ಲೆವೆಲ್ ಅಲ್ಲಿ ಒಂದು ಆಗ ಈ ಟ್ರಾನ್ಸ್ಮಿಟರ್ ಬ್ಯಾಂಡ್ ವಿಡ್ತ್ ಎಕ್ಸ್ಪಾಂಡ್ ಮಾಡ್ತಾ 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 ಬಂದು ಈ ಫ್ರೀಕ್ವೆನ್ಸಿ ಟಚ್ ಮಾಡ್ತೀರಾ, ಆವಾಗ ನಿಮ್ಮ ಇನ್ಸ್ಟ್ರೂಮೆಂಟ್ ಅಲ್ಲಿ ಆ ಸೌಂಡ್ ಕೇಳ್ತದೆ. ಆಮ್ ರೈಟ್? ಹಾಗೇನೆ ನಿಮ್ಮ ಸೋಲ್ ಬ್ಯಾಂಡ್ ವಿಡ್ತ್ ಅಥವಾ ಇರುವಂತಹ ನಿಮ್ಮ ಸ್ಟೆಪ್ ಎನರ್ಜಿನ ಸ್ಟೆಪ್ ಅಪ್ ಮಾಡ್ತಾ ಹೋದಾಗೆ, ಫ್ರೀಕ್ವೆನ್ಸಿನ ಸ್ಟೆಪ್ ಅಪ್ ಮಾಡ್ತಾ ಹೋದಾಗೆ, ಯು ವಿಲ್ ಸ್ಟಾರ್ಟ್ ಕ್ರಿಯೇಟಿಂಗ್ ದ ವಂಡರ್ಸ್ ಅಂಡ್ ನ್ಯೂ ಥಿಂಗ್ಸ್ ಇನ್ ದಿಸ್ ವರ್ಲ್ಡ್. ದಟ್ ಈಸ್ ಕಾಲ್ಡ್ ಸೋಲ್ ಪವರ್. ಆದ್ರಿಂದ ಇವತ್ತು ನಾನು ಅಷ್ಟೇ ಹೇಳಬಲ್ಲೆ, ಅದನ್ನ ಹೇಗೆ ಡೆವಲಪ್ ಮಾಡೋದ್ರ ಬಗ್ಗೆ ಜಾಸ್ತಿ ಮಾತಾಡೋಣ. ಯು ಅಂಡರ್ಸ್ಟುಡ್ ದ ಸೋಲ್ ಫ್ರೀಕ್ವೆನ್ಸಿ. ಈಗ ತುಂಬಾ ತುಂಬಾ ಇಂಪಾರ್ಟೆಂಟು ಈ ಸೋಲ್ ಪವರ್ ನ ಡೆವಲಪ್ ಮಾಡೋದು ಹೇಗೆ. ಒಂದು 4 ಐಡಿಯಾಸ್ ಕೊಡ್ತೀನಿ ಸ್ಪಿರಿಚುವಲ್ ಬೇಸಿಸ್ ಅಲ್ಲಿ. ಯಾವ್ದಾದ್ರು ಒಂದನ್ನ ಡೆವಲಪ್ ಮಾಡಿದ್ರು ನಿಮ್ಮ ಬ್ಯಾಂಡ್ ವಿಡ್ತ್ ಅಥವಾ ನಿಮ್ಮ ಫ್ರೀಕ್ವೆನ್ಸಿ ಸ್ಟೆಪ್ ಅಪ್ ಆಗುತ್ತೆ ಸ್ವಲ್ಪ ಸ್ವಲ್ಪ. 4 ಮಾಡಿದ್ರು ಒಳ್ಳೇದು, 4 ಸ್ವಲ್ಪ ಸ್ವಲ್ಪ ಮಾಡಿದ್ರು ಒಳ್ಳೇದು. ಸೊ ಆದ್ರಿಂದ ಇದನ್ನ ಸ್ಟೆಪ್ ಅಪ್ ಮಾಡಿದ್ರೆ ಏನಾಗುತ್ತೆ? ಫಸ್ಟ್ ಅಡ್ವಾಂಟೇಜ್ ಹೇಳ್ಬೋಣ. ಒಂದು, ನಿಮ್ಮ ಸಫರಿಂಗ್ ಅನ್ನೋದು ಕಡಿಮೆ ಆಗುತ್ತೆ. ಎರಡನೇದು, ನಿಮ್ಮ ಲೈಫ್ ಅಲ್ಲಿ ನೀವೇನ್ ಸಾಧಿಸ್ಬೇಕು ಅನ್ಕೊಂಡಿದ್ರೆ ಅದು ಎಫರ್ಟ್ಲೆಸ್ ಆಗಿ ನಿಮ್ಮ ಹತ್ರ ಬರುತ್ತೆ. ಇಟ್ ವಿಲ್ ಕಮ್ ಅಂಡ್ ಸರ್ಚ್ ಆಫ್ ಯು. ಮೂರನೇದು, ಯು ವಿಲ್ ಬಿ ಆಲ್ವೇಸ್ ಹ್ಯಾಪಿ. ಈ ಆಲ್ವೇಸ್ ಹ್ಯಾಪಿ ಅಂದ್ರೆ ನೀವು ಇಲ್ಲಿ ಒಂಥರ ಕೆಲವರು ಇಂಟಾಕ್ಸಿಕೇಟೆಡ್ ಆಗಿರ್ತಾರಲ್ಲ, ಹೇಗೆ ಅವರಿಗೆ ಆ ರೀತಿ ನೀವು ಆಲ್ವೇಸ್ ಇಂಟಾಕ್ಸಿಕೇಟೆಡ್ ವಿತೌಟ್ ಟೇಕಿಂಗ್ ದ ಒಳಗಡೆ ಯಾವುದು ತಗೊಳ್ಳದೆ ಆ ತರ ಇಂಟಾಕ್ಸಿಕೇಟೆಡ್ ಆಗಿರುತ್ತೆ. ಸೊ ಇದನ್ನ ಡೆವಲಪ್ ಮಾಡೋದು ಹೇಗೆ? ಫಸ್ಟ್ ಲ್ಯಾಂಗ್ವೇಜ್ ಆಫ್ ಸೋಲ್ ಇಸ್ ಸೈಲೆನ್ಸ್. ಸೊ ನಾವು ಸೈಲೆನ್ಸ್ ಅಂದ್ರೆ ಏನು? ನಾವು ಸೈಲೆಂಟ್ ಆಗಿರೋದು ಅಂತ ಅರ್ಥ ಅಲ್ಲ, ಅಥವಾ ಯಾವತ್ತು ಧ್ಯಾನ ಮಾಡೋದು ಅಂತ ಅರ್ಥ ಅಲ್ಲ. ಸೈಲೆನ್ಸ್ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ, ದೆರ್ ಇಸ್ ನೋ ಫ್ರಿಕ್ಷನ್ ಇಸ್ ಕಾಲ್ಡ್ ಸೈಲೆನ್ಸ್. ನೋಡಿ, ಕಂಪ್ಯೂಟರ್ ಕೆಲಸ ಮಾಡುತ್ತೆ, ಸೌಂಡೇ ಮಾಡಲ್ಲ. ಅದೇ ನಿಮ್ ಪಕ್ಕದಲ್ಲಿ ಜನರೇಟರ್ ಅಥವಾ ಹಿಟ್ಟಿನ ಗಿರಣಿ ಕೆಲಸ ಮಾಡುತ್ತೆ, ಹೆಂಗ್ ಸೌಂಡ್ ಮಾಡುತ್ತೆ, ಗಿರೋ 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 ಅಂತ. ದಟ್ ಇಸ್ ಕಾಲ್ಡ್ ಫ್ರಿಕ್ಷನ್, ದಿಸ್ ಕಾಲ್ಡ್ ಸೈಲೆನ್ಸ್. ಕೆಲಸ ಆಗ್ತಾ ಇರುತ್ತೆ ಸೈಲೆನ್ಸ್. ಹಾಗೆ ದಟ್ ಇಸ್ ದ ಲ್ಯಾಂಗ್ವೇಜ್ ಆಫ್ ಸೋಲ್. ಹಾಗಾದ್ರೆ ಅದನ್ನೇ ಅಚೀವ್ ಮಾಡ್ಬೇಕಾದ್ರೆ ಏನಂತ ಹೇಳಿದ್ರೆ, ವಿ ಶುಡ್ ಡೆವಲಪ್ ದ ಯೂನಿವರ್ಸಲ್ ಲವ್. ದಟ್ ಇಸ್ ಕಾಲ್ಡ್ ಬ್ಲಿಸ್ ಆಫ್ ಲವ್. ವೇರ್ ದೆರ್ ಇಸ್ ಎ ಬ್ಲಿಸ್ ಆಫ್ ಲವ್, there is a silence. Where there is a silence, there your soul power exuberance or it grows. ಇನ್ನೊಂದ್ಸಲ ಹೇಳ್ತೀನಿ, where there is a bliss of love, there is a silence. Where there is a silence, there is a soul delights or expands. ಸೊ ಆದ್ರಿಂದ ನಾನು ಹೇಳ್ತಿರೋದು ಫಾಲ್ ಇನ್ ಲವ್ ಅಲ್ಲ. ಅದು ನೀವು ಕಾಲೇಜ್ ಡೇಸ್ ಅಲ್ಲಿ ಮಾಡ್ತಿರಲ್ಲ, ಅದಲ್ಲ. ಫಾಲ್ ಇನ್ ಲವ್ ಅಲ್ಲ, ಇದು ರೈಸ್ ಇನ್ ಲವ್. ಫಾಲ್ ಇನ್ ಲವ್ ಅಂದ್ರೆ ಪ್ರೀತಿಗೆ ಬೀಳೋದು, ಅದಲ್ಲ. ಇದು ಪ್ರೀತಿಯಿಂದ ಮೇಲೆ ಹೇಳೋದು. ಇದಕ್ಕೆ ಕರೆಕ್ಟ್ ಡೆಫಿನೇಷನ್ ಅಂತ ಹೇಳಿದ್ರೆ, ಲವ್ ಆಲ್ ದ ಟೈಮ್. ನಾನು ಯಾವತ್ತು ಅದೇ ಡೆಫಿನೇಷನ್ ಇಟ್ಕೊಳ್ಳೋದು, ಲವ್ ಆಲ್ ದ ಟೈಮ್. ಅಥವಾ ನನ್ನ ಪ್ರೀತಿಯ ಡೆಫಿನೇಷನ್ ಅಂದ್ರೆ ಹೀಗೆ, you do or don't do, my love will not change on you. ನೀನೇನೇ ಮಾಡು ಮಾಡದೆ ಹೋಗು, ನನ್ನ ಪ್ರೀತಿ ನಿನ್ ಮೇಲೆ ಕಡಿಮೆ ಆಗಲ್ಲ. ಅದಕ್ಕೆ ಸೋಲ್ ಪವರ್ ಅನ್ನೋದು ಬಹಳ ಕಷ್ಟ, ಸುಲಭದಲ್ಲಿ ಬರುವಂತದಲ್ಲ ಅದು. ಯಾಕಂತ ಹೇಳಿದ್ರೆ, ಹೇಳುವಾಗ
ಅದು ಸಪ್ತಪದಿ ಸುತ್ತುವಾಗ ಹಿಡ್ಕೊಂಡೆಲ್ಲ ಅರ್ಥೇಚ ಕಾಮೇಚ ಎಲ್ಲ ಹಿಡ್ಕೊಂಡು ಸುತ್ತೀರಾ. ಅಂದ್ರೆ ವಾಟ್ ಎವರ್ ಮೇ ಬಿ ದ ಕಂಡೀಷನ್, ಮೈ ಲವ್ ವಿಲ್ ನಾಟ್ ಚೇಂಜ್ ಆನ್ ಯು ಅಂತ ಹೇಳಿ ಸುತ್ತೀರಾ. ಬಟ್ ಒಂದ್ 2 ದಿವಸದಲ್ಲೇ ಕಾಫಿಲ್ ಚೂರ್ ಶುಗರ್ ಜಾಸ್ತಿ ಆಯ್ತು ಕಮ್ಮಿ ಆಯ್ತು ಅಂದ ತಕ್ಷಣ ದ ಲವ್ ಹ್ಯಾಸ್ ಚೇಂಜಸ್. ಬೇರೆ ಇಡೀ ಪ್ರಪಂಚ ವಿಷಯ ಬಿಡಿ, ನಿಮ್ಮ ಪ್ರಪಂಚದ ಬಗ್ಗೆ ಮಾತ್ರ. ಆದ್ರಿಂದ ಲವ್ ಆಲ್ ದ ಟೈಮ್, ಇಟ್ಸ್ ವೆರಿ ಇಂಪಾರ್ಟೆಂಟ್. ಸೊ ಏನಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ ಇದ್ದಾರೆ ಅಥವಾ ನಿಮ್ಗೆ ಯಾರೇ ಇರಲಿ ನಿಮ್ಮ ಪ್ರಪಂಚದಲ್ಲಿ, ನಿಮ್ಮ ಪ್ರಪಂಚದಲ್ಲಿ ಆ ವ್ಯಕ್ತಿ ಏನ್ ಮಾಡದೆ ಹೋಗ್ಲಿ, ಆ ವ್ಯಕ್ತಿಗೆ ನೀವೇನಾದ್ರು ತಪ್ಪು ಮಾಡಿದ್ರೆ ಶಿಕ್ಷೆ ಕೊಡಿ, ಅದು ಸೆಕೆಂಡ್ರಿ. ಆದ್ರೆ ಅವ್ರ ಮೇಲೆ ಅಂತ ಪ್ರೀತಿ ಕಡಿಮೆ ಆಗ್ಬಾರ್ದು. ಯು ಲವ್ ಆಲ್ ದ ಟೈಮ್. ವೆರಿ ಸಿಂಪಲ್ ನೋಡಿ, ನಿಮ್ ಮನೇಲಿ ರೋಸ್ ಹೂ ತಗೊಂಡ್ಬರ್ತೀರಾ, ರೋಸ್ ಅದು ದೇವ್ರ ತಲೆ ಮೇಲೆ ಇಡ್ತೀರಾ, ನಿಮ್ಮ ಮುಡಿಗೆ ಇಟ್ಕೋತೀರಾ, ಏನೋ ಮಾಡ್ತೀರಾ, ಅದು ಬಾಡಿದ್ರೆ ಅದ್ರ ಮೇಲೆ ಪ್ರೀತಿ ಕಮ್ಮಿ ಆಗಲ್ಲ ನೋಡಿ ನಿಮ್ಗೆ. ಯು ವಾಂಟ್ ರೋಸೆ, ಯಾಕಂದ್ರೆ ಯು ಲವ್ ಆಲ್ ದ ಟೈಮ್. ಹಾಗೇನೆ ನಿಮ್ಮೊಟ್ಟಿಗಿರುವಂತ ವ್ಯಕ್ತಿಗಳು, ಫಸ್ಟ್ ಬೇರೆ ಹೊರಗಡೆ ಪ್ರಪಂಚ ಬೇಡ, ನಿಮ್ಮ ಪ್ರಪಂಚ, ನಿಮ್ಮ ಮನೇಲಿ ಇದ್ದ ವ್ಯಕ್ತಿಗಳು, ವೆದರ್ ದೇ ಡೂ ಆರ್ ಡೋಂಟ್ ನೋ, ವೆದರ್ ದೇ ಏನೇ ಮಾಡ್ಲಿ, ನಿಮ್ಮ ಪ್ರೀತಿ ಅವ್ರ ಮೇಲೆ ಕಡಿಮೆ. ದಟ್ ಇಸ್ ದ ಫಸ್ಟ್ ಸ್ಟೆಪ್ ಫಾರ್ ದ ಸೋಲ್ ಪವರ್. ಎರಡನೇದು ಏನ್ ಕೇಳಿದ್ರೆ ತುಂಬಾ ತುಂಬಾ ಇಂಪಾರ್ಟೆಂಟು, ಯು ಶುಡ್ ನೋ ದಟ್ ಯೂನಿವರ್ಸಲ್ ಟ್ರೂತ್. ಯೂನಿವರ್ಸಲ್ ಟ್ರೂತ್ ಅಂತ ಹೇಳಿದ್ರೆ ಏನಂತ ಹೇಳಿದ್ರೆ, ಪ್ರಪಂಚದಲ್ಲಿ ಏನೇ ಹುಟ್ಟಿದ್ರು ಸಹ ಅದಕ್ಕೆ ಸಾವು ಅಂತ ಇದೆ. ಏನೇ ಇರಲಿ, ವಿಚ್ ಬಾರ್ನ್ಸ್ ದರ್ ಶುಡ್ ಬಿ ಎಂಡ್, ವಿಚ್ ಬಿಗಿನ್ಸ್ ದರ್ ಶುಡ್ ಬಿ ಎಂಡ್. ಅದು ಏನೇ ಆಗಿರ್ಲಿ. ಆದ್ರಿಂದ ಇದು ನಮ್ಗೆ ಗೊತ್ತಿರಬೇಕು. ಈಗ ನನ್ನ ಕೈಲಿ ಏನ್ ಸಿಗ್ತಾ ಇದೆ ಅದು ನನಗೆ ಈಗ ಟೆಂಪರರಿ ಇದೆ, ಮುಂದೊಂದು ದಿವಸ ಎಂಡ್ ಆಗತ್ತೆ, ಅದಕ್ಕೆ ನಾನು ದುಃಖ ಪಡಬಾರ್ದು ಅನ್ನೋದು ನಮ್ಗೆ ಗೊತ್ತಿರುತ್ತೆ. ಇದು ನಮ್ಗೆ ಒಂದು ಕ್ಷಣದಲ್ಲೂ ಇರೋದಿಲ್ಲ, ಹೇಳೋದಷ್ಟೇ. ಚಿಕ್ಕದಿರುವಾಗ ನಮ್ಗೆ ಅಪ್ಪ ಅಮ್ಮ ಎಲ್ಲ ಒಂದು ಸಣ್ಣ ಕಾರ್ ತೆಗೆಸ್ಕೊಡ್ತಿದ್ರು, ಆಟ ಆಡ್ತಿದ್ವಿ ನಾವು. ಅದೇನಾದ್ರೂ ಕೆಳಗೆ ಬಿದ್ದು ಹೊಡೆದ್ರು ಅಳ್ತಾ ಇದ್ವಿ, ಅಪ್ಪ ಅಳ್ತೋಯ್ತು ಅಂತ. ಇವತ್ತು ಹಾಗೆ ಒಂದ್ ಕಾರ್ ತಗೊಂಡು ಹೊರಗಡೆ ಬರ್ತೀವಿ, ಯಾರೋ ಒಂಚೂರು ತಾಕಿಸ್ದ ಅಂದ ತಕ್ಷಣ ನಾವು ದುಃಖ ಆಗ್ಬಿಡ್ತೀವಿ. ಎಲ್ವೇ ಮಕ್ಕಳಿಂದ ದೊಡ್ಡವರೇ ಆಗಿಲ್ಲ ನಾವು, ಜೀವ ಮಾತ್ರ ಬೆಳೆದಿದೆ, ದೊಡ್ಡವರಾಗಿಲ್ಲ ನಾವು. ಕಾರ್ ಟಚ್ ಆಯ್ತಾನೆ, ಕಾಲ್ ಟಚ್ ಆಗ್ಲಿಲ್ವಲ್ಲ, ದೇಹ ಏನಾಗ್ಲಿಲ್ವಲ್ಲ, ಖುಷಿ ಪಡಿಯಲ್ಲ. ಬಿಕಾಸ್ ಇಫ್ ನಾಟ್ ಟುಡೇ ಟುಮಾರೋ ಇಟ್ ಹ್ಯಾಸ್ ಟು ಎಂಡ್. ಆ ರೀತಿ ನಮ್ಗೆ ಪ್ರಪಂಚದಲ್ಲಿ ಏನ್ ಎಂಡ್ ಆಗತ್ತೆ ಅದರ ಬಗ್ಗೆ ದುಃಖಿಸಬಾರ್ದು. ಕ್ಷಣದಲ್ಲೇ ದುಃಖ ಬರ್ಬೋದು. ದುಃಖ ಮತ್ತು ದುಃಖಿ ಎರಡು ವ್ಯತ್ಯಾಸ ಇದೆ. ನಿರಂತರ ದುಃಖ ಪಡೋದು ದುಃಖಿ, ಕ್ಷಣ ಮಾತ್ರದಲ್ಲಿ ಹತ್ತು ಸುಮ್ಮನಾಗೋದು ದುಃಖ. ಆದ್ರಿಂದ ವೆರಿ ವೆರಿ ಇಂಪಾರ್ಟೆಂಟ್, ವಿ ಹ್ಯಾವ್ ಟು ಆ ಡೈರೆಕ್ಷನ್ ನಮ್ಗೆ ಹೋಗ್ಬೇಕು. ಸೊ ಇದು ನಮ್ಗೆ ಚೆನ್ನಾಗಿ ಗೊತ್ತಿರಬೇಕು. ಪ್ರಪಂಚದಲ್ಲಿ ವಾಟ್ ಬಿಗಿನ್ಸ್ ಇಟ್ ಹ್ಯಾಸ್ ಟು ಎಂಡ್, ವಿಚ್ ಇಸ್ ಬಾರ್ನ್ ದಟ್ ಹ್ಯಾಸ್ ಟು ಡೈ. ಏನೇ ಇದ್ರು ಸಹ ಅದು ನಮ್ಮ ಹತ್ರ ಇವತ್ತಿರುತ್ತೆ, ನಾಳೆ ಇರೋದಿಲ್ಲ. ಯಾವುದೇ ಇರ್ಲಿ, ಅದು ಸುಖ ಇರ್ಲಿ ಕಷ್ಟ ಇರ್ಲಿ. ಕಷ್ಟ ಇವತ್ತು ನಿಮ್ಮ ಎದುರುಗಡೆ ಬಂದ್ರೆ ನಾಳೆ ಇರೋದಿಲ್ಲ, ಅದು ಟೈಮ್ ಹೀಲ್ಸ್. ವೆರಿ ವೆರಿ ಇಂಪಾರ್ಟೆಂಟ್. ಮೂರನೇದು ತುಂಬಾ ಇಂಪಾರ್ಟೆಂಟ್. ಯಾವತ್ತು ನಾವು ಏನ್ ಮಾಡ್ಬೇಕಂದ್ರೆ ಸಮಚಿತ್ತದಲ್ಲಿರ್ಲಿಕ್ಕೆ ಪ್ರಯತ್ನ ಮಾಡ್ಬೇಕು. ಸಮಚಿತ್ತ ಅಂದ್ರೆ ನಾಟ್ ಇನ್ ಎ ಫ್ಯೂಚರ್, ನಾಟ್ ಇನ್ ದ ಪಾಸ್ಟ್. ನೀವು ಫ್ಯೂಚರ್ಗೆ ಹೋದ್ರೆ ಹೆದರಿಕೆ ಆಗುತ್ತೆ, ಪಾಸ್ಟ್ಗೆ ಹೋದ್ರೆ ಸಿಟ್ಟು ಬರುತ್ತೆ, ಬೇಜಾರಾಗುತ್ತೆ. ಬಟ್ ನೀವೇನಿರ್ಬೇಕು, ಆ ಕರೆಂಟ್ ನನಗೇನು ಮಾಡ್ತಿದ್ರೆ ನಾನು ಮಾಡ್ತಿದ್ದೀನಿ ಅಷ್ಟೇ. ನಾನು ಪಾಠ ಮಾಡ್ತಿದ್ದೀನಿ, ಮಾಡ್ತಾ ಇದ್ದೀನಿ. ಸೊ ನೀವೆಲ್ಲ ಕೂತ್ಕೊಂಡು ಎಂಜಾಯ್ ಮಾಡ್ತಿದ್ರೆ, ಟ್ರಾನ್ಸ್ಫಾರ್ಮ್ ಆಗ್ತಿದ್ರೆ, ಕಲಿತಿದ್ರೆ ದಟ್ಸ್ ಇಟ್. ಅಯ್ಯೋ ಅರ್ಥ ಆಗ್ತಾ ಇದೆಯೋ ಎಲ್ಲೋ ಗೊತ್ತಿಲ್ಲ, ನಾಳೆ ಪ್ರೋಗ್ರಾಮ್ ಏನಾಗುತ್ತೆ ಏನೋ ಗೊತ್ತಿಲ್ಲ, ಮುಂಚೆ ಏನಾಗಿದೆ ಗೊತ್ತಿಲ್ಲ. ಡೋಂಟ್ ಗೋ ಟು ದಟ್ ಮೋಡ್. ನೀವೆಷ್ಟು ಪಾಸ್ಟ್ಗೆ ಹೋಗ್ತೀರಿ ಅಷ್ಟು ದುಃಖಿಗಳಾಗ್ತೀರಾ, ಅಷ್ಟು ಬೇಜಾರಾಗ್ತೀರಾ, ಅಷ್ಟು ರಿವೆಂಜ್ ಆಗ್ತೀರಾ, ಏನೇನೋ ಆಗ್ತೀರಾ. ಎಷ್ಟು ಫ್ಯೂಚರ್ಗೆ ಹೋಗ್ತೀರಾ ಅಷ್ಟೇ. ಬಟ್ ಅದಕ್ಕೆ ಹೇಳೋದು ಸ್ಥಿತಪ್ರಜ್ಞಾ. That's going to grow your soul. Sthitabhrajna. I am enjoying the moment. So ನಾಲ್ಕನೇದು, last important for the soul power, that is called, I will do everything in the happiness. ಸಂತೋಷದಿಂದನೇ ಮಾಡ್ತೀನಿ ಏನೇ ಆಗ್ಲಿ. ಕರ್ಮಣ್ಣೆ ವಾಜಿಕರಾಸ್ತಿ ಮಾಪಲೆಚ್ಚು ಕದಾಚಲ
ಅಂದ್ರೆ ಎಲ್ರು ಏನ್ ಹೇಳ್ತಾರೆ, ನೀನು ಕರ್ಮವನ್ನ ಮಾಡು, ಫಲಗಳನ್ನು ನಿರೀಕ್ಷಿಸಬೇಡ. ಆದ್ರೆ ನಾನು ಹಂಗೆ ಹೇಳ್ತಾ ಇಲ್ಲ. ನಾನೇನ್ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನೀನು ಕರ್ಮಗಳನ್ನು ಸಂತೋಷದಿಂದ ಮಾಡು. ಖಾಲಿ ಫಲ ಬಂದಾಗ ಮಾತ್ರ ಸಂತೋಷ ಪಟ್ಟರೆ ಅದು ಕ್ಷಣ ಮಾತ್ರವಾಗಿರುತ್ತದೆ. ಅದೇ ನೀನು ಕರ್ಮಗಳನ್ನು ಮಾಡುವಾಗ ಸಂತೋಷ ಪಟ್ಟರೆ ನಿನ್ನ ಕರ್ಮ ಮತ್ತು ಫಲಗಳ ಎಲ್ಲಾ ಸಂದರ್ಭದಲ್ಲೂ ಸಂತೋಷವಾಗಿರುತ್ತೀಯ. ದಟ್ಸ್ ದ ಬ್ಯೂಟಿ ಆಫ್ ಲೈಫ್. ಅರ್ಥ ಆಗ್ತಾ ಇದೆಯಲ್ಲ? ಆದ್ರಿಂದ ವೆರಿ ಇಂಪಾರ್ಟೆಂಟ್. ಎಲ್ಲಾ ಕ್ಷಣದಲ್ಲೂ ಕರ್ಮಗಳನ್ನು ಮಾಡುವಾಗಲೂ ಯು ಎಂಜಾಯ್ ದಟ್. ಏನೇ ಮಾಡೋ ಖುಷಿ ಪಡಿ, ಖುಷಿಯಿಂದ ಮಾಡಿ. ಡೂ ಔಟ್ ಆಫ್ ಹ್ಯಾಪಿನೆಸ್. ಆವಾಗ ಏನಾಗುತ್ತೆ, ಸೋಲ್ ಡಿಲೈಟ್ಸ್, soul delights, soul expands, soul draws the power. So ಆದ್ರಿಂದ ಈ 4 ವಿಷಯಗಳನ್ನು ಇಟ್ಕೊಂಡ್ರೆ you will get the power of your soul will become so powerful. ಆದ್ರಿಂದ ನನಗೆ ಆಲ್ಮೋಸ್ಟ್ ಆಲ್ 6:30 ತನಕ ಸಮಯ ಕೊಟ್ಟಿದ್ರು. 6:40ಕ್ಕೆ ನಾನು ಮುಗಿಸ್ತಾ ಇದ್ದೀನಿ. ನಾನು 2 ನಿಮಿಷ ತಗೊಳ್ತೀನಿ. ಏನಾದ್ರೂ ಕ್ವಶನ್ಸ್ ಏನಾದ್ರೂ ಇದ್ರೆ ನೀವು ಕೇಳಿ. ಅದರ್ವೈಸ್ ಮೈ ಟಾಪಿಕ್ ವಾಟ್ ಎವರ್ ಐ ವಾಂಟೆಡ್ ಟು ಡೆಲಿವರ್ ಐ ಡೆಲಿವರ್ಡ್. ಇಫ್ ಯು ಹ್ಯಾವ್ ಎನಿ ಕ್ವಶನ್ಸ್ ಯು ಕ್ಯಾನ್ ಆಸ್ಕ್. ಸದಸ್ಯರಲ್ಲಿ ಒಂದು ವಿನಂತಿ, ತಮ್ಮ ಪ್ರಶ್ನೆಗಳಿದ್ದಲ್ಲಿ ಚಾಟ್ ಬಾಕ್ಸ್ ನಲ್ಲಿ ತಾವು ಪ್ರಶ್ನೆಗಳನ್ನ ಪೋಸ್ಟ್ ಮಾಡಬಹುದು. ಹಾಗೂ ಯೂಟ್ಯೂಬ್ ಅಲ್ಲಿ ಕೂಡ ಲೈವ್ ಅಲ್ಲಿ ಕ್ವಶನ್ಸ್ ಅನ್ನ ನೀವು ಪೋಸ್ಟ್ ಮಾಡಬಹುದು. ಆ ಕ್ವಶನ್ಸ್ ಗಳನ್ನ ನಾವಿಲ್ಲಿ ಆನ್ ಸ್ಕ್ರೀನ್ ಹೇಳ್ತೇವೆ, ಅಥವಾ ಹ್ಯಾಂಡ್ ರೈಸ್ ಮಾಡೋ ಮೂಲಕ ಕ್ವಶನ್ಸ್ ಅನ್ನ ಕೇಳಬಹುದು. ನಾವು ಅಲೋ ಮಾಡ್ತೇವೆ. ಟೋಟಲ್ ಆಡಿಯನ್ಸ್ ಸಂಖ್ಯೆ ಎಷ್ಟಾಗಿತ್ತಮ್ಮ ಈಗ? ಯೂಟ್ಯೂಬ್ ಮತ್ತೆ ಫೇಸ್ಬುಕ್ ಮತ್ತು ನಿಮ್ಮ ಈ ಒಂದು ಟರ್ಮಿನಲ್ ಇಂದಾಗಿ, ಈ ಟರ್ಮಿನಲ್ 100 ತನಕ ರೀಚ್ ಆಗಿದ್ರು. ಓಕೆ ಸರ್, ನಾನು ಎಂಡ್ ಅಲ್ಲಿ ಅದನ್ನ ಹೇಳ್ತೀನಿ. ಶೋರ್. ಥ್ಯಾಂಕ್ ಯು ಸೋ ಮಚ್. ಅಂದ್ರೆ ಏನಾಗ್ತಾ ಇದೆ ಸರ್, ಕೆಲವೊಬ್ಬರಿಗೆ ನೆಟ್ವರ್ಕ್ ಇಶ್ಯೂಸ್ ಆನ್ಲೈನ್ ತಮ್ಮ ಪ್ರಶ್ನೆಗಳು ಬರೋವರೆಗೂ ನಾನು ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂತ ಶ್ರೀನಿವಾಸ್ ಉದ್ದಾರ್ ಅವರು ಕಾರ್ಯಕ್ರಮದ ಕುರಿತಾಗಿ 1-2 ಮಾತುಗಳನ್ನ ಮಾತಾಡ್ಬೇಕು ಅಂತ ಹೇಳಿ ನಾನಿಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ನಮ್ಮ ವಿಕಾಸ್ ಸಂಸ್ಥೆ, ಮೂಲ ಸಂಸ್ಥೆ ಅಂತ ನಾವೇನ್ ಕರಿತೇವೆ, ವಿಕಾಸ್ ಯುವಕ ಮಂಡಳ ಹೊಸಪೇಟೆಯ ಒಂದು ಮಾಜಿ ಅಧ್ಯಕ್ಷರಾಗಿದ್ದರು ಸರ್ ಇವರು. ಶ್ರೀನಿವಾಸ್ ಉದ್ದಾರ್ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತಾಡಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಪ್ರಶ್ನೆಗಳನ್ನ ಸದಸ್ಯರು ಚಾಟ್ ಬಾಕ್ಸ್ ಅಲ್ಲಿ ಹಾಕಿ. ಸರಿ, ನಾನು ಮಾತಾಡ್ಬೋದಾ? ಕೇಳಿಸ್ತದ? ಹಲೋ ಸರ್, ಕೇಳಿಸ್ತಾ ಇದೆ. ಓಕೆ, ಥ್ಯಾಂಕ್ ಯು. ವಿಕಾಸ್ ಬ್ಯಾಂಕ್ ಬೆಳ್ಳಿ ಹಬ್ಬ ಆಚರಿಸ್ತಾ ಇದೆ. ವಿಕಾಸ್ ಬ್ಯಾಂಕ್ಗೆ ಅಭಿನಂದನೆಗಳು. ಈ ಬೆಳ್ಳಿ ಹಬ್ಬದ ಸಂಭ್ರಮದಲ್ಲಿ ವಿಕಾಸ್ ಬ್ಯಾಂಕ್ ಮುನ್ನಡೆತಾ ಇದೆ. ಇದರ ಮಾತೃ ಸಂಸ್ಥೆಯಾದಂತಹ ವಿಕಾಸ್ ಬ್ಯಾಂಕಿನ ವಿಕಾಸ್ ಯುವಕ ಮಂಡಳದ ಕಾರ್ಯಕರ್ತನಾಗಿ ನಾನು ಸೇವೆ ಮಾಡಿದ್ದೆ ಮೊದಲು. ಅದೊಂದು ಸೌಭಾಗ್ಯ ನನ್ನದು. ಯಾಕೆಂದ್ರೆ ನನ್ನ ಜೀವನದಲ್ಲಿ ಅನೇಕ ತಿರುವುಗಳಲ್ಲಿ ಅತ್ಯಂತ ಪ್ರಮುಖ ದೊಡ್ಡ ತಿರುವನ್ನು ತಂದುಕೊಟ್ಟದ್ದು ವಿಕಾಸ್ ಯುವಕ ಮಂಡಳ. ಹಿಂದಿನ ಒಂದು ಸರಣಿಯಲ್ಲಿ ನಾನು ಪಾಲ್ಗೊಂಡಿದ್ದೆ. ಅದರಲ್ಲಿ ಒಬ್ಬ ಅತಿಥಿ ಏನಂದ್ರೆ ಬ್ಯಾಂಕ್, ವಿಕಾಸ್ ಬ್ಯಾಂಕ್ ಆಗಿ ಒಂದು ಆರ್ಥಿಕ ಚಟುವಟಿಕೆ ನಡೆಯುವ ಸಂಸ್ಥೆಯಾಗಿ ಸಾಮಾಜಿಕ ಕಾರ್ಯಗಳನ್ನ ಹಮ್ಕೋತಾ ಇದೆ. ಇದು ಎಷ್ಟು ಸರಿ, ಅಥವಾ ಒಂದು ಅಪ್ರಿಸಿಯೇಟ್ ಮೋಡ್ನಾಗ ಅವ್ರು ಹೇಳಿದ್ರು. ಇದು ಎಷ್ಟು ಸರಿ ಅನ್ನೋದಕ್ಕಿಂತ ಒಂದು ಅಪ್ರಿಸಿಯೇಟ್ ಮೋಡ್ನಾಗ ಅವ್ರು ಹೇಳಿದ್ರು. ನಾನು ಒಂದು ಮಾತು ಹೇಳಿಕ್ ಬಯಸ್ತೇನೆ. ಅಂದ್ರೆ ವಿಕಾಸ್ ಯುವಕ ಮಂಡಳದ ಸದಸ್ಯನಾಗಿದ್ದಾಗ ನಮ್ಮ ಯೋಚನೆಗಳು ಆ ರೀತಿ ಇತ್ತು. ಅಂದ್ರೆ ಸಾಮಾಜಿಕ ಕಾರ್ಯಗಳತ್ತ ಯಾವಾಗ್ಲೂ ನಮ್ಮ ಒಲವಿರ್ತಿತ್ತು. ವಿಕಾಸ್ ಯುವಕ ಮಂಡಳದ ಒಂದು ಸಸಿಯಾಗಿ ಬೆಳೆದಂತ ಇವತ್ತು ವಿಕಾಸ್ ಬ್ಯಾಂಕ್ ಸಾಮಾಜಿಕ ಕಾರ್ಯಗಳನ್ನ ಮಾಡ್ತಾ ಇದೆ ಅಂದ್ರೆ ಅದಕ್ಕೆ ವಿಕಾಸ್ ಯುವಕ ಮಂಡಳದಿಂದ ಪ್ರೇರಣೆ ದೊರೆತಿದೆ ಅಂತ ಇದರ ಅರ್ಥ. ಅದರ ಮುಂದುವರೆದ ಭಾಗ ಇದು. ಬ್ಯಾಂಕ್ ಅಂದ್ರೆ ವಿಕಾಸ್ ಯುವಕ ಮಂಡಳದ ಒಂದು ಮುಂದುವರೆದ ಭಾಗ. ಸಾಮಾಜಿಕ ಸೇವೆಯಲ್ಲಿ ಯಾವಾಗ್ಲೂ ವಿಕಾಸ್ ಬ್ಯಾಂಕ್ ಮತ್ತು ವಿಕಾಸ್ ಯುವಕ ಮಂಡಳಿ ಯಾವಾಗ್ಲೂ ಮುಂದಿದೆ. ನಾವು ಬೇವನ್ನ ಬಿತ್ತಿ ಮಾವನ್ನ ಬಯಸಬಾರದು, ಆ ರೀತಿ ಅಂದಂಗೆ ನಾವು ಆವಾಗ ವಿಕಾಸ್ ಯುವಕ ಮಂಡಳಿ ಒಳಗಿದ್ದಾಗ
ಯಾವ ಬೀಜ ಅಂತ ನೋಡದೆ ಬಿತ್ತಿದ್ವಿ. ಆದ್ರೆ ಇವತ್ತು ನಾನು ಖಂಡಿತ ಹೇಳ್ತೀನಿ, ನಾವು ಮಾವನ್ನ ಬೆಳಿತಾ ಇದ್ದೀವಿ. ಖಂಡಿತ ನಮಗೆ ಮಾವು ಸಿಗ್ತಾ ಇದೆ. ವಿಕಾಸ್ ಬ್ಯಾಂಕ್ ಅತ್ಯಂತ ಸಾಮಾಜಿಕ ಬದ್ಧತೆಯೊಂದಿಗೆ ಕೆಲಸ ಮಾಡ್ತಾ ಇದೆ. ನಾವು ಆರಂಭಿಸಿದಾಗ, ವಿಕಾಸ ಯುವಕ ಮಂಡಳ ಆರಂಭಿಸಿದಾಗ ನಾವು ತೊಂದರೆ ಅನುಭವಿಸಿದ್ದಂದ್ರೆ ಅದು ಸಾಕಷ್ಟು ತೊಂದರೆಗಳನ್ನ ಅನುಭವಿಸಿದೆ. ಈಗ ನಮ್ಮ ಸ್ಪೀಕರ್ ಸುಬ್ರಹ್ಮಣ್ಯ ಅವರು ಮಾತಾಡ್ದಂಗೆ ನಾವು ಅನೇಕ ತೊಂದರೆಗಳನ್ನ ಅನುಭವಿಸಿ, ಅವ್ರೇನು ಆತ್ಮಶಕ್ತಿ ಬಗ್ಗೆ ಏನು ಹೇಳಿದ್ರು ಇವೆಲ್ಲ ಪ್ರಾಕ್ಟಿಕಲ್ ಆಗಿ ನಮ್ಮಲ್ಲೇ ನಾವು ಅನುಭವಿಸಿರೋಂತ ಕೆಲವು ಘಟನೆಗಳನ್ನ ನಂಗೆ ನೆನಪಾದ. ಇಚ್ಛಾಶಕ್ತಿ, ಕೌಶಲ್ಯ ಶಕ್ತಿ ಮತ್ತು ಆತ್ಮಶಕ್ತಿ ಏನಿದೆಯಲ್ಲ, ಇವೆಲ್ಲಾ ಶಕ್ತಿಗಳನ್ನ ಒಡಗೂಡಿಸ್ಕೊಂಡೇ ವಿಕಾಸ ಯುವಕ ಮಂಡಳಿ ಬೆಳೆದಿತ್ತು. ನಾವು ಸಮಾಜ ಸೇವೆಯಲ್ಲಿ ತೊಡಕೋಬೇಕು, ಎಲ್ರಿಗೂ ಮಾದರಿ ಆಗ್ಬೇಕು ಅನ್ನೋಂತ ಒಂದು ಇಚ್ಛಾಶಕ್ತಿ ನಮ್ಮಲ್ಲಿ ಇದ್ದಿದ್ರಿಂದಲೇ ನಾವು ಈ ಮಟ್ಟಕ್ಕೆ ಬೆಳೆದ್ ನಿಂತದ್ದು. ಈಗಿನ ಯುವಜನರಿಗೆ ನಾ ಹೇಳೋ ಬಯಸೋದು ಏನಂದ್ರೆ, ಸ್ವಾಮಿ ವಿವೇಕಾನಂದರು ಸಾಕಷ್ಟು ನಮ್ಗೆ ದೊಡ್ಡ ಐಕಾನ್ ಅವರು. ಅವ್ರನ್ನ ಸಾಕಷ್ಟು ಪುಸ್ತಕಗಳನ್ನ ಓದ್ರಿ, ಅವ್ರ ಪುಸ್ತಕಗಳು, ಭಾಷಣಗಳನ್ನ ಕೇಳ್ರಿ, ನಿಮಗೆ ಸಾಕಷ್ಟು ಸ್ಫೂರ್ತಿ ಸಿಗ್ತದೆ ಅದರಿಂದ. ಮತ್ತೆ ನಮ್ಮದೇ ಆದ ಕೆಲವು ಅನುಭವಗಳಂತೂ ನಿಮ್ಗೆ ಸಿಕ್ಕೇ ಸಿಗ್ತವೆ. ಯಾವಾಗ್ಲೂ ತೆರೆದಿಟ್ಟಿರ್ತೀವಿ ನಾವು ನಮ್ಮ ವಿಕಾಸ ಯುವಕ ಮಂಡಳಿಯ ಒಳಗೆ. ಯಾವುದೇ ಹಿರಿಯ ಸದಸ್ಯರನ್ನ ಕೇಳ್ರಿ, ವಿಶ್ವನಾಥ್ ಆಗ್ಲಿ, ದಿವಾಕರ್ ಆಗ್ಲಿ, ಮತ್ತೆ ಇನ್ನೂ ಅನೇಕ ರಮೇಶ್ ಪುರೋಹಿತ್, ಅನೇಕ ಹಿರಿಯರಿದ್ದಾರೆ, ಅವ್ರನ್ನೆಲ್ಲ ಕೇಳ್ರಿ. ನೀವು ನಮ್ಮ ಅನುಭವದಿಂದ ನೀವು ಕಲಿಯೋದು ಸಾಕಷ್ಟು ಇದೆ. ನಮ್ಮ ಅನುಭವಗಳನ್ನ ಕೇಳ್ರಿ, ನಿಮ್ಗೆ ಸಾಕಷ್ಟು ಸ್ಫೂರ್ತಿನೂ ಸಿಗ್ತದೆ ಅದರಿಂದ. ವಿಕಾಸ್ ಯುವಕ ಮಂಡಳಿ ಆರಂಭ ಆದಾಗ, ಹೊಸಪೇಟೆಯಲ್ಲಿ ವಿಕಾಸ್ ಯುವಕ ಮಂಡಳಿ ಆರಂಭ ಆದಾಗ ಅದರಲ್ಲಿ ನನಗೆ ನೆನಪಿದ ಮಟ್ಟಿಗೆ ದಿವಾಕರ್, ರಮೇಶ್ ಪುರೋಹಿತ್ ಮತ್ತು ಮೃತ್ಯುಂಜಯ ಬಾವಿಕಟ್ಟಿ ಮತ್ತು ಇನ್ನೊಂದ್ 3-4 ಜನ ಇದ್ರಷ್ಟೇ. ನಾನು ಬಂದದ್ದು ಆಮೇಲೆನೆ, ನಾನು ಆಮೇಲೆ ಸೇರ್ಕೊಂಡಿದ್ದು, ನಾನು ಆರಂಭಿಕ ಸದಸ್ಯ ಅಲ್ಲ. ಆದ್ರೆ ನಾನು ಅತ್ಯಂತ ಬದ್ಧತೆಯಿಂದ ನಾನು ಕೆಲಸ ಮಾಡಿದ್ದೀನಿ ವಿಕಾಸ ಯುವಕ ಮಂಡಳಿ ಜೊತೆಗೆ. ವಿಕಾಸ ಯುವಕ ಮಂಡಳಿಗೆ ನಾನು ಅತ್ಯಂತ ಬದ್ಧತೆಯಿಂದ ಕೆಲಸ ಮಾಡಿದ್ದಕ್ಕೆ ನನಗೆ ಸಾಕಷ್ಟು ಗೌರವಗಳನ್ನು ಕೊಟ್ಟಿದೆ. ಮತ್ತೆ ನಾನು ಅದರಿಂದ ಕಲ್ತಿದ್ದು ನನ್ನ ಜೀವನ ಪರ್ಯಂತ ನನಗೆ ಉಪಯೋಗ ಆಗ್ತಾ ಇದೆ. ವಿಕಾಸ ಯುವಕ ಮಂಡಳಿಗೆ ದಿವಾಕರ್ ಅವ್ರದಂತೂ ಅತ್ಯಂತ ದೊಡ್ಡ ಸೇವೆ. ಅವರು ಎಷ್ಟು ಅಂದ್ರೆ ವಿಕಾಸ್ ಬಿಟ್ಟು ಅವ್ರಿಗೆ ಬೇರೆ ಚಿಂತನೆನೇ ಇಲ್ಲೇನೋ ಅಂತ ನನಗೆ ಅನಿಸ್ತಿತ್ತು ಒಂದೊಂದ್ಸತ್ತೆ. ಅವಾಗ ಸಿನ್ನೂರಿನಲ್ಲಿದ್ದಂತ ವಿಕಾಸ ಯುವಕ ಮಂಡಳಿಯ ಹಿರಿಯ ಸದಸ್ಯರಾದಂತ ಶ್ರೀ ವಿಶ್ವನಾಥ್ ಹಿರೇಮಠ ಅವರು ಹೊಸಪೇಟೆಗೆ ಬಂದ್ರೆ ನಮ್ಗೊಂದು ದೊಡ್ಡ ಕುತೂಹಲ. ನಾವಿನ್ನೂ ಅವಾಗ ಅವ್ರಕ್ಕಿಂತ ಸ್ವಲ್ಪ ಸಣ್ಣ ವಯಸ್ಸಿನವರು. ದಿವಾಕರ್ ಮತ್ತು ವಿಶ್ವನಾಥ್ ಏನ್ ಮಾತಾಡ್ಬಹುದು, ವಿಕಾಸ ಯುವಕ ಮಂಡಳಿಗೆ ಮತ್ತೆ ಯಾವ ಸಾಮಾಜಿಕ ಕಾರ್ಯದಾಗ ನಮ್ಮನ್ನು ತೊಡಗಿಸಬಹುದು, ಅವ್ರು ನಮ್ಗೆ ಯಾವ ರೀತಿ ಹೊಸ ಚಿಂತನೆಗಳನ್ನ ಕೊಡಬಹುದು ಅನ್ನೋದೇ ನಮಗೆ ಒಂದು ದೊಡ್ಡ ಕುತೂಹಲ ಆಗ್ತಿತ್ತು. ಅವರಿಬ್ರು ಸೇರಿ ಮಾತಾಡ್ತಾ ಇದ್ರೆ ನಾವು ಒಂಥರ ಮೂಕ ವಿಸ್ಮಿತರಾಗಿ ಕೇಳೋದು ಅಂತ ಅಂತಾರಲ್ಲ. ಈಗ ನಾವು ಸುಬ್ರಹ್ಮಣ್ಯ ಅವ್ರ ಸ್ಪೀಚ್ ಹಂಗ ಕೇಳಿದ್ವಿ. ಮೂಕ ವಿಸ್ಮಿತರಾಗಿ ನಾವು ನೋಡ್ತಿದ್ವಿ, ದಿವಾಕರ್ಗೆ ಮತ್ತು ವಿಶ್ವನಾಥ್ ಕಡೆನೆ ನೋಡ್ತಿದ್ವಿ. ಯಾಕೆಂದ್ರೆ ನಾವು ವಿ ಆರ್ ದ ಫಾಲೋವರ್ಸ್, ನಾವು ಅವ್ರನ್ನೇ ಫಾಲೋ ಮಾಡ್ತಿದ್ವಿ. ಅವ್ರೇನ್ ಹೇಳ್ತಾರೆ ಅದನ್ನೇ ಮಾಡ್ಬೇಕು ಅಂದ್ರೆ ಅದನ್ನ ನಮ್ಮ ಸಮಾಜಕ್ಕೆ ಒಳ್ಳೇದಾಗ್ತದೆ, ಅದರಿಂದ ನಾವು ಹೆಚ್ಚು ಕಲಿಬಹುದು. ಅದು ಸಣ್ಣ ಕೆಲಸಗಳು ಇರ್ತಿತ್ತು ಆವಾಗ. ಆ ಸಣ್ಣ ಕೆಲಸಗಳಿಂದಲೇ ನಾವು ದೊಡ್ಡ ಪಾಠಗಳನ್ನ ಕಲ್ತೀವಿ. ಅನೇಕ ಸಂದರ್ಭದಲ್ಲಿ ವಿಶ್ವನಾಥ್ಗೂ ಮತ್ತು ದಿವಾಕರ್ಗೂ ವಾಗ್ಯುದ್ಧ ಆಗ್ತಿತ್ತು, ವಾಗ್ವಾದಗಳು ಆಗ್ತಿತ್ತು. ಆದ್ರೆ ಅದರಿಂದ ನಾನ್ ಕಲ್ಕೊಳ್ತಿದ್ದೇನೆಂದ್ರೆ, ಅದು ವಾಗ್ವಾದ ಮುಗಿದ ನಂತರ ಅವರಿಬ್ಬರೊಳಗೆ ಇರೋಂತ ಪರಸ್ಪರ ಹೊಂದಾಣಿಕೆ. ಈ ಘಟನೆಗಳನ್ನ ನಾ ಇಲ್ಲಿ ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ಇವತ್ತಿನ ಯುವಕರು ಕಲಿಬೇಕು. ನಾವು ಪರಸ್ಪರ ಭಿನ್ನ ಆಲೋಚನೆಗಳನ್ನ ಹೊಂದಿದಾಗ್ಯೂ ಕೂಡ ನಾವು ಇಷ್ಟು ವರ್ಷಗಳ ಕಾಲ ಒಗ್ಗಟ್ಟಾಗಿದ್ದೀವಿ. ಈಗಿನ ಯುವ ಜನರಲ್ಲಿ, ನಾನು ಬಹಳಷ್ಟು ಜನರನ್ನೆಲ್ಲ ಅಲ್ಲ, ಕೆಲವರಲ್ಲಿ ನೋಡ್ತಾ ಇದ್ದೀನಿ, ಸ್ವಲ್ಪ ಏನಾದ್ರೂ ಏರ್ಪೇರು ಅಥವಾ ವಿಚಾರಗಳಲ್ಲಿ ವ್ಯತ್ಯಾಸಗಳು ಬಂದ್ರೆ ಹೊರಗೋಗ್ಬಿಡ್ತಾರೆ, ಸಂಘಟನೆ ಬಿಟ್ಟು ಹೊರಗೋಗ್ಬಿಡ್ತಾರೆ. ಅದರಿಂದ ಸಂಘಟನೆಗೇನು ನುಕ್ಸಾನ ಆಗೋದಿಲ್ಲ, ಅವರಿಗೆ ನುಕ್ಸಾನ ಹೆಚ್ಚಾಗ್ತದೆ. ಯಾಕಂದ್ರೆ ಈ ಸಂಘಟನೆ ಬಿಟ್ಟು ಬೇರೆ ಸಂಘಟನೆ ಅಲ್ಲಿಯೂ ಅವರಿಗೆ ಒಂದು ವಿಚಾರ ಭೇದ ಖಂಡಿತ ಸಿಗ್ತದೆ. ಅವಾಗ ಆ ಸಂಘಟನೆಯನ್ನು ಬಿಟ್ಟು ಹೋಗ್ಬೇಕಾಗ್ತದೆ. ಆದ್ರಿಂದ ಈ ಸಂಘಟನೆ ಒಳಗೆ ಇದ್ದುಕೊಂಡೇ ನಿಮ್ಮ ಭಿನ್ನ ವಿಚಾರಗಳನ್ನ ವ್ಯಕ್ತಪಡಿಸ್ರಿ, ಏನೂ ತಪ್ಪಿಲ್ಲ. ಭಿನ್ನ ವಿಚಾರಗಳನ್ನ ವ್ಯಕ್ತಪಡಿಸೋದ್ರಿಂದ ನೀವು ಏನೂ ಕಳ್ಕೊಳ್ಳುವುದಿಲ್ಲ. ಆದ್ರೆ ಸಂಘಟನೆಯಲ್ಲಿ ಹೊಸ ವಿಚಾರ ಒಂದು ಸಂಘಟನೆಯನ್ನು ಇನ್ನೊಂದು ದಿಕ್ಕಿಗೆ ನಡೆಸ್ಕೊಂಡು ಹೋಗ್ಲಿಕ್ಕೆ ನೀವು ಹೆಚ್ಚು ಸಹಾಯ ಆಗ್ತದೆ ಇದರಿಂದ. ಹೌದಾ? ಮತ್ತೆ
ನಾವು ಸಂಘಟನೆಗೆ ದುಡಿದ್ರಿಂದ ನಾವು ಬೆಳಿತೀವಿ. ಆಮೇಲೆ ಈಗ ಇತ್ತೀಚಿನ ಒಂದು ದಶಕದಾಗಿ ನಾವೊಂದು ಮಾತು ಇಲ್ಲಿ ಹೇಳಲೇ ಬಯಸ್ತೀನಿ. ಹೊಸಪೇಟೆ ಒಳಗೆ ಇತ್ತೀಚಿನ ದಿನಗಳಲ್ಲಿ ಈ ದಿಢೀರ್ ಶ್ರೀಮಂತಿಕೆಯನ್ನ ಕಾಣುವ ಒಂದು ಹಂಬಲಕ್ಕೆ ಬಹಳಷ್ಟು ಯುವ ಜನರು ಬೀಳ್ತಾ ಇದ್ದಾರೆ. ನಾನು ಅದ್ರ ಬಗ್ಗೆ ಏನು ಹೇಳ್ಬೇಕಂದ್ರೆ ನೀವು ಇನ್ನೊಮ್ಮೆ ಆಲೋಚನೆ ಮಾಡ್ರಿ. ಅಷ್ಟು ಮಾತ್ರ ಹೇಳಬಲ್ಲೆ. ದಿಢೀರ್ ಶ್ರೀಮಂತಿಕೆ ಬಗ್ಗೆ ನೀವು ಆಲೋಚನೆ ಮಾಡ್ರಿ. ಯಾವಾಗ್ಲೂ ಸಂಘಟನೆ ಮತ್ತು ಸಮಾಜ ಸೇವೆ ಕೊನೆ ತನಕ ಇರುವಂತ ಒಂದು ಶಿಸ್ತನ್ನ ಕಾಯ್ಕೊಳ್ರಿ. ದಿವಾಕರ್ ವಿಕಾಸ್ ಯುವಕ ಮಂಡಳಿಗೆ ಹೇಗೆ ಪರಿಶ್ರಮ ಪಟ್ಟು ದುಡಿದಾರೆ, ಅದೇ ರೀತಿ ವಿಶ್ವನಾಥ್ ವಿಕಾಸ್ ಬ್ಯಾಂಕಿಗೆ ಯಾವ ರೀತಿ ಪರಿಶ್ರಮ ಪಟ್ಟು ದುಡಿತಾ ಇದ್ದಾರೆ, ಇದನ್ನ ನೋಡಿ ನಮ್ಮಂತ ಇವಾಗ್ಲೂ ಕೂಡ ನಾನು ಅವರಿಂದ ಕಲಿಯುವಂತ ವಿಷಯಗಳ ಇದೆ. ಬ್ಯಾಂಕಿಗೆ ನಿಷ್ಠೆಯಿಂದ ಅನೇಕ ಜನರು ದುಡಿದಿದ್ದೀರಾ. ನಿಮ್ಗೆಲ್ರಿಗೂ ಅಭಿನಂದನೆಗಳು. 20 ವರ್ಷ ಕಾಣ್ಬೇಕು ಅಂದ್ರೆ ಅದೊಂದು ದೊಡ್ಡ ತಪಸ್ಸೆ. ಅದು ಆ ತಪಸ್ಸಿಗೆ ಎಲ್ರಿಗೂ ಅಭಿನಂದನೆ ಸಲ್ಲಿಸ್ತೀನಿ. ನನಗೆ ಅವಕಾಶ ಮಾಡಿಕೊಡೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ಸ್. ಧನ್ಯವಾದಗಳು ಸರ್. ಸರ್, ಈಗ ಪ್ರಶ್ನೋತ್ತರ ವಿಭಾಗದಲ್ಲಿ ಒಂದು ಪ್ರಶ್ನೆ ಬಂದಿದೆ ಸರ್. ಅದಕ್ಕೂ ಮುಂಚೆ ತಾವು ಒಂದು ಡಾಟಾವನ್ನ ಕೇಳಿದ್ರಿ ಸರ್. ಈಗ ಫೇಸ್ಬುಕ್, ಯೂಟ್ಯೂಬ್ ಮತ್ತೆ ಏರ್ ಮೀಟ್ ಆಪ್ ಅಲ್ಲಿ ಎಷ್ಟು ಜನ ಜಾಯಿನ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಸರ್, ಎಲ್ಲರೂ ಟೋಟಲ್ ಆಗಿ 481 ಜನ ಇಲ್ಲಿವರೆಗೂ ವೀಕ್ಷಣೆ ಮಾಡಿದ್ದಾರೆ. ಹಾಗೂ ಫೇಸ್ಬುಕ್ ಮತ್ತೆ ಯೂಟ್ಯೂಬ್ ಅಲ್ಲಿ ಸದಾಕಾಲ ಈ ಡಾಟಾ ಅವೈಲೇಬಲ್ ಇರುತ್ತೆ. ಹಾಗಾಗಿ ಅದನ್ನ ಮುಂದಿನ ದಿನಗಳಲ್ಲಿ ಕೂಡ ಅವರು ನೋಡ್ಬೋದು ಅಂತ ಹೇಳಿ ಒಂದು ಇನ್ಫಾರ್ಮೇಶನ್ ಅನ್ನ ತಮಗೆ ತಿಳಿಸ್ತಾ, ಒಂದು ಪ್ರಶ್ನೆ ಚನ್ನಬಸವ ಎಂ ಅವರಿಂದ ಬಂದಿರೋದು. ಹೌ ಟು ಫೇಸ್ ಎ ಬಾಸ್ ಆರ್ HOD ಟೀಚರ್ ಈವನ್ ದೋ ವಿ ಡನ್ ವರ್ಕ್ ಅಪ್ ಟು ದ ಮಾರ್ಕ್ ಅಂತ ಹೇಳಿ ಕೇಳಿದ್ದಾರೆ ಸರ್. ಗುಡ್. ಇಟ್ಸ್ ಮೈ ಟರ್ನ್ ಟು ಆನ್ಸರ್. ಯಾವತ್ತು ಏನಂತ ಹೇಳಿದ್ರೆ, ಮನುಷ್ಯನ ಪೊಟೆನ್ಶಿಯಲ್ಗೆ ಲಿಮಿಟೆಡ್ ಅಂತ ಇರೋದಿಲ್ಲ. ಅವ್ರು ಒಂದೊಂದು ಸಲ ಎಕ್ಸ್ಪೀರಿಯನ್ಸ್ ಪಡ್ಕೊಂಡಾಗ್ಲೂ ಮತ್ತೆ ಶಕ್ತಿನ ಪಡ್ಕೊಂಡು ಮುಂದಕ್ಕೆ ಹೋಗ್ತಾರೆ. ಈಗ ನನ್ನ ಇಲ್ಲಿ ಮುಖ ನಂಗೆ ಕಾಣ್ತಿಲ್ಲ, ಯಾಕಂದ್ರೆ ನಮ್ಮ ಮನೇಲಿ ಪವರ್ ಹೋಗಿದೆ. ಆದ್ರೆ ನಂಗೆ ಇಂಟರ್ನೆಟ್ ಬರ್ತಾ ಇದೆ, ಐ ಆಮ್ ಸ್ಪೀಕಿಂಗ್. ಹೇಳ್ತೀನಿ ಕೇಳಿ. ಆದ್ರೂ ಸಹ ಐ ಶುಡ್ ಪರ್ಫಾರ್ಮ್. ನನಗೆ ಅದ್ರ ನೋ ಅದ್ರ ವೇ ಔಟ್. ನಾನು ಪರ್ಫಾರ್ಮ್ ಮಾಡಲೇಬೇಕು. ನಾನು ಇಂಟರ್ನೆಟ್ ಅನ್ನ ಇದು ಪವರ್ ನ ಬ್ಲೇಮ್ ಮಾಡಕ್ಕಾಗಲ್ಲ, ಏನು ಬ್ಲೇಮ್ ಮಾಡಕ್ಕಾಗಲ್ಲ. ಹಾಗೇನೆ ನಿಮ್ಮ HOD ಅಥವಾ ನಿಮ್ಮ ಬಾಸ್ ನಿಮ್ಮ ಹತ್ರ ಏನಾದ್ರೂ ಜಾಸ್ತಿ ಕೆಲಸ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂದ್ರೆ ಯು ಆರ್ ಗ್ರೋಯಿಂಗ್ ಅಂತ ಅರ್ಥ. ನೀವು ಬೆಳೀತಾ ಇದ್ದೀರಿ ಅಂತ ಅರ್ಥ. ಶ್ರೀನಿವಾಸ್ ಸುದ್ದಾರ್ ಅವರು ಹೇಳ್ತಾ ಇದ್ರು, ಅವ್ರು ಯಾರೋ ಇಬ್ರು ಸಂಘದಲ್ಲಿ ವಿಚಾರ ವಿನಿಮಯ ಮಾಡ್ತಾ ಇದ್ದಾರೆ ಅಥವಾ ಏನಾದ್ರೂ ನಮ್ಗೆ ನೋಡೋರಿಗೆ ಅದು ಗಲಾಟೆ ಅಂತ ಅನ್ಸ್ಬೋದು. ಅದು ಗಲಾಟೆ ಅಲ್ಲ, ಇಟ್ಸ್ ಎ ಡಿಬೇಟ್. ಡಿಬೇಟ್ ಅಂದ್ರೆ ಏನಂತ ಹೇಳಿದ್ರೆ ವಾಟ್ ಈಸ್ ರೈಟ್ ಅಂತ. ಅದೇ ಏನಾದ್ರೂ ಗಲಾಟೆ ಮಾಡ್ಕೊಳ್ಳೋದು ಅಂದ್ರೆ ಹೂ ಇಸ್ ರೈಟ್ ಅಂತ. ಇಲ್ಲಿ ಹೂ ಇಸ್ ರೈಟ್ ಅನ್ನೋದು ಮುಖ್ಯ ಅಲ್ಲ, ವಾಟ್ ಈಸ್ ರೈಟ್ ಅನ್ನೋದು ಮುಖ್ಯ. ವೆರಿ ಇಂಪಾರ್ಟೆಂಟ್ ನೋಡಿ. ಹಾಗೇನೆ ಟೀಚರ್ ಈಸ್ ಟ್ರೈಂಗ್ ಟು ಫೈಂಡ್ ಔಟ್ ವಾಟ್ ಈಸ್ ರೈಟ್ ಫ್ರಮ್ ಯು. ನೀವೇನ್ ಮಾಡ್ತಾ ಇದ್ದೀರಾ? ಹೂ ಇಸ್ ರೈಟ್ ಅಂತ ಪ್ರಯತ್ನ ಮಾಡ್ತಾ ಇದ್ದೀರಾ, ಅದಕ್ಕೆ ಸೋಲ್ ಕಾಣ್ತಾ ಇದ್ದೀರಾ. ಡೋಂಟ್ ಟ್ರೈ ಟು ಫೈಂಡ್ ಔಟ್ ಹೂ ಇಸ್ ರೈಟ್, ಟ್ರೈ ಟು ಫೈಂಡ್ ಔಟ್ ವಾಟ್ ಇಸ್ ರೈಟ್. ಟೀಚರ್ ನಿಮ್ಮನ್ನ ಎತ್ತರಕ್ಕೆ ಬೆಳೆಸೋಕೋಸ್ಕರ ನಿಮ್ಮನ್ನ ಇನ್ನೂ ಮೇಲಕ್ಕೆ ನೀವು ಚಿಕ್ಕದಿರುವಾಗ ನಿಮ್ಗೆ ಅಪ್ಪ ಅಮ್ಮ ಏನ್ ಮಾಡ್ತಿರೋ, ಸ್ವಲ್ಪ ನೀವು ಈ ಇನ್ನು ಅಂಬೆಗಾಲಿಡೋ ಸ್ಟೇಜ್ ಅಲ್ಲಿ ಆಟಿಕೆಗಳನ್ನ ಮುಂದೆ ಇಡ್ತಾ ಇದ್ರು, ಯಾಕೆ ನೀವು ಇನ್ನೂ ಮುಂದಕ್ಕೆ ಬರ್ಲಿ ಅಂತ. ಹಾಗೆ ನಿಮ್ಮ HOD ನಿಮ್ಮ ಬಾಸ್ ನಿಮ್ಮನ್ನ ಮುಂದಕ್ಕೆ ಇಡ್ತಾ ಇದ್ರೆ ಯಾಕೆ ಹೇಳಿದ್ರೆ ನಿಮ್ಮ ಹತ್ರ ದೊಡ್ಡ ಪ್ರತಿಭೆಯನ್ನ ಕಾಣ್ತಾ ಇದ್ದಾರೆ ಅವರು. ದೇ ಆರ್ ಫೈಂಡಿಂಗ್ ದ ಬಿಗ್ ಪೊಟೆನ್ಶಿಯಲ್ ವಿತ್ ಇನ್ ಯು. ಅದನ್ನ ನೀವು ಐಡೆಂಟಿಫೈ ಮಾಡಿ ನನಗೆ ಅವಕಾಶ ಸಿಕ್ಕಿದೆ ಅಂತ ಯಾರಿಗಾದ್ರೂ ಒಂದು ಹೊಸ ರೆಸ್ಪಾನ್ಸಿಬಿಲಿಟಿ ಕೊಟ್ರೆ, ಇವತ್ತಿನ ಕಾಲದಲ್ಲಿ ಅವ್ರು ಶ್ರೀನಿವಾಸ್ ಸುದ್ದಾರ್ ಹೇಳ್ತಾ ಇದ್ರು, ನಮ್ಗೆ ಇಮಿಡಿಯೇಟ್ ದುಡ್ಡು ಬೇಕು ಅಂತ ನೋಡ್ತೀರಾ. ನೀವು ಜಾಸ್ತಿ ರೆಸ್ಪಾನ್ಸಿಬಿಲಿಟಿ ತಗೊಳ್ಳಿ, ಆವಾಗ ನಿಮ್ಗೆ ಆಟೋಮೆಟಿಕ್ ಹಣ ಬರುತ್ತೆ. ಯು ಗ್ರೋ ಇನ್ ದ ರೆಸ್ಪಾನ್ಸಿಬಿಲಿಟಿ. ಸಿಮಿಲರ್ಲಿ ಮನಿ ವಿಲ್ ಬಿಕಮ್ ಲೈಕ್ ರೈನ್. ನಿಮ್ಗೆ ಯಾವತ್ತು ಬರುತ್ತೆ. ನಾನು ಯಾವತ್ತು ಹೇಳ್ತೀನಿ, ಯು ಬಿಕಮ್ ಪ್ರೋ ಅಂದ್ರೆ ಪ್ರೊಫೆಷನಲ್, ಮನಿ ಫ್ಲೋಸ್ ಅಂತ. ಅದನ್ನ ವೆರಿ ವೆರಿ ಇಂಪಾರ್ಟೆಂಟ್. ಸೊ ನಿಮ್ಮ HOD ಆಗ್ಲಿ ನಿಮ್ಮ ಟೀಚರ್ ಆಗ್ಲಿ ನಿಮ್ಮನ್ನ ಸ್ಕ್ವೀಸ್ ಮಾಡ್ತಾ ಇದಾರೆ, ನಿಮಗೆ ಜಾಸ್ತಿ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ಯು ಆರ್ ಗ್ರೋಯಿಂಗ್ ಅಂಡ್ ಯುವರ್ ಪೊಟೆನ್ಶಿಯಲ್ ಇಸ್ ನಾಟ್ ರೀಚಿಂಗ್. ಸೊ ಯು ಶುಡ್ ರೀಚ್ ಟು ದ ಪೊಟೆನ್ಶಿಯಲ್. ಅದಕ್ಕೆ ನಿಮ್ಮನ್ನ ಎಳಿತಾ ಇದ್ದಾರೆ. ಅದು ಒಂದು. ಎರಡನೇದು, ನಿಮ್ಗೆ ಎರಡನ್ನ ಅರ್ಥ ಮಾಡ್ಕೋಬೇಕು. ಜಸ್ಟಿಫೈಡ್ ಕ್ರಿಟಿಸಮ್ ಅಂಡ್ ಅನ್ಜಸ್ಟಿಫೈಡ್ ಕ್ರಿಟಿಸಮ್. ಜಸ್ಟಿಫೈಡ್ ಕ್ರಿಟಿಸಮ್ ಅಂತ ಹೇಳಿದ್ರೆ ನಿಮ್ಮನ್ನ ಕ್ರಿಟಿಸೈಸ್ ಮಾಡ್ತಾ ಇಲ್ಲ, ನಿಮ್ಮ ಕೆಲಸವನ್ನ ಕ್ರಿಟಿಸೈಸ್ ಮಾಡ್ತಾರೆ. ಯಾಕಂದ್ರೆ ನಿಮ್ಗೆ ಇನ್ನೂ ಮಾಡೋದು ಶಕ್ತಿ ಇದೆ. ಆದ್ರಿಂದ ಅವ್ರು ನಿಮ್ಮನ್ನ ತಪ್ಪು ದಾರಿಗೆ ಎಳಿತಾ ಇದ್ದಾರೆ ಅಥವಾ ನಿಮ್ಮನ್ನ ಸ್ಟಾಪ್ ಮಾಡ್ತಾ ಇದಾರೆ ಅಂತ ಎಂದು ಆಲೋಚನೆ ಮಾಡಬೇಡಿ. ಸೊ ಟೀಚರ್ಸ್ ಆರ್ ಲೈಕ್ ಎ ಲ್ಯಾಡರ್ಸ್. ಅವ್ರು ಹೇಗಂತ ಹೇಳಿದ್ರೆ ಏಣಿ ಇದ್ದಾಗೆ. HODs ಆರ್ ಲೈಕ್ ಎ ಲ್ಯಾಡರ್ಸ್. ಅವರು ನಿಮ್ಮನ್ನ ಅವರ ದೇಹ ತರ ಏಣಿ ಮೇಲೆ ಹರಿಸ್ಕೊಂಡು ನಿಮ್ಮನ್ನ ಎತ್ತರಕ್ಕೆ ದಾಟ್ತಾರೆ. ಆದ್ರಿಂದ ಆ ರೀತಿ ಆಲೋಚನೆ ಮಾಡಿ
ನಿಮ್ಮ ಲೈಫ್ ತುಂಬಾ ಚೆನ್ನಾಗಿರುತ್ತೆ. ಡೋಂಟ್ ಥಿಂಕ್ ದಟ್ ಇನ್ ಎ ನ್ಯಾರೋ ಮೈಂಡ್. ಓಕೆ, ಯಾರೋ ಅವರು ಕೇಳ್ತಿದ್ದಾರೆ ಟಾರ್ಚರ್. ಡೋಂಟ್ ಥಿಂಕ್ ಇಟ್ಸ್ ಎ ಟಾರ್ಚರ್. ವೆರಿ ಸಿಂಪಲ್ ಹೇಳ್ತೀನಿ ಕೇಳಿ. ಟಾರ್ಚರ್ ಈಸ್ ಸಮಥಿಂಗ್ ಲೈಕ್ ನಿಮಗೆ ಅದನ್ನ ಮಾಡಕ್ ಆಗ್ತಿಲ್ಲ, ನಿಮ್ಗೆ ಸ್ಕಿಲ್ ಇಲ್ಲ, ನೀವು ಡೆವಲಪ್ ಮಾಡಿಲ್ಲ, ಅದಕ್ಕೆ ನಿಮ್ಗೆ ಟಾರ್ಚರ್ ಅಂತ ಅನಿಸ್ತಾ ಇದೆ. ನಿಮ್ಮ ಮೈಂಡ್ ಅಲ್ಲಿ ನಿಮ್ಗೆ ಸ್ಕಿಲ್ ಇರೋದಾದ್ರೆ, ವಿಲ್ ಪವರ್ ಇರೋದಾದ್ರೆ, ಅಥವಾ ಸೋಲ್ ಪವರ್ ಇರೋದಾದ್ರೆ ಯಾವ್ದು ಟಾರ್ಚರ್ ಅಂತ ಅನ್ಸೋದಿಲ್ಲ. ನೀವು ಅದನ್ನ ತಗೊಳ್ಳುವಂತ ರೀತಿ ಟಾರ್ಚರ್ ಆಗಿದೆ. ಒಬ್ಬ ವ್ಯಕ್ತಿಗೆ ಎಷ್ಟು ಕೆಲಸ ಮಾಡಕ್ಕಾಗುತ್ತೆ ಅಷ್ಟು ಮಾತ್ರ ಮಾಡಕ್ಕಾಗುತ್ತೆ, ಅದನ್ನ ಜಾಸ್ತಿ ಯಾರು ಮಾಡಕ್ಕಾಗಲ್ಲ. ಅದರಿಂದ ಜಾಸ್ತಿ ಯಾರು ನಿಮ್ಮ ಹತ್ರ ಮಾಡ್ಸೋಕ್ಕೂ ಆಗೋದಿಲ್ಲ. ಆದ್ರೆ ನೀವೇನ್ ಅನ್ಕೋತೀರಾ, ಅದನ್ನ ಟಾರ್ಚರ್ ಅಂತ ಅನ್ಕೊಂಡಿದ್ದೀರಾ. ವೆರಿ ಸಿಂಪಲ್. ನೀವು ಮೊಬೈಲ್ ಓದ್ತಾ ಇರ್ತೀರಾ, ನಿಮ್ ಹೆಂಡತಿ ಏನೋ ಹೆಲ್ಪ್ ಕಳಿಸಿದ್ರೆ ಬರ್ರಿ ಒಂಚೂರು ಹೆಲ್ಪ್ ಮಾಡ್ರಿ ಅಂತ, ನೀವು ಅದನ್ನ ಟಾರ್ಚರ್ ಅಂತ ಕನ್ಸಿಡರ್ ಮಾಡಿದ್ರೆ ಅದು ನಮ್ಮ ತಪ್ಪು. ವೆರಿ ವೆರಿ ಇಂಪಾರ್ಟೆಂಟ್. ಅದನ್ನ ಟಾರ್ಚರ್ ಅಂತ ಕನ್ಸಿಡರ್ ಮಾಡಿದ್ರೆ ನೀವೇನ್ ಮಾಡ್ಬೇಕಂದ್ರೆ ಯಾವ್ದಾದ್ರು ಸಿಂಪಲ್ ಜಾಬ್ ಹುಡ್ಕೋಬೇಕು. ಅದು ಯಾವ್ದು ಸಿಂಪಲ್ ಏನಂತ ಹೇಳಿದ್ರೆ, ಸಿಂಪಲ್ ಬೆಳಿಗ್ಗೆ 9 ಹೋಗ್ಬೇಕು, ಏನೋ ಒಂದು ಸಿಗ್ನೇಚರ್ ಹಾಕ್ಬೇಕು, ಒಂದು 4 ಸಲ ಕಾಫಿಗೆ ಹೋಗ್ಬೇಕು, ಒಂದು 2 ಸಲ ಮೊಬೈಲ್ ಓದ್ಬೇಕು, ಸಂಜೆ ವಾಪಸ್ ಬರ್ಬೇಕು. ಅಂತದ್ ಯಾವ್ದಾದ್ರು ಜಾಬ್ ಹುಡ್ಕೊಂಡ್ರಲ್ಲಿ ಟಾರ್ಚರ್ ಇರೋದಿಲ್ಲ, ಯಾವ್ದು ಸ್ಕ್ವೀಸಿಂಗ್ ಇರೋದಿಲ್ಲ, ಯಾವ್ದು ಇರೋದಿಲ್ಲ. ಅಂತದ್ ಯಾವ್ದಾದ್ರು ಜಾಬ್. ಇಲ್ಲಾಂದ್ರೆ ವಾಚ್ಮ್ಯಾನ್ ಜಾಬ್ ತುಂಬಾ ಈಸಿ ನೋಡಿ. ಅದು ಯಾವ್ದಕ್ಕೂ ಆತರ ಇದೇನಿರೋದಿಲ್ಲ. ಪವರ್ ಬಂತು ನೋಡಿ, ನಾವು ವಾಚ್ಮ್ಯಾನ್ ಅನ್ನೋ ಪವರ್ ಬಂತು. ಸೊ ವಾಚ್ಮ್ಯಾನ್ ಜಾಬ್ ಅಲ್ಲಿ ಅದೆಲ್ಲ ಏನು ಕೆಲಸ ಇರೋದಿಲ್ಲ. ಸುಮ್ನೆ ಹೋಗೋ, ಒಂದು ಕೋಲ್ ಇಟ್ಕೊಂಡು ಹತ್ತದಲ್ಲಿ ಕೂತ್ಕೋ, ಸಾಯಂಕಾಲ ವಾಪಸ್ ಬಾ. ಆವಾಗ ಟಾರ್ಚರ್ ಪೇನ್ ಏನಿರೋದಿಲ್ಲ. ನೀವು ಬೆಳಿಬೇಕು ಅಂತ ಇದ್ರೆ ಇವತ್ತಿನ ಕಾಂಪಿಟೇಟಿವ್ ವರ್ಲ್ಡ್ ಅಲ್ಲಿ ಯು ಹ್ಯಾವ್ ಟು ಎಕ್ಸ್ಪಾಂಡ್ ಯುವರ್ ಎಕ್ಸ್ಪೀರಿಯನ್ಸ್. ಸೊ ಎಕ್ಸ್ಪೋಜರ್ ಜಾಸ್ತಿ ಬೆಲೆ ಕೊಡಬೇಕು. ಆವಾಗ ನೀವೆಲ್ಲದನ್ನ ಸ್ಯಾಕ್ರಿಫೈಸ್ ಮಾಡಬೇಕಾಗುತ್ತೆ. ಸ್ಯಾಕ್ರಿಫೈಸ್ ಮಾಡಿದಾಗಲೇ. ಥ್ಯಾಂಕ್ ಯು ಸೋ ಮಚ್. ಅದ್ರ ಬಗ್ಗೆ ನಾವು ಬೇರೆನೇ ನೋಡೋಣ, ಈ ಸ್ಟ್ರೆಸ್ ಅದ್ರ ಬಗ್ಗೆ ಬೇರೆನೇ ಸೆಷನ್ ನೋಡೋಣ. ಬಟ್ ದಿಸ್ ಇಸ್ ಹೌ ಇಟ್ ಇಸ್. ಬೇರೆ ಸದಸ್ಯರು ಪ್ರಶ್ನೆಗಳನ್ನ ಚಾಟ್ ಬಾಕ್ಸ್ ಅಲ್ಲಿ ಹಾಕ್ಬೋದು. ಇನ್ನುವರೆಗೂ ಒಂದೇ ಪ್ರಶ್ನೆ ಬಂದಿತ್ತು, ಅದಕ್ಕೆ ಸರ್ ಅವರು ಸರಿಯಾಗಿ ಉತ್ತರವನ್ನ ಕೊಟ್ಟಿದ್ದಾರೆ. ಈಗ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿಕೊಂಡಿರತಕ್ಕಂಥ ಬ್ಯಾಂಕಿನ ನಿರ್ದೇಶಕರಾದ ಶ್ರೀ ರಾಜೇಶ್ ಹಿರೇಮಠ್ ಸರ್ ಅವರು ಅಧ್ಯಕ್ಷೀಯ ನುಡಿಗಳನ್ನ ನುಡಿಬೇಕಾಗಿ ವಿನಂತಿ. ಪ್ರಶ್ನೆಗಳಿದ್ದಲ್ಲಿ ಚಾಟ್ ಬಾಕ್ಸ್ ಅಲ್ಲಿ ಹಾಕಿ ನಾವು ಅದನ್ನ ಕೈಗೆತ್ತಿಕೊಳ್ತೇವೆ. ಯೂಟ್ಯೂಬ್ ನಲ್ಲಿ ಕೂಡ ತಾವು ಲೈವ್ ಚಾಟ್ ಅಲ್ಲಿ ಪ್ರಶ್ನೆಗಳನ್ನ ಕೇಳಬಹುದು. ಸರ್, ರಾಜೇಶ್ ಸರ್ಗೆ ವೇದಿಕೆಯನ್ನ ಬಿಟ್ಕೊಡ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರ. ವಿಕಾಸ್ ಬ್ಯಾಂಕಿನ ಬೆಳ್ಳಿ ಹಬ್ಬದ ಸರಣಿ ಕಾರ್ಯಕ್ರಮದ ಮುಂದುವರೆದ ಭಾಗವಾದ ಯುವ ವಿಕಾಸ ಕಾರ್ಯಕ್ರಮದ ಇವತ್ತಿನ ಸಂಪನ್ಮೂಲ ವ್ಯಕ್ತಿಯಾದ ಸುಬ್ರಹ್ಮಣ್ಯ ಕೆ ಸರ್ ಅವರೇ, ಮುಖ್ಯ ಅತಿಥಿಯಾದ ಶ್ರೀನಿವಾಸ್ ಉದ್ದಾರ್ ಸಾಹೇಬ್ರೆ, ಐ ಥಿಂಕ್ ಈ ಕಾರ್ಯಕ್ರಮ ಬಹಳ ಚೆನ್ನಾಗಿ ಬಂದಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಬಹಳಷ್ಟು ಜನರು ಇದನ್ನು ವೀಕ್ಷಣೆ ಮಾಡಿದ್ದಾರೆ ಅಂತ ಮೇಡಮ್ ಅವರು ಆಲ್ರೆಡಿ ಹೇಳಿದ್ದಾರೆ. ಸ್ವಲ್ಪ ಟೈಮ್ ಕನ್ಸ್ಟೆಂಟ್ ಇತ್ತು ಅಂತ ನಾನು ಅನ್ಕೊಂಡಿದ್ದೀನಿ. ಇನ್ನೂ ಎಲಾಬರೇಟೆಡ್ ಆಗಿ ಹೇಳ್ಬೇಕು ಅಂತಂದ್ರೆ ಟೈಮ್ ಇಲ್ಲ. ಇದ್ದಿದ್ರೊಳಗಡೆ ಸಾಹೇಬರು ಬಹಳ ಚೆನ್ನಾಗಿ ಹೇಳಿದಾರೆ ಅಂತ ನಾನು ಭಾವಿಸಿದ್ದೀನಿ. ಏನಂದ್ರೆ ಸಾಹೇಬರು ಹೇಳ್ತಾರೆ, ನಾವು ಕೇಳ್ತೇವೆ. ಇದನ್ನ ನಾವು ಅಳವಡಿಸ್ಕೊಂಡಿದ್ದೇ ಆದ್ರೆ ಬಹಳ ಸಿಂಪಲ್ ವರ್ಡ್ ಹೇಳ್ತಾರೆ ಸಾಹೇಬರು. ಒಂದ್ ಕಡೆ ಹೇಳ್ತಾರೆ ಕೆಲಸನ ಇಷ್ಟಪಡಬೇಕು, ಮತ್ತು ಕೆಲಸ ಮಾಡೋ ಸಂದರ್ಭದಲ್ಲಿ ಪೇನ್ ಬರುತ್ತೆ, ಆ ಪೇನ್ ಸ್ವೀಟ್ ಪೇನ್ ಆಗಿ ಕನ್ವರ್ಟ್ ಮಾಡಬೇಕು. ಇಟ್ಸ್ ಎ ವೆರಿ ಸಣ್ಣ ಶಬ್ದ ಆದ್ರೂ ಬಹಳ ಅರ್ಥಗರ್ಭಿತ ತುಂಬಿರ್ತಕ್ಕಂಥ ವರ್ಡ್ ಅದು. ಆತ್ಮ, ವಿಲ್ ಪವರು, ಸ್ಕಿಲ್ ಪವರು ಹೇಳ್ತಾ ಹೇಳ್ತಾ ಸಾಹೇಬ್ರು ಹೇಳಿದ್ರು, ವಿಲ್ ಪವರ್ ಇಸ್ ಎ ವಿನ್ನಿಂಗ್ ಪವರ್. ಯಾರ ಹತ್ರ ವಿಲ್ ಪವರ್ ಇರುತ್ತೆ ಅವರು ಆಲ್ಮೋಸ್ಟ್ ಆಲ್ ಜೀವನದಲ್ಲಿ ಗೆದ್ರೀತಿನೇ. ಹಂಗಾಗಿ ಇದು ಸುಮ್ಮನೆ ಈ ಕಡೆ ಕಿವಾಗ ಕೇಳಿಸ್ಕೊಂಡು ಈ ಕಡೆ ಕಿವಾಗ ಬಿಡದೇನೆ ನಾವು ಅಳವಡಿಸ್ಕೊಂಡಿದ್ದೆ ಆದ್ರೆ ಸಮ್ ಪ್ರಿನ್ಸಿಪಲ್ಸ್ ಗೊತ್ತಿಲ್ಲ ಅಂತಂದ್ರೆ ಸಾಹೇಬ್ರದ ಕಾಂಟ್ಯಾಕ್ಟ್ಸ್ ನ ಕೇಳಿಬಿಟ್ಟು ಈ ಒಂದು ವೇದಿಕೆ ಮುಖಾಂತರ ವೆನ್ ಎವರ್ ವಿ ರಿಕ್ವೈರ್ಡ್ ದ ಇಂಟರ್ವ್ಯೂನ್ ಆಫ್ ಆಲ್ಮೋಸ್ಟ್ ಆಲ್ ಮರ್ಕ್ಯೂರಿ ಲೀಡರ್ ಅಂತ ಸಾಹೇಬರು ಬಿರುದು ತಗೊಂಡಿದ್ದಾರೆ ಅಂತ ಕೇಳಿದ್ವಿ. ಅವರ ಹೆಲ್ಪ್ ಇಂದ ನಮ್ಮ ಜೀವನ ಸ್ವಲ್ಪ ಸುಧಾರಿಸ್ತು ಅಂತಂದ್ರೆ ಇವತ್ತಿನ ಕಾರ್ಯಕ್ರಮ ಸಾರ್ಥಕ ಆಗಿದೆ ಅಂತ ನಾವು ಅನ್ಕೊಂಡಿದ್ದೀವಿ. ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತೀನಿ. ಕಾಬಿಲಿಯತ್ ಬನೋ, ಕಾಮಯಾಬಿ ಜಗ್ ಮಾರ್ಕೆ ಪೀಚೆ ಆತೆ. ದಿಸ್ ಇಸ್ ವಾಟ್ ಐ ಕನ್ವೆ ದ ಮೆಸೇಜ್ ಟು ಎವ್ರಿಬಡಿ. ಥ್ಯಾಂಕ್ಸ್ ಒನ್ ಅಂಡ್ ಆಲ್. ಧನ್ಯವಾದಗಳು ಸರ್. ಈಗ ವಂದನಾರ್ಪಣೆಯನ್ನು ಸಿಂಧನೂರು ಶಾಖೆ
ಧನ್ಯವಾದಗಳು ಸರ್. ಈಗ ವಂದನಾರ್ಪಣೆಯನ್ನು ಸಿಂಧನೂರು ಶಾಖೆಯ ವ್ಯವಸ್ಥಾಪಕರಾದ ಶ್ರೀ ಚಿನ್ನನಗೌಡ ಮಾಲಿಪಾಟೀಲ್ ರವರು ನಡೆಸಿಕೊಡಬೇಕಾಗಿ. ಎಲ್ಲರಿಗೂ ನಮಸ್ಕಾರಗಳು. ವಿಕಾಸ್ ಬ್ಯಾಂಕ್ನ ಬೆಳ್ಳಿ ಹಬ್ಬದ ಸಂಭ್ರಮ ಆಚರಣೆ ಅಂಗವಾಗಿ ಹಮ್ಮಿಕೊಂಡ ಯುವಜನರ ಕುರಿತಾದ ಯುವ ವಿಕಾಸದ ಇಂದಿನ 3ನೇ ದಿನದ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿದ ಶ್ರೀ ಶ್ರೀನಿವಾಸ್ ಉದ್ದಾರ್ ಅವರಿಗೆ ಆತ್ಮೀಯವಾದ ಧನ್ಯವಾದಗಳು. ಹಾಗೇನೆ ನಮ್ಮ ಮನವಿಯ ಮೇರೆಗೆ ಕಾರ್ಯಕ್ರಮಕ್ಕೆ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿ ಇಚ್ಛಾಶಕ್ತಿ, ಕೌಶಲ್ಯ ಶಕ್ತಿ ಮತ್ತು ಆತ್ಮಶಕ್ತಿ ಎಂಬ ವಿಷಯದ ಕುರಿತು ಮಾಹಿತಿ ನೀಡಿದ ಶ್ರೀ ಸುಬ್ರಹ್ಮಣ್ಯ ಕೆ ಅವರಿಗೂ ಸಹ ಹೃತ್ಪೂರ್ವಕ ಧನ್ಯವಾದಗಳು. ಅಂತೆಯೇ ನಮ್ಮ ಬ್ಯಾಂಕ್ನ ನಿರ್ದೇಶಕರ ಮತ್ತು ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಶ್ರೀ ರಾಜೇಶ್ ಹಿರೇಮಠರವರು ಅಧ್ಯಕ್ಷತೆಯನ್ನು ವಹಿಸಿ ಯಶಸ್ವಿಯಾಗಿ ನಡೆಸಿಕೊಟ್ಟಿರುವುದಕ್ಕೆ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು. ಹಾಗೇನೆ ಬೆಳ್ಳಿ ಹಬ್ಬದ ಎಲ್ಲಾ ಕಾರ್ಯಕ್ರಮಗಳಿಗೂ ಮಾರ್ಗದರ್ಶಕರಾಗಿರುವ ಬ್ಯಾಂಕಿನ ಅಧ್ಯಕ್ಷರಾದ ಶ್ರೀ ವಿಶ್ವನಾಥ್ ಹಿರೇಮಠರವರಿಗೂ ತುಂಬು ಹೃದಯದ ಧನ್ಯವಾದಗಳು. ಇಂದಿನ ಕಾರ್ಯಕ್ರಮದಲ್ಲಿ ಅನೇಕರು ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಪಾಲ್ಗೊಂಡಿದ್ದಾರೆ. ಅಂದರೆ ಯೂಟ್ಯೂಬ್ ಮತ್ತು ಫೇಸ್ಬುಕ್ ನಲ್ಲಿ ಲೈವ್ ವೀಕ್ಷಣೆ ಮೂಲಕ ಪಾಲ್ಗೊಂಡಿರುವ ಅತಿಥಿ ಗಣ್ಯರು, ಆಮಂತ್ರಿತರು, ನಮ್ಮ ಬ್ಯಾಂಕಿನ ಸದಸ್ಯರು, ಗ್ರಾಹಕರು ಸೇರಿದಂತೆ ಪತ್ರಿಕಾ ಹಾಗೂ ದೃಶ್ಯ ಮಾಧ್ಯಮ ಎಲ್ಲಾ ಬಂಧುಗಳಿಗೂ ಸಹ ನಾನು ಬ್ಯಾಂಕಿನ ಆಡಳಿತ ಮಂಡಳಿ ಹಾಗೂ ಸಿಬ್ಬಂದಿ ವೃಂದದ ಪರವಾಗಿ ತುಂಬು ಹೃದಯದಿಂದ ವಂದನೆಗಳನ್ನು ತಿಳಿಸಿದ್ದೇನೆ. ಎಲ್ಲರಿಗೂ ನಮಸ್ಕಾರ, ಶುಭ ಸಂಜೆ, ಧನ್ಯವಾದಗಳು. Here is the Silver Jubilee offer for youth. Zero balance savings account. Yuva Vikas Savings Bank account. Free access to digital banking, ATM cum debit card, mobile banking, UPI, internet banking, e-state and more digital banking services with zero minimum balance commitment. Moreover, access to branches on all 365 days. Open an account now. For more information, visit to nearest branches.